ನ್ಯಾಯಾಲಯದ ತೀರ್ಪು 1. ಚೆನ್ನೈನ ಸಿಬಿಐಎಸ್ಬಿಸಿನ ಪೊಲೀಸ್ ಇನ್ಸ್ಪೆಕ್ಟರ್ ಪೈವರ್ಸ್ ರಾಜು ಅವರು ಸೆಕ್ಷನ್ 376 ಮತ್ತು 302 ರಡಿಯಲ್ಲಿ ಶಿಕ್ಷೆ ಪಡೆಯಬಹುದಾದ ಅಪರಾಧಗಳ ವಿರುದ್ಧ ಆರೋಪ ಪತ್ರ ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ ಕೇಸ್ನ ಸಂಕ್ಷಿಪ್ತ ವಿಷಯಗಳು 2. ಈ ಪ್ರಕರಣವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳಕ್ಕೆ ಸಂಬಂಧಿಸಿದೆ. ಧರ್ಮಸ್ಥಳವು ನೇತ್ರಾವತಿ ನದಿಯ ತೀರದಲ್ಲಿದೆ ಮತ್ತು ಸಾವಿರಾರು ವರ್ಷಗಳ ಪುರಾತನ ಶ್ರೀ ಮಂಜುನಾಥ ದೇವಾಲಯ ಮತ್ತು ಬಾಹುಬಲಿ ಮೂರ್ತಿಯು ಇಲ್ಲಿ ಪ್ರಸಿದ್ಧವಾಗಿದೆ. 3. ಈ ಧಾರ್ಮಿಕ ಸ್ಥಳದಲ್ಲಿ ಪೀಡಿತೆಯ ಕುಟುಂಬ ಪಂಗಾಳ ಹೌಸ್ ಧರ್ಮಸ್ಥಳ ಗ್ರಾಮದ ಬಂಟ್ವಾಳ ತಾಲೂಕಿನಲ್ಲಿ ವಾಸವಿತ್ತು. ಪೀಡಿತೆ ಹೆಸರು ಬಹಿರಂಗಪಡಿಸಿಲ್ಲ. ಅಭಿಯೋಗದಾರರ 2ನೇ ಮಗಳು ಉಜಿರೆಯ ಸ್ಟೆಮ್ ಕಾಲೇಜಿನಲ್ಲಿ 2ನೇ ಪಿಯುಸಿ ಓದುತ್ತಿದ್ದಳು ಮತ್ತು ಅವಳಿಗೆ 17 ವರ್ಷ ವಯಸ್ಸಾಗಿತ್ತು. ಪ್ರತಿದಿನವೂ ಅವಳು ಬೆಳಿಗ್ಗೆ 8 ಗಂಟೆಗೆ ನೇತ್ರಾವತಿ ಸ್ನಾನಘಟ್ಟದಿಂದ ಬಸ್ ಮೂಲಕ ಕಾಲೇಜಿಗೆ ಹೋಗುತ್ತಿದ್ದಳು ಮತ್ತು ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಮರಳುತ್ತಿದ್ದಳು. 4. ಕಾಲೇಜಿಗೆ ಹೋಗುತ್ತಿರುವಾಗ ಪೀಡಿತ ಬಾಲಕಿ ತಾಯಿಗೆ ತನ್ನ ಲಂಚ್ ಬಾಕ್ಸ್ ತೆಗೆದುಕೊಂಡಿಲ್ಲ ಎಂದು ಹೇಳಿದ್ದಳು ಮತ್ತು ಮಧ್ಯಾಹ್ನ 2 ಗಂಟೆಗೆ ಕಾಲೇಜಿನಿಂದ ಮನೆಗೆ ಹಿಂತಿರುಗುತ್ತೇನೆ ಎಂದಿದ್ದಳು. ಸಂಜೆ ಸುಮಾರು 4:15ಕ್ಕೆ ಪೀಡಿತೆಯು ಮನ್ನಸಂಕ ಬಸ್ ನಿಲ್ದಾಣದಲ್ಲಿ ಬಸ್ ಇಳಿದು ಮನೆ ಕಡೆ ನಡೆದು ಹೋಗುತ್ತಿದ್ದಳು. ಕೊನೆಗೆ ಅವಳನ್ನು ಅವಳ ಮಾವ ಮತ್ತು ಮಾವಿಯರು ತಮ್ಮ ಜೀಪ್ನಲ್ಲಿ ಎದುರಿಗೆ ಬರುತ್ತಿರುವಾಗ ನೋಡಿದ್ದರು ಮತ್ತು ಪರಸ್ಪರ ಕೈ ಊದಿದ್ದರು. ಸಂಜೆ 7 ಗಂಟೆಗೆ ಪೀಡಿತೆಯ ತಾಯಿ ಅವಳ ಮಗಳು ಮನೆಗೆ ತಲುಪಿಲ್ಲ ಮತ್ತು ಮನೆಯ ಸಮೀಪದ ಸಂಬಂಧಿಯ ಮನೆಯಲ್ಲಿ ನಡೆದಿರುವ ಕಾರ್ಯಕ್ರಮಕ್ಕೂ ಹೋಗಿಲ್ಲ ಎಂಬುದನ್ನು ಗಮನಿಸಿದರು. ಹೀಗಾಗಿ ಅವರು ಪೀಡಿತೆಯ ತಂದೆಗೆ ತಿಳಿಸಿದರು. 5. ತಕ್ಷಣವೇ ಪೀಡಿತೆಯ ತಂದೆ ನೇತ್ರಾವತಿ ಸ್ನಾನಘಟ್ಟದಲ್ಲಿದ್ದ ಸ್ಥಳೀಯರ ಬಳಿ ವಿಚಾರಿಸಿದರು ಮತ್ತು ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರ ಸಹಾಯದಿಂದ ಹುಡುಕಲು ಪ್ರಾರಂಭಿಸಿದರು. ನಂತರ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಕಾಣೆಯಾಗಿರುವ ಕುರಿತು ದೂರು ದಾಖಲಿಸಿದರು. ಮರುದಿನ ಬೆಳಿಗ್ಗೆ ಅಂದರೆ 10-10-2012 ರಂದು ಜನರು ದಟ್ಟ ಕಾಡಿನಲ್ಲಿ ಒಂದು ಹುಡುಗಿಯ ಶವ ಪತ್ತೆ ಹಚ್ಚಿದರು. ಬುಷ್ಗಳಲ್ಲಿ ಮನ್ನಸಂಕ ಬಸ್ ಸ್ಟಾಪ್ ಬಳಿ ಪೀಡಿತೆಯ ಶವ ಅರ್ಧ ಉರಿಯ ಬಟ್ಟೆಯ ಸ್ಥಿತಿಯಲ್ಲಿ ಪತ್ತೆಯಾಯಿತು ಮತ್ತು ಅವಳ ಎಡಗೈ ಅವಳ ಕಾಲೇಜು ಯೂನಿಫಾರ್ಮಿನ ಶಾಲ್ ಬಳಸಿ ಮರದ ತುಂಡಿಗೆ ಕಟ್ಟಿಹಾಕಲಾಗಿತ್ತು. ಶವವನ್ನು ಆರೋಪಿತರ ಸಂಬಂಧಿಕರಿಂದ ಗುರುತಿಸಲಾಯಿತು ಮತ್ತು ಮೃತಳ ಮಾವನಿಂದ ನೀಡಲಾದ ದೂರಿನ ಆಧಾರದ ಮೇಲೆ ಕ್ರೈಮ್ 250 ಡಿವಿಷನ್ 2012 ರಂತೆ ಪ್ರಕರಣ ದಾಖಲಾಗಿದ್ದು ಸೆಕ್ಷನ್ 376 ಮತ್ತು 302 ರಡಿಯಲ್ಲಿ ಶಿಕ್ಷಾರ್ಹವಾಗಿರುವ ಅಪರಾಧಗಳಿಗೆ ಪ್ರಕರಣ ದಾಖಲಾಗಿದೆ. 6. ಬಳಿಕ ಶವವನ್ನು ಬೆಳ್ತಂಗಡಿ ಜನರಲ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಮತ್ತು ಡಾ. ಆದಮ್ ಹಾಗೂ ಲೇಡಿ ಡಾ. ರಶ್ಮಿಯವರ ನೆರವಿನಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಪೀಡಿತೆಯ ಮೇಲ್ಮೆ ಹಸ್ತ, ಮುಂಭಾಗದ ಹಸ್ತ ಮತ್ತು 2 ಕೈಗಳ ಮೇಲೆ ಗಾಯಗಳು ಹಾಗೂ ಗೋಳಾಟದ ಗುರುತುಗಳು ಕಂಡುಬಂದಿವೆ. ಕೊಲ್ಲಲ್ಪಟ್ಟವನ ಕೊರಳಿನ ಮಧ್ಯದಲ್ಲಿ 7 ಇಂಚು ಗಾತ್ರದ ಉಗುರುಗುಂಡಿ ಗುರುತು ಇದ್ದು, ಯೋನಿಯ ಭಾಗ ಮತ್ತು ಹೊರಗಿನ ಭಾಗಗಳ ಮೇಲೆ ಗಾಯಗಳಿದ್ದು, ಮಣ್ಣು ಕಣಗಳು ಕೂಡ ಕಂಡುಬಂದಿವೆ. ಹೆಮನ್ ಹರಿಯಲಾಗಿತ್ತು ಮತ್ತು ಸಾವು ಸಂಭವಿಸಿರುವ ಸಮಯ 24 - 36 ಗಂಟೆಗಳ ಒಳಗಿದೆ ಎಂದು ಅಂದಾಜಿಸಲಾಗಿದೆ. ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಯಿತು. 7. ದಿನಾಂಕ 11.10.2012 ರಂದು ಆರೋಪಿತ ಸಂತೋಷ್ ರಾವ್ ಅವರನ್ನು 39 ಮತ್ತು 40 ರವರು ಬಾಹುಬಲಿ ಪ್ರತಿಮೆ ಬಳಿ ಸಂಶಯಾಸ್ಪದ ಪರಿಸ್ಥಿತಿಗಳಲ್ಲಿ ಬಂಧಿಸಿದರು ಮತ್ತು ಅವರನ್ನು ಪೊಲೀಸ್ಗಳಿಗೆ ಒಪ್ಪಿಸಲಾಯಿತು. 12.10.2012 ರಂದು ಆರೋಪಿತನನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಯಿತು. ಆರೋಪಿತನ ದೇಹದ ಮೇಲೆ ಕಂಡುಬಂದ ಕೆಲವು ಗಾಯಗಳು ಶಿಕಾರಿಯಿಂದ ಆಕೆಯ ಉಗುರುಗಳಿಂದ ಉಂಟಾಗಿರಬಹುದು ಎಂಬ ಅನುಮಾನದಿಂದ ಆರೋಪಿತನನ್ನು ಸಂಪೂರ್ಣ ವೈದ್ಯಕೀಯ ತಪಾಸಣೆಗೆ ಮಂಗಳೂರು ಹೆಗ್ಡೆ ಮೆಡಿಕಲ್ ಅಕಾಡೆಮಿಗೆ ಕಳುಹಿಸಲಾಯಿತು. 8. ಆರೋಪಿತನ ವೈದ್ಯಕೀಯ ತಪಾಸಣೆ ನಡೆಸಿದ ಡಾ. ಮಹಾಬಲ ಶೆಟ್ಟಿ ಅವರು ಆರೋಪಿತನ ದೇಹದಲ್ಲಿ ವಿಭಿನ್ನ ಸಮಯದ 17 ಗಾಯಗಳನ್ನು ಪತ್ತೆಹಚ್ಚಿದರು ಮತ್ತು ಆರೋಪಿತನು ಫೈಮೋಸಿಸ್, ಅವನು ತನ್ನ ವ್ಯಕ್ತಿಗತ ಅಂಗದ ಪೂರ್ವಚರ್ಮವನ್ನು ಹಿಂದಕ್ಕೆಳೆಯಲು ಕಷ್ಟಪಡುವ ಸ್ಥಿತಿ ಸಮಸ್ಯೆಯಿಂದ ಬಳಲುತ್ತಿದ್ದನು ಎಂದು ತಿಳಿಸಿದರು. ವೈದ್ಯರು ಆರೋಪಿ ಲೈಂಗಿಕ ಸಂಬಂಧ ಮಾಡಲು ಅಸಾಧ್ಯ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. 9. ತನಿಖೆಯ ಅವಧಿಯಲ್ಲಿ ತಿಳಿದುಬಂದಂತೆ ಆರೋಪಿ ಶೃಂಗೇರಿಯ ಒಂದು ಹೋಟೆಲ್ ಶಾರದೆಯಲ್ಲಿ ಸೆಪ್ಟೆಂಬರ್ 2012 ರ ಕೊನೆಯ ವಾರದವರೆಗೆ ಕೆಲಸ ಮಾಡುತ್ತಿದ್ದನು. ಆತನ ಕೆಲಸ ತೃಪ್ತಿಕರವಾಗಿರಲಿಲ್ಲ ಎಂಬ ಕಾರಣದಿಂದ ಕೆಲಸದಿಂದ ತೆಗೆದುಹಾಕಲಾಯಿತು. ಆ ಕಾರಣದಿಂದ 13.10.2012 ರಂದು ಧರ್ಮಸ್ಥಳಕ್ಕೆ ಬಂದನು. 10. ಆರೋಪಿತನಿಂದ ಪಡೆದ ಸ್ವಯಂಸ್ಫೂರ್ತಿಯಿಂದ ನೀಡಿದ ಹೇಳಿಕೆಯ ಪ್ರಕಾರ 09.10.2012 ರಂದು ಸಂಜೆ 4:15ಕ್ಕೆ ಬಸ್ನಿಂದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇಳಿದು ತನ್ನ ಮನೆಯತ್ತ ನಡೆಯುತ್ತಿದ್ದಾಗ ಆರೋಪಿತನು ಬಲವಂತವಾಗಿ ಆಕೆಯನ್ನು ಹತ್ತಿರದ ಕಾಡು ಮೂಲೆಗೆ ಎಳೆದುಕೊಂಡು ಹೋದನು.
ಅಲ್ಲಿ ಜಲಪಾತವನ್ನು ದಾಟಿದ ನಂತರ ಆಕೆಯನ್ನು ಬಲವಂತವಾಗಿ ಬಲಾತ್ಕಾರ ಮಾಡಿ ಆಕೆಯ ಗುರುತಿನ ಚೀಟಿಯ ನೈಲಾನ್ ಟ್ಯಾಗ್ ಉಪಯೋಗಿಸಿ ನಾಲದ ಮೇಲೆ ಬಿಗಿದು ಕೊಂದನು ಮತ್ತು ನಂತರ ಶವದ ಜೊತೆ ಆಕೆಯ ವಸ್ತುಗಳನ್ನು ಅಲ್ಲಿಯೇ ಬಿಟ್ಟನು. 11. ವೈಜ್ಞಾನಿಕ ತನಿಖೆಯ ಸಮಯದಲ್ಲಿ ಮಂಗಳೂರು ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ನಡೆಸಿದ ತಪಾಸಣೆಯಲ್ಲಿ ಮೃತದೇಹದ ಮೇಲೆ ಕಂಡುಬಂದ ಗಾಯಗಳು ಇತ್ಯಾದಿಗಳ ಬಗ್ಗೆ ಅಭಿಪ್ರಾಯ ರೂಪಿತವಾಯಿತು. 8ನೇ ಪುಟ. ಆರೋಪಿತನ ದೇಹದ ಮೇಲೆ ಕಂಡುಬಂದ ಗಾಯಗಳು ಶಿಕಾರಿನ ಬೆರಳು ನಖಗಳಿಂದ ಉಂಟಾಗಿರುವುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಮೃತದೇಹ ಪತ್ತೆಯಾದ ಸ್ಥಳದಲ್ಲೇ ಅಪರಾಧ ನಡೆದಿದ್ದು ಸೂರ್ಯಾಸ್ತಕ್ಕೂ ಮುಂಚೆ ಅಂದರೆ ಸಂಜೆ 5-6 ಒಳಗೆ ಶಿಕಾರಿ ಮೃತಪಟ್ಟಿರಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಏಕೆಂದರೆ ಮೃತದೇಹದ ಮೇಲೆ ಹಾಕಿದ ಹಗ್ಗಗಳ ಮೊಟ್ಟೆಗಳು ಇನ್ನೂ ಒಡೆದು ಹೊರಬರಲಿಲ್ಲ. ಇದೇ ವೇಳೆ ಆರೋಪಿತನಿಗೆ ಯಾವುದೇ ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳಿಲ್ಲ ಎಂದು ವರದಿಯಾಗಿದೆ. ಆರೋಪಿತನು ಪಾಲಿಗ್ರಾಫ್ ಬ್ರೇನ್ ಮಾಪಿಂಗ್ ಪರೀಕ್ಷೆಗೆ ಒಪ್ಪಿಕೊಳ್ಳಲಿಲ್ಲ ಮತ್ತು ಆರೋಪಿತನದ ವಸ್ತುಗಳು ಘಟನೆ ನಡೆದ ಸ್ಥಳದ ಹತ್ತಿರ ಪತ್ತೆಯಾಗಿದ್ದು ತನಿಖಾಧಿಕಾರಿ ಆರೋಪಿತನೇ ಶಿಕಾರಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆಸಿದ್ದು ಆರೋಪಪಟ್ಟಿ ಸಲ್ಲಿಸಲಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 12ನೇ ಅನುಕ್ರಮಾಂಕ. ಪ್ರಾರಂಭದಲ್ಲಿ 09.10 2012 ರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಪ್ರಕರಣ ದಾಖಲಿಸಲಾಗಿತ್ತು. ಮೃತದೇಹ ಪತ್ತೆಯಾದ ನಂತರ ಆರೋಪ ಸೆಕ್ಷನ್ 376 ಮತ್ತು 302 ಅಡಿಯಲ್ಲಿ ಬದಲಾಗಿದೆ. ಅನಂತರ ಕರ್ನಾಟಕ ಸರ್ಕಾರದ ಆದೇಶದಂತೆ ಆದೇಶ ಸಂಖ್ಯೆ 6/2013 ದಿನಾಂಕ 03.12 2013 ಪ್ರಕರಣದ ತನಿಖೆಯನ್ನು ಠಪಾಯಿಗೆ ಹಸ್ತಾಂತರಿಸಲಾಯಿತು. 9ನೇ ಪುಟ. ಸ್ಕಬ ಚೆನ್ನೈ ಚ್ಯವ 44 ಪೊಲೀಸ್ ಇನ್ಸ್ಪೆಕ್ಟರ್ ತನಿಖೆಯನ್ನು ಪೂರ್ಣಗೊಳಿಸಿದ ನಂತರ ಬೆಂಗಳೂರು ನಗರದ 17ನೇ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ 26.10 2015 ರಂದು ಆರೋಪಪಟ್ಟಿಯನ್ನು ಸಲ್ಲಿಸಿದರು. 13. ಈ ಅಪರಾಧ ಪ್ರಕರಣವನ್ನು ಮೊದಲು ಬೆಳ್ತಂಗಡಿ ನಾಗರಿಕ ನ್ಯಾಯಾಧೀಶ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ದಾಖಲಿಸಲಾಯಿತು ಮತ್ತು ನಂತರ ಚೆನ್ನೈ 27 ಡಿವಿಷನ್ 2013 ಅಂಕೆಯಡಿ ದಾಖಲಿಸಲಾಯಿತು. ಆರೋಪಪಟ್ಟಿಯನ್ನು ಸ್ವೀಕರಿಸಿದ ನಂತರ ಪ್ರಕರಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ 18.02 2013 ರಂದು ವರ್ಗಾಯಿಸಲಾಯಿತು. ನಂತರ ಪ್ರಕರಣವನ್ನು ಚೆನ್ನೈ 22 ಡಿವಿಷನ್ 2013 ಅಂಕೆಯಲ್ಲಿ ದಾಖಲಿಸಲಾಯಿತು ಮತ್ತು 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶರಿಗೆ ಹಸ್ತಾಂತರಿಸಲಾಯಿತು ಮತ್ತು ಮತ್ತೆ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯಕ್ಕೆ 10.1 2014 ರಂದು ವರ್ಗಾಯಿಸಲಾಯಿತು. ಬಳಿಕ ತನಿಖಾಧಿಕಾರಿಯವರು ಆರೋಪಿತರ ಸಂಬಂಧ ಸಂಪೂರ್ಣ ದಾಖಲೆಗಳನ್ನು ಬೆಂಗಳೂರು ಸಿಬಿಐ ನ್ಯಾಯಾಲಯಕ್ಕೆ ಚಿವೆಯಕಂ ವರ್ಗಾಯಿಸುವಂತೆ ಮನವಿ ಸಲ್ಲಿಸಿದರು. 14. ಅದರಂತೆ ಈ ಪ್ರಕರಣವನ್ನು 31.10 2015 ರಂದು ಬೆಂಗಳೂರು ಸಿಬಿಐ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಯಿತು ಮತ್ತು ಚೆನ್ನೈ 28 ಡಿವಿಷನ್ 2015 ಅಂಕೆಯಲ್ಲಿ ದಾಖಲಾಗಿದೆ. ಸಿಬಿಐ ನ್ಯಾಯಾಲಯದ ಮುಂದೆ ಶಂಕಿತ ಆರೋಪಿತರಾದ ಧೀರಜ್ ಕಲ್ಲ, ಮಲ್ಲಿಕ್ ಹಾಜರಿದ್ದರು. 10ನೇ ಪುಟ. ಜೈನ್ ಮತ್ತು ಯುಡೈ ಕ್ಯೂಮರ್ ಜೈನ್ ಅವರನ್ನು ತನಿಖಾಧಿಕಾರಿಯವರ ಐಒ ವಿನಂತಿಯ ಮೇರೆಗೆ ಸಮನ್ಸ್ ಜಾರಿ ಮಾಡಿ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೆ ಹಾಜರಾಗಲು ನಿರ್ದೇಶಿಸಲಾಯಿತು. ದಿನಾಂಕ 25.03 2015 ರಂದು ತನಿಖಾಧಿಕಾರಿಯವರು ತನಿಖೆ ನಡೆಸಿದವರಿಂದ ಪೋಲಿಗ್ರಾಫ್ ಮತ್ತು ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಯ ವರದಿಯನ್ನು ಸಲ್ಲಿಸಿದರು. ಆರೋಪಿತ 3 ವ್ಯಕ್ತಿಗಳ ಮೇಲೆ ಇಂತಹ ಪರೀಕ್ಷೆಗಳು ನಡೆದಿದ್ದು ಮುಂದಿನ ತನಿಖೆಗೆ ಅಗತ್ಯವಿಲ್ಲ ಎಂದು ತಿಳಿಸಲಾಯಿತು. 03.12 2015 ರಂದು ತನಿಖಾಧಿಕಾರಿಯವರು ಸಿಬಿಐ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದರು. ಆರೋಪಿತ ಅಪರಾಧಗಳು ಸೆಷನ್ಸ್ ನ್ಯಾಯಾಲಯದಲ್ಲಿ ಮಾತ್ರ ವಿಚಾರಣೆಗೆ ಅರ್ಹವಾಗಿರುವುದರಿಂದ ಪ್ರಕರಣವನ್ನು ಗೌರವಾನ್ವಿತ ಜಿಲ್ಲೆ ಮತ್ತು ಸೆಷನ್ಸ್ ನ್ಯಾಯಾಲಯ ಬೆಂಗಳೂರು 31.12 2015 ಗೆ ವರ್ಗಾಯಿಸಲಾಯಿತು. ಆರೋಪಿತ ಅಪರಾಧವು ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ನಡೆದಿರುವುದರಿಂದ ಈ ನ್ಯಾಯಾಲಯವನ್ನು ವಿಶೇಷ ಮಕ್ಕಳ ನ್ಯಾಯಾಲಯವಾಗಿ ಘೋಷಿಸಲಾಗಿದ್ದು ಮಕ್ಕಳ ಮೇಲೆ ನಡೆದ ಅಪರಾಧವನ್ನು ವಿಚಾರಿಸಲು ಈ ನ್ಯಾಯಾಲಯಕ್ಕೆ 14.01 2016 ರಂದು ಪ್ರಕರಣ ವರ್ಗಾಯಿಸಲಾಯಿತು. 11ನೇ ಪುಟದ ಆರಂಭ ಅರ್ಧ ಭಾಗ. 15. ಈ ನ್ಯಾಯಾಲಯದ ಮುಂದೆ ಹಾಜರಾದ ಹಿರಿಯ ಸಾರ್ವಜನಿಕ ಅಭಿಯೋಜಕರು 21ನೇ ವಿಶೇಷ ಸಿಬಿಐ ನ್ಯಾಯಾಲಯಕ್ಕೆ ಪ್ರಕರಣ ವರ್ಗಾಯಿಸುವ ಕುರಿತು ಅರ್ಜಿ ಸಲ್ಲಿಸಿದ್ದಾರೆ ಮತ್ತು 16. 11ನೇ ಪುಟ. ಸೆಷನ್ಸ್ ಜಡ್ಜ್ ಬೆಂಗಳೂರು ದಿನ. ಸೆಷನ್ಸ್ ಜಡ್ಜ್ ಬೆಂಗಳೂರು ದಿನಾಂಕ 23.04 2016 ಪೈಕ್ ಸೆಕ್ಷನ್ 409(2) ಮತ್ತು 3 ಅಡಿಯಲ್ಲಿ ಅಧಿಕಾರ ಬಳಸಿಕೊಂಡು ಈ ಪ್ರಕರಣವನ್ನು ಈ ನ್ಯಾಯಾಲಯದ ಮುಂದೆ ಕಾಯ್ದಿರಿಸಲು ಆದೇಶಿಸಲಾಯಿತು. ಕಾನೂನು ಪ್ರಕಾರ ನಿರ್ವಹಣೆಗೆ. 16. ಆರೋಪಿತನು ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದು ತನ್ನ ಪರವಾಗಿ ಶ್ರೀಪೈಕ ವಕೀಲರವರಿಂದ ಪ್ರತಿನಿಧಿಸಲ್ಪಟ್ಟರು.
ಆರೋಪ ಪ್ರಾಸಿಕ್ಯೂಷನ್ ಅನ್ನು ಹಿರಿಯ ಸರ್ಕಾರಿ ಅಭಿಯೋಜಕ ಶ್ರೀ ಶಿವಾನಂದ ಪೆರ್ಲಾ ನಡೆಸಿದರು. ಹತರಾದ ಬಾಲಕಿ ತಂದೆ 3 ಶಂಕಿತ ಆರೋಪಿತರ ವಿರುದ್ಧ ಅರ್ಜಿ ಸಲ್ಲಿಸಿದ್ದರು. ನನ್ನ ಪೂರ್ವಾಧಿಕಾರಿ ದಿನಾಂಕ 09.11/2016 ರಂದು ಶ್ರೀ ಮಲ್ಲಿಕ್ ಜೈನ್, ಶ್ರೀ ಧನಂಜಯ ಜೈನ್ ಮತ್ತು ಶ್ರೀ ಉದಯ ಜೈನ್, ಬೆಳ್ತಂಗಡಿ, ಧರ್ಮಸ್ಥಳ ಅವರಿಗೆ ಸಮನ್ಸ್ ಜಾರಿಗೊಳಿಸಿದರು ಮತ್ತು ಸಿಬಿಐಗೆ ಹೆಚ್ಚಿನ ತನಿಖೆ ನಡೆಸಲು ಮತ್ತು ವರದಿ ನೀಡಲು ನಿರ್ದೇಶನ ನೀಡಿದರು. 17 ಈ ಮೂಲಕ ಅಸಮಾಧಾನಗೊಂಡ ಶಂಕಿತ ಆರೋಪಿತರು ಕ್ರಿಮಿನಲ್ ಪಿಟಿಷನ್ಗಳನ್ನು ದಿನಾಂಕ 1928 ಡಿವಿಷನ್ 2017 ಮತ್ತು 8678 ಡಿವಿಷನ್ 2016 ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಸಲ್ಲಿಸಿದರು. ದೂರುದಾರರು ಕೂಡ ಪಿ.ನಂ. 2208 ಡಿವಿಷನ್ 2018 ರಲ್ಲಿ ಒಂದು ರೈಟ್ ಪಿಟಿಷನ್ ಸಲ್ಲಿಸಿದರು. ಎಲ್ಲಾ 3 ಪ್ರಕರಣಗಳನ್ನು ಒಟ್ಟಾಗಿ ಪರಿಗಣಿಸಿದ ನಂತರ ಗೌರವಾನ್ವಿತ 12ನೇ ಪುಟ ಕರ್ನಾಟಕ ಹೈಕೋರ್ಟ್ ದಿನಾಂಕ 27.01 2021 ರ ಆದೇಶವನ್ನು ನೀಡಿದ್ದು ರೈಟ್ ಪಿಟಿಷನ್ ಅನ್ನು ತಿರಸ್ಕರಿಸಿ ದಿನಾಂಕಿತ ಆದೇಶವನ್ನು ಅಳಿಸಿ ಹಾಕಿತು. 12ನೇ ಪುಟ ಕರ್ನಾಟಕ ಹೈಕೋರ್ಟ್ ದಿನಾಂಕ 27.01 2021 ರಂದು ಆದೇಶ ನೀಡಿದ್ದು ರೈಟ್ ಪಿಟಿಷನ್ ಅನ್ನು ತಿರಸ್ಕರಿಸಿ ದಿನಾಂಕ 07.02 2017 ರ ಆದೇಶವನ್ನು ಮತ್ತು ದಿನಾಂಕ 19.11 2016 ರಂದು ಅರ್ಜಿದಾರರನ್ನು ಸಮನ್ಸ್ ಜಾರಿ ಮಾಡಿದ್ದ ಆದೇಶವನ್ನು ರದ್ದುಗೊಳಿಸಿತು. ಆದರೆ ಸೆಕ್ಷನ್ 319 ಅಡಿಯಲ್ಲಿ ಸಲ್ಲಿಸಲಾದ ಅರ್ಜಿಯ ಪ್ರಕಾರ ಮುಂದುವರಿಯುವ ಅವಕಾಶವನ್ನು ಉಳಿಸಿಕೊಂಡಿದ್ದು ಆಸ್ತಿ ಆರೋಪಿತನಿಗೆ ಅವಕಾಶವನ್ನು ನೀಡಬೇಕೆಂದು ಹೇಳಿತು. 18 31.03 2021 ರಂದು ಮಾನ್ಯ ಹಿರಿಯ ಸಾರ್ವಜನಿಕ ಅಭಿಯೋಜಕರು ಮಾನ್ಯ ಹೈಕೋರ್ಟ್ನ ನಿರ್ದೇಶನಗಳ ಪ್ರಕಾರ ನೌ 8678 ಡಿವಿಷನ್ 2016 ಸೆಕ್ಷನ್ 317 ಅಡಿಯಲ್ಲಿ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯಲ್ಲಿ ಶ್ರೀ ಮಲ್ಲಿಕ್ ಜೈನ್, ಶ್ರೀ ಧನಂಜಯ ಜೈನ್ ಮತ್ತು ಶ್ರೀ ಉದಯ ಜೈನ್ ಅವರನ್ನು ಆರೋಪಿತರಾಗಿ ಸೇರಿಸುವಂತೆ ಮನವಿ ಮಾಡಲಾಯಿತು. ದಿನಾಂಕ 04.10 2021 ರಂದು ಈ ಅರ್ಜಿ ನನ್ನ ಪೂರ್ವಾಧಿಕಾರಿ ಅವಶ್ಯಕತೆ ಇಲ್ಲ ಎಂದು ತಿರಸ್ಕರಿಸಿದರು. ನನ್ನ ಪೂರ್ವಾಧಿಕಾರಿ ದಿನಾಂಕ 19.09 2016 ರಂದು ಸೆಕ್ಷನ್ 376, 302 ಮತ್ತು 201 ಎಫ್ಟ್ ಅಡಿಯಲ್ಲಿ ಆರೋಪವನ್ನು ರೂಪಿಸಿದ್ದರು. ಇದಕ್ಕೆ ಆರೋಪಿತನು ನಿರಾಕರಿಸಿ ನ್ಯಾಯಾಲಯದಲ್ಲಿ ವಾದಿಸಲು ಸಿದ್ಧನಾಗಿದ್ದನು. ಅಭಿಯೋಗ ಪಕ್ಷವು ತನ್ನ ಪೀಠವನ್ನು ಬೆಂಬಲಿಸಲು 35 ಸಾಕ್ಷಿಗಳನ್ನು ಪೋ 1 ರಿಂದ ಪೋ 35 ರವರೆಗೆ ಪರೀಕ್ಷಿಸಿದೆ ಮತ್ತು 13ನೇ ಪುಟ ದಾಖಲೆಗಳನ್ನು X1 ರಿಂದ X40 ವರೆಗೆ ಮತ್ತು ವಸ್ತುಗಳನ್ನು ಮೌ 1 ರಿಂದ ಮೌ 26 ವರೆಗೆ ಗುರುತಿಸಿ ದಾಖಲಿಸಿತು. ಅಭಿಯೋಗ ಪಕ್ಷದ ಸಾಕ್ಷ್ಯ ಭಾಗ ಮುಗಿದ ನಂತರ ಸೆಕ್ಷನ್ 313 ಅಡಿಯಲ್ಲಿ ಆರೋಪಿತನ ಹೇಳಿಕೆಯನ್ನು ಎಲ್ಲಾ ಆರೋಪ ದಾಖಲೆಗಳನ್ನು ಓದಿ ಕೇಳಿಸಿ ದಾಖಲಿಸಲಾಯಿತು. 13ನೇ ಪುಟ ದಾಖಲೆಗಳನ್ನು X1 ರಿಂದ X40 ರವರೆಗೆ ಮತ್ತು ವಸ್ತುಗಳನ್ನು ಮೌ 1 ರಿಂದ ಮೌ 26 ರವರೆಗೆ ಗುರುತಿಸಲಾಯಿತು. ಆರೋಪ ಪಕ್ಷದ ಸಾಕ್ಷ್ಯ ಭಾಗ ಮುಗಿದ ನಂತರ ಸೆಕ್ಷನ್ 313 ಅಡಿಯಲ್ಲಿ ಆರೋಪಿತನ ಹೇಳಿಕೆಯನ್ನು ದಾಖಲಿಸಲಾಯಿತು. ಎಲ್ಲಾ ಆರೋಪ ದಾಖಲೆಗಳನ್ನು ಓದಿ ಕೇಳಿಸಿ ಆರೋಪಿತನು ಎಲ್ಲಾ ಅಪರಾಧದ ಸಂಕೇತಗಳನ್ನು ತಳ್ಳಿಹಾಕಿದನು. ಆರೋಪಿತ 20 ದಾಖಲೆಗಳಲ್ಲಿ ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ ಈ ಕೆಳಗಿನ ಅಂಶಗಳು ನನ್ನ ಪರಿಗಣನೆಗೆ ಬರುವುವು. 1. ಮೃತಳ ಹತ್ಯೆಯಾಗಿದೆ ಎಂಬುದನ್ನು ಆರೋಪ ಪಕ್ಷವು ಮಾನ್ಯ ಅನುಮಾನಕ್ಕೂ ಮೀರಿದಂತೆ ಸಾಬೀತುಪಡಿಸಿದ್ದೆ. 209.10 2012 ರಂದು ಸಂಜೆ ಸುಮಾರು 4:15 ಗಂಟೆಗೆ ಮನ್ನಸಂಕ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಈ ಘಟನೆ ನಡೆದಿದ್ದನ್ನು ಆರೋಪ ಪಕ್ಷವು ಮಾನ್ಯ ಅನುಮಾನಕ್ಕೂ ಮೀರಿದಂತೆ ಸಾಬೀತುಪಡಿಸಿದ್ದೆ. 14ನೇ ಪುಟ ಧರ್ಮಸ್ಥಳದಲ್ಲಿ ಪ್ರೌಢಶಾಲೆಯ ನಂತರ ಮನೆಗೆ ಹೋಗುತ್ತಿದ್ದ ಅಪ್ರಾಪ್ತ ವಯಸ್ಸಿನ ಬಾಲಕಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಸ್ಸಿನಿಂದ ಇಳಿದಾಗ ಆರೋಪಿತ ಸಂತೋಷ್ ರಾವ್ ಈಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವ ಉದ್ದೇಶದಿಂದ ಬಲವಂತವಾಗಿ ಹಚ್ಚಿದನು. ಬಾಯಿಯನ್ನು ಮುಚ್ಚಿ ಹೊಳೆಯನ್ನು ದಾಟಿಸಿದನು. ಆಕೆ ಕಿರುಚಿದಾಗ ಕಾಲೇಜಿನ ಐಡಿ ಟ್ಯಾಗ್ನೊಂದಿಗೆ ಆಕೆಯ ಕುತ್ತಿಗೆಯನ್ನು ಬಿಗಿದು 2 ಕೈಗಳನ್ನು ಮರದ ಮೊಲೆಗೂ ಕಟ್ಟಿ ಆಕೆಯ ಬಟ್ಟೆಗಳನ್ನು ಕಿತ್ತು ಹಿಂಸೆಪೂರ್ಣ ಲೈಂಗಿಕ ಸಂಪರ್ಕ ಸಾಧಿಸಿದ್ದನು ಎಂದು ಆರೋಪಿಸಲಾಗಿದೆ. ಇದರಿಂದ ಸೆಕ್ಷನ್ 376 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಮಾಡಿರುವನು. 3. ಮೇಲ್ಕಾಣಿಸಿರುವ ದಿನಾಂಕ, ಸಮಯ ಮತ್ತು ಸ್ಥಳದಲ್ಲಿ ಆರೋಪಿ ಈಕೆಯ ಮೇಲೆ ಅತ್ಯಾಚಾರ ಮಾಡಿದ ನಂತರ ತನ್ನ ಅಪರಾಧವನ್ನು ಮುಚ್ಚಿಸಲು ಕೊಲೆ ಮಾಡುವ ಉದ್ದೇಶದಿಂದ ಕಾಲೇಜು ಐಡಿ ಕಾರ್ಡ್ನ ನೈಲಾನ್ ಟ್ಯಾಗ್ನಿಂದ ಆಕೆಯನ್ನು ನುಂಗಿಸಿದ್ದನೆಂಬುದನ್ನು ಆರೋಪ ಪಕ್ಷವು ಮಾನ್ಯ ಅನುಮಾನಕ್ಕೂ ಮೀರಿದಂತೆ ಸಾಬೀತುಪಡಿಸಿದ್ದೆ. 3. ಮೇಲ್ಕಂಡ ದಿನಾಂಕ, ಸಮಯ ಮತ್ತು ಸ್ಥಳದಲ್ಲಿ ಆರೋಪಿಯು ಪೀಡಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ನಂತರ ತನ್ನ ಮಾಡಿದ ಅಪರಾಧವನ್ನು ಮುಚ್ಚಲು ಆಕೆಯ ಕೊಲೆ ಮಾಡುವ ಉದ್ದೇಶದಿಂದ ಆಕೆಯ ಧರಿಸಿದ್ದ ಐಡೆಂಟಿಟಿ ಕಾರ್ಡ್ನ ನೈಲಾನ್ ಟ್ಯಾಗ್ನಿಂದ ಆಕೆಯನ್ನು ನುಂಗಿಸಿ
ಆಕೆಯ ಉಸಿರುಗಟ್ಟಿ ಆಕೆಯ ಸಾವಿಗೆ ಕಾರಣನಾಗಿದ್ದು, ಇದರಿಂದ ಭಾರತೀಯ ದಂಡ ಸಂಹಿತೆ ಆಕ್ಟ್ ಸೆಕ್ಷನ್ 302ರಂತೆ ಶಿಕ್ಷಾರ್ಹ ಅಪರಾಧವನ್ನು ಮಾಡಿದ್ದನೆಂದು ಆರೋಪ ಪಕ್ಷವು ಮಾನ್ಯ ಅನುಮಾನಕ್ಕೂ ಮೀರಿದಂತೆ ಸಾಬೀತುಪಡಿಸಿದ್ದೆ. 4. ಆರೋಪಿಯು ಪೀಡಿತ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ನಂತರ ಸಾಕ್ಷ್ಯವನ್ನು ನಾಶ ಮಾಡುವ ಉದ್ದೇಶದಿಂದ ಆಕೆಯ ಖಾಸಗಿ ಅಂಗಾಂಗದಲ್ಲಿ ಮಣ್ಣನ್ನು ತುಂಬಿದನು ಎಂಬುದನ್ನು ಮತ್ತು ಇದರಿಂದ ಭಾರತೀಯ ದಂಡ ಸಂಹಿತೆ ಆಕ್ಟ್ ಸೆಕ್ಷನ್ 201 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಮಾಡಿದ್ದನೆಂದು ಆರೋಪ ಪಕ್ಷವು ಮಾನ್ಯ ಅನುಮಾನಕ್ಕೂ ಮೀರಿದಂತೆ ಸಾಬೀತುಪಡಿಸಿದ್ದೆ. 5. ಏನು ಆದೇಶ? 21. ವಾದಗಳು ಕೇಳಿದ ನಂತರ ಮತ್ತು ಮೌಖಿಕ ಹಾಗೂ ದಾಖಲೆ ಸಾಕ್ಷ್ಯಗಳನ್ನು ಆಲಿಸಿ ವಿವರವಾಗಿ ಪರಿಶೀಲಿಸಿದ ಬಳಿಕ ಮೇಲಿನ ವಿಷಯಗಳಿಗೆ ನನ್ನ ಕಂಡುಹಿಡಿತಗಳು ಈ ಕೆಳಗಿನಂತಿವೆ. ಪ್ರಶ್ನೆ ಸಂಖ್ಯೆ 1 ಸಹಮತದಲ್ಲಿ. ಪ್ರಶ್ನೆ ಸಂಖ್ಯೆ 2 ವಿರೋಧದಲ್ಲಿ. ಪ್ರಶ್ನೆ ಸಂಖ್ಯೆ 3 ವಿರೋಧದಲ್ಲಿ. ಪ್ರಶ್ನೆ ಸಂಖ್ಯೆ 4 ವಿರೋಧದಲ್ಲಿ. ಪ್ರಶ್ನೆ ಸಂಖ್ಯೆ 5 ಕೊನೆ ಆದೇಶದ ಪ್ರಕಾರ. 22. ಪ್ರಶ್ನೆ ಸಂಖ್ಯೆ 1 ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನು ಶಿಕ್ಷಿಸಲು ಮೊದಲ ಮತ್ತು ಮುಖ್ಯ ಅಂಶವೆಂದರೆ ಮೃತತನವು ಹತ್ಯೆಯಿಂದ ಉಂಟಾಗಿದೆಯೇ ಎಂಬುದನ್ನು ಸಾಬೀತುಪಡಿಸಬೇಕು. 16ನೇ ಪುಟ. ಪೀಡಿತನ ಹತ್ಯೆಯ ಸತ್ಯವನ್ನು ಸಾಬೀತುಪಡಿಸಲು ಆರೋಪ ಪಕ್ಷವು ಪೋ 12 ಆಡಮ್ ಅವರ ಸಾಕ್ಷ್ಯಕ್ಕೆ ಅವಲಂಬಿಸಿದೆ. ಅವರು ಸರ್ಕಾರಿ ಆಸ್ಪತ್ರೆ ಬೆಳ್ತಂಗಡಿಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರ ಸಾಕ್ಷ್ಯವು ಹೀಗಿದೆ. 2012 ಅಕ್ಟೋಬರ್ 10ರಂದು 17 ವರ್ಷದ ಪೀಡಿತೆಯ ಶವ ಪರೀಕ್ಷೆಯನ್ನು ಸಂಜೆ 6:00 ರಿಂದ 7:30 ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ನಡೆಸಿದರು. ಅವರು ಕೆಳಗಿನ ಗಾಯಗಳನ್ನು ಗಮನಿಸಿದರು. 1. ಮೇಲ್ಮೈ ಬಾಹು, ಮೊಣಕೈ ಮತ್ತು ಎರಡೂ ಕೈಗಳಲ್ಲಿ ಉಳಿದಿದ್ದ ಸವೆತ ಮತ್ತು ಹಿಂಡು ಗಾಯಗಳು. 2. ಬೆನ್ನಿನ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಸವೆತ ಮತ್ತು ಹಿಂಡು ಗಾಯಗಳು. 3. 2 ಜಠರದ ಭಾಗ, ಕಾಲು, ತೊಡೆಗಳ ಒಳಭಾಗ ಮತ್ತು ತೊಡೆಗಳ ಹೊರಭಾಗದಲ್ಲಿ ಸವೆತ ಮತ್ತು ಹಿಂಡು ಗಾಯಗಳು. 4. ಗಂಟಲಿನ ಮಧ್ಯಭಾಗದಲ್ಲಿ ಅಡ್ಡವಾಗಿ 7 ಇಂಚಿನ ಉರಿತ ಗುರುತು. ಗಂಟಲಿನ ರಚನೆಗಳು: ಥೈರಾಯ್ಡ್ ಕಾರ್ಟಿಲೇಜ್, ಕ್ರಿಕಾಯ್ಡ್ ಕಾರ್ಟಿಲೇಜ್, ಹೈಯಾಯ್ಡ್ ಎಲುಬು ಎಲ್ಲಾ ಪೂರ್ತಿಯಾಗಿ ಸಂರಕ್ಷಿಸಲ್ಪಟ್ಟು ಪರೀಕ್ಷೆಗಾಗಿ ಕಳುಹಿಸಲಾಯಿತು. ಫೋ 12 ಸಾಕ್ಷಿ ಮುಂದೆ ಹೇಳಿದ್ದು: ಯೋನಿಯ ಮತ್ತು ಲೈಂಗಿಕ ಅಂಗದಲ್ಲಿ ಚೀರುಗಾಯಗಳೊಂದಿಗೆ ರಕ್ತಸ್ರಾವ ಕಂಡುಬಂದಿತ್ತು. ಮಣ್ಣಿನ ಕಣಗಳು ಯೋನಿಯ ಮೇಲೂ ಒಳಗೂ ಕಂಡುಬಂದವು. ಜಗನ ಮುಡಿ ಇದ್ದು ತೂಕಡಿಸಿಕೊಂಡಿತ್ತು. ಹೈಮೆನ್ ಯೋನಿ ಕವಚ ಚೀರುವಂತೆ ಕಂಡುಬಂದಿತ್ತು. ಸೊಕ್ಕೆಯೊಂದಿಗೆ ರಕ್ತಸ್ರಾವವಿತ್ತು. ಯೋನಿ 2 ಬೆರಳುಗಳನ್ನು ಸ್ವೀಕರಿಸಿತು. ರಕ್ತಸ್ರಾವ ಕಂಡುಬಂದಿತು. ಗರ್ಭಾಶಯ ಸಾಮಾನ್ಯ ಗಾತ್ರದಲ್ಲಿದ್ದು ಮುಂಭಾಗಕ್ಕೆ ತಿರುಗಿದ್ದಿತ್ತು. 23 ಗಂಟಲಿನ ಭಾಗವನ್ನು ಫಾರ್ಮಾಲಿನ್ ದ್ರಾವಣದಲ್ಲಿ ಇಟ್ಟು ಮಂಗಳೂರು ಕೆಮ್ಕ ಆಸ್ಪತ್ರೆಗೆ ಕಳುಹಿಸಲಾಯಿತು. ಜಗನ ಮುಡಿ, ಆಂಗಿ ಭಾಗದ ಸ್ವಾಬ್ಗಳು, ಉಗುರುಗಳ ತುಂಡುಗಳು ಮತ್ತು ಹೃದಯದಿಂದ ತೆಗೆದ ರಕ್ತದ ಮಾದರಿಯನ್ನು ಮಂಗಳೂರು ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು. 17-09-2013ರಂದು ಅಂತಿಮ ವರದಿ ಸಿಕ್ಕ ನಂತರ ಪೋ 12 ಸಾಕ್ಷಿ ಹೀಗೆ ಅಭಿಪ್ರಾಯಪಟ್ಟರು: ಮೃತ್ಯುವಿಗೆ ಕಾರಣವಾಗಿದ್ದು ಗಂಟಲಿನ ಭಾಗದ ಒತ್ತಡದಿಂದ ಉಂಟಾದ ಉಸಿರುಗಟ್ಟಿಕೆಯಾಗಿದೆ. ಆಸ್ಪೈಚಿಯಾ ಹಾಗೂ ಪೀಡಿತಳ ಮೇಲೆ ಅತ್ಯಾಚಾರ ನಡೆದಿರುವುದು ಸಾಬೀತಾಗಿದೆ ಎಂದು ಹೇಳಿದರು. 24 ವೈದ್ಯರು ಮುಂದುವರೆಸಿ ಹೀಗೆ ಹೇಳಿದರು: ಲೈಂಗಿಕ ದೌರ್ಜನ್ಯವಾದಾಗ ಪೀಡಿತಳು ಪ್ರತಿರೋಧಿಸಿದ್ದಾಳೆ ಮತ್ತು ಆ ಸಮಯದಲ್ಲಿ ಕಂಡುಬಂದ ಗಾಯಗಳು ಸಹ ಸಹವಾಸದ ಕೋಯಿಟಸ್ ಸಮಯದಲ್ಲಿಯೇ ಸಂಭವಿಸಿದ್ದವು ಎಂದು ಅಭಿಪ್ರಾಯಪಟ್ಟರು. ಫೋ 2 ಕೂಡ ಅಭಿಪ್ರಾಯಪಟ್ಟರು: ಮೋ 2 ಟ್ಯಾಗ್ನನ್ನು ಉಪಯೋಗಿಸಿ ಯಾರನ್ನಾದರೂ ಗಂಟಲು ಬಿಗಿದು ಕೊಲ್ಲಬಹುದು ಎಂದು. ಪರೀಕ್ಷೆಯನ್ನು ಡಾ. ರಶ್ಮಿ ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಉಜಿರೆಯವರ ಸಹಾಯದಿಂದ ನಡೆಸಲಾಯಿತು. ಇದನ್ನು ಹೆಚ್ಚುವರಿಯಾಗಿ ಹೇಳಿದರು: ಅಜೀರ್ಣವಾಗದ ಆಹಾರದ ಕಣಗಳು ಹೊಟ್ಟೆಯಲ್ಲಿ ಕಂಡುಬಂದಿರುವುದರಿಂದ ಮೃತರು ಸುಮಾರು ಸಂಜೆ 6 ಗಂಟೆಯ ವೇಳೆ ಆಹಾರ ಸೇವಿಸಿದಿರಬಹುದು ಎಂದು. ಫೋ 12 ಸಾಕ್ಷಿನ ಪ್ರತಿ ಪರೀಕ್ಷೆಯಲ್ಲಿ ಹೇಳಿದರು. ಮರಣೋತ್ತರ ಪರೀಕ್ಷೆಯನ್ನು ಕತ್ತಲೆಯಲ್ಲಿ ನಡೆಸಲಾಯಿತು ಎಂದು ನಿರಾಕರಿಸಿದರು. ವೈದ್ಯರು ಮೃತಳ ಕೈಗಳ ಮೇಲೆ ಇದ್ದ ಗಾಯಗಳನ್ನು ಗಮನಿಸಿಲ್ಲ ಎಂಬ ಸಂಗತಿ ಬಹಿರಂಗವಾಯಿತು. ಫೋ 12 ಸಾಕ್ಷಿ ಒಪ್ಪಿಕೊಂಡಿದ್ದು ಅತ್ಯಾಚಾರ ಪ್ರಕರಣಗಳಲ್ಲಿ ಆಹಾರದಲ್ಲಿ ವಿಷ ಅಥವಾ ಭ್ರಮೆಕಾರಕ ಪದಾರ್ಥಗಳ ಸಂಭವವಿರಬಹುದು ಎಂದು. ಅವರು ಈ ವಿಷಯವನ್ನು ಒಪ್ಪಿಕೊಂಡರು. ಹೊಟ್ಟೆಯಲ್ಲಿ ಅಜೀರ್ಣ ಆಹಾರ ಕಣಗಳನ್ನು ಅವರು ಸಂರಕ್ಷಿಸಿಲ್ಲ ಎಂದು. ಫೋ 12 ಮುಂದೆ ಹೇಳಿದರು: ವ್ಯಕ್ತಿಯ ಮರಣದ ನಂತರ ಜೀರ್ಣಕ್ರಿಯೆಯ ಪ್ರಕ್ರಿಯೆ ತಕ್ಷಣವೇ ನಿಂತುಹೋಗುತ್ತದೆ ಮತ್ತು ಈ ಕೃತ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಜನರ ಭಾಗವಹಿಸುವ ಸಾಧ್ಯತೆಯೂ ಇದೆ ಎಂದು ಒಪ್ಪಿಕೊಂಡರು. 26x3 ಮರಣಪರಿಶೋಧನಾ ವರದಿಯ ಪ್ರಕಾರ ಮೃತಳ ದೇಹವನ್ನು ಥೆಕ್ ಪರ್ಶೀಸ್ ದಟ್ಟ ಜಿಡ್ಡು ಹೊಳೆಗಳು ನಡುವೆ ಇರುವ ಮ್ಯಾನಸೆಂಕ ಎಂಬ ಸ್ಥಳದಲ್ಲಿ ಸಿಕ್ಕಿತು.
ದೇಹ ಅರ್ಧ ನಗ್ನವಾಗಿತ್ತು. ಮೃತಳ ಕೈಗಳನ್ನು ಮರದ ಕೊಂಬೆಯೊಂದಕ್ಕೆ ನೀಲಿ ಬಣ್ಣದ ಚುಡಿದಾರ್ ಶಾಲ್ನಿಂದ ಕಟ್ಟಲಾಗಿತ್ತು ಮತ್ತು ಹಳೆಯ ಬಿಳಿ ಚುಡಿದಾರ್ ಟಾಪ್ ಹರಿದ ಸ್ಥಿತಿಯಲ್ಲಿ ದೇಹದ ಮೇಲೆ ಕಂಡುಬಂದಿತು. ಮರಣಪರಿಶೋಧನೆಗೆ ಸಾಕ್ಷಿಯಾಗಿರುವವರ ಅಭಿಪ್ರಾಯದ ಪ್ರಕಾರ ಮೃತಳನ್ನು ಬಲವಂತವಾಗಿ ಗಿಡಗುತ್ತಿಗೆಗಳನ್ನು ಒಳಗೆ ಎಳೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ ನಂತರ ಆಕೆ ತಾನು ಧರಿಸಿದ್ದ ಶಾಲಾ ಟ್ಯಾಗ್ನಿಂದ 2 ಗಂಟಲು ಬಿಗಿದು ಕೊಂದು ಹಾಕಲಾಗಿದೆ ಎಂದು ತೋರಿಸುತ್ತದೆ. XP12 ಮರಣೋತ್ತರ ವರದಿ ಮೃತಳ ಸಸ್ಟೇನಿಂಗ್ ಇಂಜುರೀಸ್ ಗಾಯಗಳು ಮತ್ತು ಅವಳು ನಡೆಸಿದ ತೀವ್ರ ಹೋರಾಟವನ್ನು ವಿವರಿಸುತ್ತದೆ. ಮೃತಳ ಸಾವಿನ ಕಾರಣವನ್ನು ರಾಸಾಯನಿಕ ಮತ್ತು ಪ್ಯಾಥಾಲಜಿಕಲ್ ಪರೀಕ್ಷಾ ವರದಿಗಳಿಗಾಗಿ ಕಾಯಲಾಗುತ್ತಿದೆ. XP9 10 11 26 27 28 31 32 35 ಮತ್ತು 36 ಎನ್ನುವ ದಾಖಲೆಗಳು ಮತ್ತು ಮರಣಪರಿಶೋಧನೆಯ ಸಂದರ್ಭದಲ್ಲಿ ತೆಗೆದ ಮೃತಳ ಛಾಯಾಚಿತ್ರಗಳು ಮತ್ತು ಮರಣೋತ್ತರ ವರದಿ ಪ್ರಕಾರ ಮೃತಳ ಮೇಲೆ ಕೊಲೆ ಮಾಡಲಾಗಿದೆ ಎಂಬುದನ್ನು ತೋರಿಸುತ್ತದೆ. 28 ವೈದ್ಯಕೀಯ ಸಾಕ್ಷ್ಯಗಳ ಹೊರತಾಗಿ ಮೃತಳ ತಂದೆ PO1 ಮತ್ತು ಮೃತಳ ಮಾವ PO2 ಅವರು ಮೃತಳ ಅಕಸ್ಮಾತ್ ನಾಪತ್ತೆಯಾಗಿದ್ದ ಕುರಿತು ಮತ್ತು ನಂತರ ಮೃತಳ ಶವವನ್ನು ಗಿಡಗುತ್ತಿಗೆಗಳ ನಡುವೆ ಪತ್ತೆ ಹಚ್ಚಿದ ಕುರಿತು ತಮ್ಮ ಹೇಳಿಕೆಯಲ್ಲಿ ಹೇಳಿದರು. ಅಕಾಲಿಕ ಮತ್ತು ಅಸ್ವಾಭಾವಿಕ ಸಾವಿಗೆ ಬಲಿಯಾದಳು ಎಂದು ಹೇಳಿದರು. ಆರೋಪಣೆ ಪ್ರಾಸಿಕ್ಯೂಷನ್ ನೀಡಿದ ಸನ್ನಿವೇಶಗಳ ಪ್ರಕಾರ ಶವ ಪತ್ತೆಯಾದ ಸ್ಥಳ, ಮೃತಳ ಸಸ್ಟೇನಿಂಗ್ ವೋನ್ಸ್ ಗಾಯಗಳು ಮತ್ತು ಅಕಾಲಿಕ ಮರಣ ಎಲ್ಲವೂ ಆಕೆಯ ಹತ್ಯೆಗೀಡಾದದ್ದು ಮತ್ತು ಅತ್ಯಾಚಾರಕ್ಕೊಳಗಾದದ್ದು ಎಂದು ಸ್ಪಷ್ಟಪಡಿಸುತ್ತದೆ. PO12 ವೈದ್ಯರು ಮರಣೋತ್ತರ ವರದಿಯಲ್ಲಿ ನೀಡಿದ ಅಭಿಪ್ರಾಯದಿಂದ ಕೂಡ ಮೃತಳ ಹತ್ಯೆಯಾಗಿದೆ ಮತ್ತು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವುದು ಸ್ಪಷ್ಟವಾಗುತ್ತದೆ. ಪುಟ 20 SPO 203 ಡಿವಿಷನ್ 2016 ನ್ಯಾಯಾಲಯದ ಮುಂದೆ ಇರುವ ಸಾಕ್ಷ್ಯಾಧಾರಗಳು ಪೀಡಿತಳಿಗೆ ಮರಣವು ಮರಣೋತ್ತರ ವರದಿಯಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯದ ಹೊರತು ಬೇರೆ ಯಾವುದೇ ಕಾರಣಗಳಿಂದ ಸಂಭವಿಸಿದ್ದೆಂದು ತೋರಿಸುವಂತಿಲ್ಲ. ಆದ್ದರಿಂದ ನಾನು ಬಿಂದುವು ಸಂಖ್ಯೆ 1 ಅನ್ನು ಧನಾತ್ಮಕವಾಗಿ ಉತ್ತರಿಸುತ್ತೇನೆ. 29 ಬಿಂದುವು ಸಂಖ್ಯೆ 2 ರಿಂದ 4 ಎಲ್ಲಾ ಬಿಂದುಗಳು ಪರಸ್ಪರ ಸಂಬಂಧ ಹೊಂದಿರುವುದರಿಂದ ಪರಸ್ಪರ ಪುನರಾವೃತ್ತಿಯನ್ನು ತಪ್ಪಿಸಲು ಅವುಗಳನ್ನು ಒಟ್ಟಿಗೆ ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ. ಆರೋಪಿಯನ್ನು ಅಪರಾಧಿಯಾಗಿಸಲು ದೂರದರ್ಶಕವಾಹಕ ಪ್ರಾಸಿಕ್ಯೂಷನ್ PO1 ರಿಂದ PO35 ರವರೆಗೆ ಪರೀಕ್ಷಿಸಿದೆ. ಕ್ರಿಮಿನಲ್ ವಿಚಾರಣೆಯಲ್ಲಿ ಸಾಕ್ಷ್ಯಾಧಾರವನ್ನು ನೀಡುವ ಹೊಣೆ ಯಾವಾಗಲೂ ದೂರದರ್ಶಕವಾಹಕದ ಮೇಲಿದೆ ಎಂದು ಕಾನೂನಿನ ಸ್ಥಿರ ನಿಲುವಾಗಿದೆ. ಈ ಹೊಣೆಗಾರಿಕೆ ಪ್ರತಿಯೊಂದು ಕ್ರಿಮಿನಲ್ ವಿಚಾರಣೆಯ ಆರಂಭದಿಂದ ಕೊನೆಯವರೆಗೆ ಸಾಕ್ಷ್ಯಾಧಾರದ ಸ್ವಭಾವ ಯಾವುದಾದರೂ ಆಗಲಿ, ನೇರವಾಗಿರಲಿ ಅಥವಾ ಸರ್ಕಮ್ಸ್ಟೆನ್ಷಿಯಲ್ ಪರಿಸ್ಥಿತಿಪರವಾಗಿರಲಿ ಮತ್ತು ಆರೋಪಿಯು ತೆಗೆದುಕೊಂಡಿರುವ ಯಾವ ತಕರಾರು ಆಗಿರಲಿ ಮುಂದುವರಿಯುತ್ತದೆ. ಈ ಹಿನ್ನೆಲೆಯಲ್ಲಿ PO1 ರಿಂದ PO35 ಸಾಕ್ಷ್ಯಾಧಾರಗಳು ದಾಖಲೆಗಳ ಸಾಕ್ಷ್ಯಾಧಾರಗಳ ಜೊತೆಗೆ ಪರಿಗಣಿಸಿದಾಗ ದೂರದರ್ಶಕವಾಹಕ ತನ್ನ ವಿಷಯವನ್ನು ಎಲ್ಲ PO ವ್ಯವಕಲನ 1 ಮೃತಳ ತಂದೆ ಮತ್ತು ದೂರುದಾರ ಘಟನೆಯ ಸಂದರ್ಭ ಸಾಕ್ಷಿ ಕೂಡ ಹೌದು. PO ವ್ಯವಕಲನ 2 ದೂರುದಾರನ ಸಹೋದರ ಮತ್ತು ಘಟನೆಯ ಸಂದರ್ಭ ಸಾಕ್ಷಿ. PO ವ್ಯವಕಲನ 3 ದೂರುದಾರನ ಅಳಿಯ ಮತ್ತು ಘಟನೆಯ ಸಂದರ್ಭ ಸಾಕ್ಷಿ. ಮೃತಳನ್ನು ಕೊನೆಗೆ ನೋಡಿದ್ದ ವ್ಯಕ್ತಿ ಆಗ ಮೃತಳು ತನ್ನ ಮನೆಯ ಕಡೆ 4:15 ಸುಮಾರಿಗೆ ಹೋಗುತ್ತಿದ್ದಳು. PO ವ್ಯವಕಲನ 4 ನೇತ್ರಾವತಿ ಸ್ನಾನಘಟ್ಟದ ಅಂಗಡಿ ಕೀಪರ್ ಮೃತಳನ್ನು ಕೊನೆಗೆ ಬಸ್ಸಿನಿಂದ ಇಳಿಯುತ್ತಿರುವಾಗ ನೋಡಿದ ಸಾಕ್ಷಿ. PO ವ್ಯವಕಲನ 5 ಇನ್ನೊಬ್ಬ ಅಂಗಡಿ ಕೀಪರ್ ಘಟನೆಯ ದಿನ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮೃತಳನ್ನು ನೋಡಿದ್ದು ಹಾಗೂ ಮಾನಸಂಕದ ಬಳಿ ಮೃತಳ ಶವವನ್ನು ಕಂಡ ಸಾಕ್ಷಿ. PO ವ್ಯವಕಲನ 6 ಶಾರದಾ ಹೋಟೆಲ್ ಶೃಂಗೇರಿಯ ಮಾಲೀಕನು ಆರೋಪಿಯನ್ನು ಕೆಲಸಕ್ಕೆ ನೇಮಿಸಿದ್ದನು. PO ವ್ಯವಕಲನ 7 ಶಾರದಾ ಹೋಟೆಲ್ ಶೃಂಗೇರಿಯಲ್ಲಿರುವ ಹೋಟೆಲ್ ಪೂರೈಕೆದಾರನು ಆತನು ಆರೋಪಿಯ ಜೊತೆಗೆ ಇದ್ದಿದ್ದನು ಹಾಗೂ ಆರೋಪಿಯ ಬಗ್ಗೆ ಹೇಳಿದನು. PO ವ್ಯವಕಲನ 8 ಮೃತಳ ಸ್ನೇಹಿತೆ ಮತ್ತು ತರಗತಿಯ ಸಹಪಾಠಿ ಕಾಲೇಜಿನಿಂದ ಬಸ್ನಲ್ಲಿ ಮೃತಳ ಜೊತೆ ಪ್ರಯಾಣಿಸಿದ್ದನು ಮತ್ತು ಸಂಜೆ 4 ಗಂಟೆ ಸುಮಾರಿಗೆ ನೇತ್ರಾವತಿ ಸ್ನಾನಘಟ್ಟ ಬಸ್ ನಿಲ್ದಾಣದ ಬಳಿ ಮೃತಳನ್ನು ಕೊನೆಗೆ ಬಸ್ಸಿನಿಂದ ಇಳಿಯುತ್ತಿರುವಂತೆ ನೋಡಿದ್ದನು. PO ವ್ಯವಕಲನ 9 STM ನೇಚರ್ ಆಸ್ಪತ್ರೆಯ ಸುರಕ್ಷಾ ಸಿಬ್ಬಂದಿ ತನ್ನ ಮನೆಯಿಂದ ಹೊರಡುತ್ತಿರುವಾಗ ಮೃತಳನ್ನು ನೋಡಿದ್ದನು. PO ವ್ಯವಕಲನ 10 XP3 ತನಿಖಾ ಮಹಜರಕ್ಕೆ ಸಾಕ್ಷಿಯಾಗಿದೆ. PO ವ್ಯವಕಲನ 11 ಜಿಲ್ಲಾ ಪಂಚಾಯತ್ ಸದಸ್ಯ ಮಾನಸಂಕದ ಬಳಿ ಮೃತಳ ಶವವನ್ನು ಕಂಡು XP3 ತನಿಖಾ ಮಹಜರಕ್ಕೆ ಸಾಕ್ಷಿಯಾಗಿದೆ. PO ವ್ಯವಕಲನ 12 ವೈದ್ಯ ಮೃತಳ ಶವ ಪರೀಕ್ಷೆ ನಡೆಸಿದವನು ಮತ್ತು ಆರೋಪಿಯ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದವನು, ವೈದ್ಯಕೀಯ ಪರೀಕ್ಷಾ ವರದಿಗಳನ್ನು ನೀಡಿದವನು. PO ವ್ಯವಕಲನ 13 XP7 ಸ್ಥಳ ಮತ್ತು ವಶಪಡಿಸಿಕೊಂಡ ಮಹಜರಕ್ಕೆ ಸಾಕ್ಷಿ ಮೃತಳ ಶವ ಕಂಡ ಸ್ಥಳದಲ್ಲಿ ಈ ಮಹಜರವನ್ನು ರಚಿಸಲಾಗಿದೆ. PO ವ್ಯವಕಲನ 14 ಪ್ರಾಧ್ಯಾಪಕ ಮತ್ತು ವಿಭಾಗದ ಮುಖ್ಯಸ್ಥ ಆರೋಪಿಯ ಶಾರೀರಿಕ ಸಾಮರ್ಥ್ಯವನ್ನು ಪರೀಕ್ಷಿಸಿ ಲೈಂಗಿಕ ಸಂಬಂಧ ಸಾಧಿಸುವ ಸಾಮರ್ಥ್ಯ ಹೊಂದಿದ್ದಾನೆ ಎಂಬ ಬಗ್ಗೆ XP12 ವರದಿಯನ್ನು ನೀಡಿದವನು.
ಪೋ ವ್ಯವಕಲನ 15 ಎಕ್ಸ್ 15 ವಶಪಡಿಸುವ ಮಹಜರಕ್ಕೆ ಸಾಕ್ಷಿ ಆರೋಪಿಯಿಂದ ವಸ್ತುಗಳನ್ನು ವಶಪಡಿಸುವ ಸಂದರ್ಭದಲ್ಲಿ ಈ ಮಹಜರವನ್ನು ರಚಿಸಲಾಗಿದೆ. ಪೋ ವ್ಯವಕಲನ 16 ಧರ್ಮಸ್ಥಳ ದೇವಸ್ಥಾನ ಲಾಡ್ಜ್ನಲ್ಲಿ ಕೆಲಸ ಮಾಡುವ ರೂಮ್ ಬಾಯ್ ಆರೋಪಿಯನ್ನು ಹಿಡಿದ ವ್ಯಕ್ತಿಯನ್ನು ಮತ್ತು ಆರೋಪಿಯನ್ನು ಪೊಲೀಸರಿಗೆ ಒಪ್ಪಿಸಿದ ವ್ಯಕ್ತಿಯನ್ನು ಕಂಡ ಸಾಕ್ಷಿ. ಪೋ ವ್ಯವಕಲನ 17 ನಿಮ್ಹಾನ್ಸ್ ಆಸ್ಪತ್ರೆಯ ಪ್ರಾಧ್ಯಾಪಕ ಆರೋಪಿಯ ಮಾನಸಿಕ ಸ್ಥಿತಿಯ ಬಗ್ಗೆ ಸಾಕ್ಷಿ ನೀಡಿದವನು. ಪೋ ವ್ಯವಕಲನ 18 ಎಫ್ಎಸ್ಎಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ಮಡಿವಾಳ ಬೆಂಗಳೂರಿನ ಸಹಾಯಕ ನಿರ್ದೇಶಕ ವೈಜ್ಞಾನಿಕ ವಿಶ್ಲೇಷಣೆ ನಡೆಸಿದ ಬಗ್ಗೆ ಮತ್ತು ಎಕ್ಸ್ 19 ವರದಿ ನೀಡಿದ ಬಗ್ಗೆ ಸಾಕ್ಷಿ ನೀಡಿದವನು. ಪೋ ವ್ಯವಕಲನ 19 ಸಹಾಯಕ ಪ್ರಾಧ್ಯಾಪಕ ಹಿಸ್ಟೋಪಥಾಲಜಿಕಲ್ ಪರೀಕ್ಷೆ ನಡೆಸಿದ ಬಗ್ಗೆ ಮತ್ತು ಎಕ್ಸ್ 20 ವರದಿ ನೀಡಿದ ಬಗ್ಗೆ ಸಾಕ್ಷಿ ನೀಡಿದವನು. ಪೋ ವ್ಯವಕಲನ 20 ಮತ್ತು ಪೋ ವ್ಯವಕಲನ 21 ಎಕ್ಸ್ 3 ತನಿಖಾ ಮಹಜರಕ್ಕೆ ಸಾಕ್ಷಿಗಳು. ಪೋ ವ್ಯವಕಲನ 22 ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಿಎಸ್ಐಯನ್ನು ಜೀಪಿನಲ್ಲಿ ಮಾನಸಂಕಕ್ಕೆ ಕರೆದುಕೊಂಡು ಹೋಗಿದ್ದವನು ಮತ್ತು ಮಹಜರ ಪ್ರಕ್ರಿಯೆಯನ್ನು ಕ್ಯಾಮೆರಾದಲ್ಲಿ ದಾಖಲಿಸಿದ್ದವನು ಹಾಗೂ ತನಿಖೆಗೆ ಸಹಾಯ ಮಾಡಿದವನು. ಪೋ ವ್ಯವಕಲನ 23 ಹಿರಿಯ ವೈಜ್ಞಾನಿಕ ಅಧಿಕಾರಿ ಸಿಬಿಐ ಚೆನ್ನೈ ಆರೋಪಿಯ ಮಾನಸಶಾಸ್ತ್ರೀಯ ವಿಶ್ಲೇಷಣೆ ಪರೀಕ್ಷೆ ನಡೆಸಿದ ಬಗ್ಗೆ ಸಾಕ್ಷಿ ನೀಡಿದವನು. ಪೋ ವ್ಯವಕಲನ 24 ಎಫ್ಎಸ್ಎಲ್ ಮಡಿವಾಳದ ಸಹಾಯಕ ನಿರ್ದೇಶಕ ವಸ್ತುಗಳ ವೈಜ್ಞಾನಿಕ ಪರೀಕ್ಷೆ ನಡೆಸಿದ ಬಗ್ಗೆ ಮತ್ತು ಎಕ್ಸ್ 22 ಎಫ್ಎಸ್ಎಲ್ ವರದಿ ನೀಡಿದ ಬಗ್ಗೆ ಸಾಕ್ಷಿ ನೀಡಿದವನು. ಪೋ ವ್ಯವಕಲನ 25 ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಿಎಸ್ಐ ಫಿರ್ಯಾದನ್ನು ಸ್ವೀಕರಿಸಿ ಪ್ರಕರಣವನ್ನು ನೋಂದಾಯಿಸಿದ್ದವನು ಮತ್ತು ಅಪರಾಧ ತನಿಖೆಯ ಭಾಗವಾಗಿ ತನಿಖೆ ನಡೆಸಿದವನು. ಪೋ ವ್ಯವಕಲನ 26 ಬೆಳ್ತಂಗಡಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮೃತಳ ಮಾವನಿಂದ ಮತ್ತಷ್ಟು ದೂರಿನೊಂದಿಗಾಗಿ ಬಂದು ಅತ್ಯಾಚಾರ ಮತ್ತು ಹತ್ಯೆ ಸಂಬಂಧಿಸಿದ ದಂಡನೆಯ ಕಾಯ್ದೆಗಳ ವಿಧಿಗಳನ್ನು ಸೇರಿಸಿದ್ದವನು. ಪೋ ವ್ಯವಕಲನ 27 ಬೆಳ್ತಂಗಡಿ ಠಾಣೆಯ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಶವವನ್ನು ಆಸ್ಪತ್ರೆಗೆ ಕರೆದೊಯ್ಯುವಲ್ಲಿ ಮತ್ತು ತನಿಖೆಯಲ್ಲಿ ಸಹಾಯ ಮಾಡಿದವಳು. ಪೋ ವ್ಯವಕಲನ 28 ಬೆಳ್ತಂಗಡಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತನಿಖೆಗೆ ಸಹಾಯ ಮಾಡಿದವನು ಮತ್ತು ಎಕ್ಸ್ 3, 15, 16 ಮತ್ತು 25 ಮಹಜರಗಳನ್ನು ಬರೆಯುವಲ್ಲಿ ಪಾಲ್ಗೊಂಡಿದ್ದವನು. ಪೋ ವ್ಯವಕಲನ 29 ಮತ್ತು ಪೋ ವ್ಯವಕಲನ 31 ಧರ್ಮಸ್ಥಳದ ದೇವಸ್ಥಾನದ ನೌಕರರು ಆರೋಪಿಯನ್ನು ಹಿಡಿದು ಪೊಲೀಸರು ಅವರಿಗೆ ಒಪ್ಪಿಸಿದ್ದವರು. ಪೋ ವ್ಯವಕಲನ 30 ಡಿವೈಎಸ್ಪಿ ಸೇಡಿ ತನಿಖೆಯ ಭಾಗವನ್ನು ನಡೆಸಿದವನು ಮತ್ತು ನಂತರ ಫೈಲನ್ನು ಡಿವೈಎಸ್ಪಿ ಜಗದೀಶ್ ಅವರಿಗೆ ಹಸ್ತಾಂತರಿಸಿದವನು. ಪೋ ವ್ಯವಕಲನ 32 ಡಿವೈಎಸ್ಪಿ ಸಿಬಿಐ ಚೆನ್ನೈ ತನಿಖೆಯ ಭಾಗವನ್ನು ನಡೆಸಿದ ಬಗ್ಗೆ ಸಾಕ್ಷಿ ನೀಡಿದವನು. ಪೋ ವ್ಯವಕಲನ 33 ಬೆಳ್ತಂಗಡಿ ಠಾಣೆಯ ಸಿಪಿಐ ತನಿಖೆಯ ಪ್ರಾರಂಭದ ಹಂತದಲ್ಲಿ ತನಿಖೆ ನಡೆಸಿದ ಮತ್ತು ನಂತರ ಪ್ರಕರಣದ ಫೈಲನ್ನು ಸಿಬಿಐಗೆ ಹಸ್ತಾಂತರಿಸಿದ ಬಗ್ಗೆ ಸಾಕ್ಷಿ ನೀಡಿದವನು. ಪೋ ವ್ಯವಕಲನ 34 ಉಜಿರೆ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ವೈದ್ಯೆ ಮೃತರ ಶವ ಪರೀಕ್ಷೆ ನಡೆಸುವಲ್ಲಿ ಪೋ ವ್ಯವಕಲನ 8 ವೈದ್ಯೆಗೆ ಸಹಾಯ ಮಾಡಿದ ಬಗ್ಗೆ ಸಾಕ್ಷಿ ನೀಡಿದವರು. ಪೋ ವ್ಯವಕಲನ 35 ಸಿಬಿಐ ಎಸ್ಸಿಬಿ ವಿಭಾಗದ ಡಿವೈಎಸ್ಪಿ ಮಟ್ಟದ ತನಿಖಾಧಿಕಾರಿ ತನಿಖೆ ನಡೆಸಿದ ವಿಧಾನ ಮತ್ತು ಚಾರ್ಜ್ ಶೀಟ್ ದಾಖಲಿಸಿರುವ ವಿಧಾನವನ್ನು ವಿವರಿಸಿದವನು. 30 ಇಡೀ ಆರೋಪದ ಪ್ರಕರಣವು ಪರೋಕ್ಷ ಸಾಕ್ಷ್ಯಾಧಾರಗಳ ಮೇಲೆ ಆಧಾರಿತವಾಗಿದೆ ಮತ್ತು ಘಟನೆಯ ಯಾವುದೇ ನೇರ ಸಾಕ್ಷಿದಾರರು ಇಲ್ಲ. ಶೇರ್ಡ್ ಬರ್ಫಿಕ್ಷನ್ ಸರ್ಡ್ ಸ್ಟೇಟ್ ಆಫ್ ಮಹಾರಾಷ್ಟ್ರ 1984 4/116 ಅಪೆಕ್ಸ್ ನ್ಯಾಯಾಲಯವು ಪರೋಕ್ಷ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಅಪರಾಧಿಯ ವಿರುದ್ಧ ತೀರ್ಮಾನಿಸಲು ಬೇಕಾದ ಮಾನದಂಡಗಳನ್ನು ನಿರ್ಧರಿಸಿದೆ. ಹಾಗೆಂದರೆ ಈ ತೀರ್ಪಿನ ಸಮೀಪವೃತ್ತ ವಿಶ್ಲೇಷಣೆ ಮಾಡಲಾದರೆ ಈ ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ಅಪರಾಧಿಯ ವಿರುದ್ಧದ ಪ್ರಕರಣವು ಸಂಪೂರ್ಣವಾಗಿ ಸ್ಥಾಪನೆಯಾಗಬೇಕಾದರೆ 1. ಅಪರಾಧ ಸ್ಥಾಪನೆಯಾಗಬೇಕಾದ ಸನ್ನಿವೇಶಗಳು ಸಂಪೂರ್ಣವಾಗಿ ಸ್ಥಾಪಿತವಾಗಿರಬೇಕು. 2. ಈ ರೀತಿ ಸ್ಥಾಪಿಸಲಾದ ನಿಖರ ಸತ್ಯಗಳು ಅಪರಾಧಿಯ ತಪ್ಪಿತನದ ಊಹೆಯೊಂದಿಗೆ ಮಾತ್ರ ಹೊಂದಿಕೊಳ್ಳಬೇಕಾಗಿವೆ, ಅಂದರೆ ಇತರ ಯಾವುದೇ ಊಹೆಗಳೊಂದಿಗೆ ಹೋಲಿಕೆಯಾದರೆ ಸರಿ ಬರುವಂತಿಲ್ಲ ಹೊರತು ತಪ್ಪಿತನ ಎಂಬ ಊಹೆಯನ್ನು ಹೊರತುಪಡಿಸಿ. 3. ಸನ್ನಿವೇಶಗಳು ನಿರ್ಧಾರಾತ್ಮಕ ಸ್ವಭಾವ ಮತ್ತು ಪ್ರವೃತ್ತಿಯವೇ ಆಗಿರಬೇಕು. 4. ಆ ಸನ್ನಿವೇಶಗಳು ಯಾವುದೇ ಇತರ ಸಾಧ್ಯತೆಯ ಊಹೆಯನ್ನು ಹೊರತುಪಡಿಸಬೇಕು, ಹೊರತು ಪರೀಕ್ಷಿಸಲು ಆಗಬೇಕಾದ ಊಹೆ ಹೊರತುಪಡಿಸಿ. 5. ಸಾಕ್ಷ್ಯಾಧಾರಗಳ ಸರಪಳಿ ಸಂಪೂರ್ಣವಾಗಿರಬೇಕು ಮತ್ತು ತಪ್ಪಿತನ ಇಲ್ಲದ ನಿರ್ಧಾರಕ್ಕೆ ಆಧಾರವಾಗಬಾರದು ಮತ್ತು ಎಲ್ಲಾ ಮಾನವ ಸಂಭವನೀಯತೆಯಲ್ಲಿ ಆ ಕೃತ್ಯ ಅಪರಾಧಿಯೇ ಮಾಡಿದ್ದಾನೆ ಎಂಬುದನ್ನು ತೋರಿಸಬೇಕು. ಈ 5 ಸುವರ್ಣ ತತ್ವಗಳು ಹೀಗೆಂದರೆ ಪರೋಕ್ಷ ಸಾಕ್ಷ್ಯದ ಆಧಾರಿತ ಪ್ರಕರಣದ ಸಾಬೀತಿನ ಪಂಚಶೀಲವಾಗಿವೆ ಎಂದು ಹೇಳಬಹುದು. ಮತ್ತಷ್ಟು ಹೆಚ್ಚಾಗಿ ಹೀಗೆಯೇ ನಿಶ್ಚಿತಪಡಿಸಲಾಗಿದೆ. ಸಾಕ್ಷ್ಯಾಧಾರಗಳ ಮೇಲೆ 2 ಸಾಧ್ಯತೆಗಳಿದ್ದಾಗ, ಒಂದು ಆರೋಪದ ಪರವಾಗಿರಬಹುದು ಮತ್ತು ಇನ್ನೊಂದು ಅಪರಾಧಿಯ ಪರವಾಗಿರಬಹುದು, ಅದಕ್ಕೆ ಅಪರಾಧಿಯು ಅನುಮಾನದ ಲಾಭವನ್ನು ಪಡೆಯಲು ಅನುಮತಿಸಬೇಕಾಗಿದೆ. 31 ಮೇಲ್ಕಂಡ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಆರೋಪ ಪತ್ರದ ಪ್ರಕರಣವನ್ನು ಸಾಕ್ಷ್ಯಾಧಾರಗಳನ್ನು ಮತ್ತು ಸಾಕ್ಷ್ಯವನ್ನು ನೀಡಿದ ಸಾಕ್ಷಿದಾರರ ಮೇಲೆ ಗಮನಹರಿಸಿ ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗಿದೆ.
ಆರೋಪ ಪತ್ರವು ಸಮಂಜಸವಾದ ಅನುಮಾನಕ್ಕಿಂತಲೂ ಹೆಚ್ಚು ಮಟ್ಟದಲ್ಲಿ ಈ ಕೆಳಗಿನ ಸಂಗತಿಗಳನ್ನು ಸ್ಥಾಪಿಸಿದೆ. ಪೀಡಿತನ ಮೃತ್ಯು ಹತ್ಯೆಯಾಗಿದೆ ಎಂದು ಮತ್ತು ಪೀಡಿತನು ಗಂಭೀರ ಲೈಂಗಿಕ ದೌರ್ಜನ್ಯವನ್ನು ಅನುಭವಿಸಿದ್ದಾನೆ ಎಂಬುದನ್ನು ಕೂಡ ಸಾಬೀತುಪಡಿಸಲಾಗಿದೆ. ಅಪರಾಧದೊಂದಿಗೆ ಆರೋಪಿಯನ್ನು ಸಂಪರ್ಕಿಸಲು ಆರೋಪ ಪತ್ರವು ಈ ಕೆಳಗಿನ ಸನ್ನಿವೇಶಗಳ ಮೇಲೆ ನಂಬಿಕೆ ಇಟ್ಟಿದೆ. 1. ಸಾರ್ವಜನಿಕರು ಅವನ ಅನುಮಾನಾಸ್ಪದ ವರ್ತನೆ ಗಮನಿಸಿ ಆರೋಪಿಯನ್ನು ಬಂಧಿಸಿದ ಘಟನೆ. 2. ಆರೋಪಿಯ ದೇಹದಲ್ಲಿ ಪತ್ತೆಯಾದ ನೇಲಿಯ ಗಾಯದ ಗುರುತುಗಳು. 3. ಅಪರಾಧ ಸಂಭವಿಸಿದ ಸ್ಥಳವನ್ನು ಆರೋಪಿಯ ಸೂಚನೆಯಂತೆ ಪತ್ತೆಹಚ್ಚಲಾಗಿದ್ದು ಸ್ಥಳದ ಹತ್ತಿರದಿಂದ ಅವನ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 4. ಆಪಾದಿತನ ಮಾನಸಿಕ ಮೌಲ್ಯಮಾಪನದ ಸಂದರ್ಭದಲ್ಲಿ PW23 ರೂಪಾಲಿಯವರಿಂದ ವ್ಯಕ್ತಪಡಿಸಲಾದ ಅಭಿಪ್ರಾಯ. 32. ಈ ಸಂದರ್ಭಗಳನ್ನು ಸ್ಥಾಪಿಸಲು ಆರೋಪ ಪತ್ರವು PO 1 ರಿಂದ 35 ರವರೆಗೆ ಸಾಕ್ಷಿದಾರರ ಸಾಕ್ಷ್ಯಾಧಾರಗಳ ಮೇಲೆ ನಂಬಿಕೆ ಇಟ್ಟಿದೆ. ಆರೋಪ ಪತ್ರದ ವಾದವು ಸಾಬೀತಾಗಿದೆಯೇ ಇಲ್ಲವೇ ಎಂಬುದನ್ನು ನೋಡುವ ಮೊದಲು ನಾನು ಸಾಕ್ಷಿದಾರರು ಆರೋಪಿತನ ವಿರುದ್ಧ ಮಾಡಲಾದ ಆರೋಪಗಳ ಸಂಬಂಧವಾಗಿ ಏನು ಹೇಳಿದ್ದಾರೆ ಎಂಬುದನ್ನು ಚರ್ಚಿಸಲು ಮತ್ತು ನೋಡಲು ಬಯಸುತ್ತೇನೆ. ಸಾಕ್ಷಿದಾರರು ನ್ಯಾಯಾಲಯದ ಮುಂದೆ ಪ್ರಮಾಣಪತ್ರದ ಮೇಲೆ ಏನು ಹೇಳಿದರೆಂಬುದನ್ನು ಗಮನಿಸಬೇಕು. ಪ್ರಕರಣ ಮುಂದುವರಿದಂತೆ ಆರೋಪ ಪತ್ರವು ದೂರುದಾರನನ್ನು PO 1 ಹೆಸರು ಬಹಿರಂಗಪಡಿಸಿಲ್ಲ ಎಂದು ಪರೀಕ್ಷಿಸಿದೆ. ಅವರು ಹತ್ಯೆಯಾದ ಯುವತಿಯ ತಂದೆಯೇ ಆಗಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಅವರ ಸಾಕ್ಷ್ಯದ ಪ್ರಕಾರ ಹತ್ಯೆಯಾದ ಯುವತಿ ಅವರ 2ನೇ ಮಗಳು ಮತ್ತು ಅವರು ಸ್ಟೆಮ್ ಕಾಲೇಜಿನಲ್ಲಿ PUC ಓದುತ್ತಿದ್ದರು. 09.10 2012 ರಂದು ಅವರು ಜೀಪಿನಲ್ಲಿ ತನ್ನ ಮಗಳನ್ನು ಕಾಲೇಜಿಗೆ ಕರೆದೊಯ್ದಿದ್ದರು ಮತ್ತು ನಂತರ ಬೆಳ್ತಂಗಡಿ ಕಡೆ ಹೋದರು. ಆ ದಿನ KO 3 ಅವರ ಸಂಬಂಧಿಯ ಮನೆಯಲ್ಲಿ ಒಂದು ಕಾರ್ಯಕ್ರಮವಿತ್ತು ಮತ್ತು ಹತ್ಯೆಯಾದ ಯುವತಿ ಅಲ್ಲಿ ಬರಬೇಕಿತ್ತು. 4:15 KO 3 ಅವರು ಹತ್ಯೆಯಾದ ಯುವತಿಯನ್ನು ತಮ್ಮ ಮನೆ ಕಡೆ ಹೋಗುತ್ತಿರುವುದನ್ನು ನೋಡಿದರು. ಆದರೆ 35 ಒಂದರನ್ನು ಪ್ರತಿಪಕ್ಷದ ವಕೀಲರ ಮೂಲಕ ಪ್ರತಿಶೋಧಪೂರ್ವಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರಶ್ನೆಗಳಿಗೆ ಒಳಪಡಿಸಲಾಯಿತು ಮತ್ತು ಇದು ತಿಳಿಯಿತು. ಹಿಂದಿನ ದಿನದಂದು PO 1 ಮತ್ತು ಇನ್ನಿತರ 200-300 ಜನರು ಹತ್ಯೆಯಾದ ಯುವತಿಯ ಶವ ಪತ್ತೆಯಾದ ಸ್ಥಳದಲ್ಲೇ ಹುಡುಕಾಟ ನಡೆಸಿದ್ದರು. ಹತ್ಯೆಯಾದ ಯುವತಿಯ ಒಳುಡುಪುಗಳು ಶವದ ಮೇಲೆ ಕಾಣಿಸದಿದ್ದು ಶವ ಪತ್ತೆಯಾದ ಸ್ಥಳದ ಬಳಿ ಆ ಒಳುಡುಪುಗಳು ಸಿಕ್ಕಿಲ್ಲವೆಂದು ತಿಳಿಯಿತು. ಹಾಗೆಯೇ ಹತ್ಯೆಯಾದ ಯುವತಿಯ ಪಠ್ಯಪುಸ್ತಕಗಳು ಇರುವ ಪಾಠಶಾಲೆಯ ಚೀಲವನ್ನು ಶವದ ಸಮೀಪದಲ್ಲಿ ಇರಿಸಿದ್ದರು ಮತ್ತು ಚೀಲದ ಒಳಗಿನ ಪುಸ್ತಕಗಳು ಮಳೆಗೆ ನೆನೆದಿದ್ದರೂ ಸಹ ಸುರಕ್ಷಿತವಾಗಿದ್ದವು ಎಂದು ತಿಳಿಯಿತು. PO 1 ಒಪ್ಪಿಕೊಂಡಿದ್ದು ಪೊಲೀಸರು ಹತ್ಯೆಯಾದ ಯುವತಿಯ ಒಳುಡುಪುಗಳನ್ನು ಮುಂದಿನ ದಿನದಂದು ಅವರ ಮನೆಯಿಂದ ಪಡೆದಿದ್ದಾರೆ. 36 PO 1 ಮುಂದುವರಿಸಿ ಒಪ್ಪಿಕೊಂಡಿದ್ದು ಈಗಿರುವ ಆರೋಪಿತನು ಆಮೇಲೆಯ ಅಪರಾಧದೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ, ಬೇರೊಬ್ಬನೇ ಹತ್ಯೆಯಾದ ಯುವತಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ಎಸಗಿದ್ದಾನೆ ಮತ್ತು ಈ ಆರೋಪಿತನು ತನ್ನ ಮಗಳ ಸಾವಿನ ಬಗ್ಗೆ ಯಾವ ತಿಳುವಳಿಕೆಯೂ ಹೊಂದಿರಲಿಲ್ಲ ಎಂದು. ಈ ಕುರಿತು ಸಾಕ್ಷಿದಾರನು ನೀಡಿದ ಒಪ್ಪಿಗೆಯ ಭಾಗವನ್ನು ಹೊರತೆಗೆದುಕೊಳ್ಳುವುದು ಲಾಭಕರವೆಂದು ನಾನು ಭಾವಿಸುತ್ತೇನೆ. 37 ಮೇಲ್ಕಂಡ ಸಾಕ್ಷ್ಯಾಧಾರಗಳ ಪ್ರಕಾರ PO 1 ಆದಗೊಂಡ ಬಾಲಕಿಯ ತಂದೆ ಆರೋಪಿಗಳ ವಿರುದ್ಧ ಯಾವುದೇ ಆರೋಪವನ್ನು ಮಾಡಿಲ್ಲ, ಆದರೆ 3 ವ್ಯಕ್ತಿಗಳಾದ ಮಲಿಕ್ ಜೈನ್, ಉದಯ್ ಜೈನ್ ಮತ್ತು ಧೀರಜ್ ಜೈನ್ ಅವರ ಭಾಗವಹಿಸುವಿಕೆಯನ್ನು ಶಂಕಿಸುತ್ತಿದ್ದನು. 38 PO 2 ಜಗದೀಶ್ ಶಿಕಾಯತಿದಾರನ ಸಂಬಂಧಿ 09.10 2012 ರಂದು ಗೊಂಡ ಬಾಲಕಿಯನ್ನು ಹುಡುಕಲು ಅವನು ಗೊಂಡ ಬಾಲಕಿಯ ತಂದೆಯೊಂದಿಗೆ ಹೋದನು ಎಂದು ತಾನು ಹೇಳಿಕೆ ನೀಡಿದನು. ಮರುದಿನ ಕಾಲೇಜಿನಲ್ಲಿ ವಿಚಾರಣೆ ಮಾಡುತ್ತಿರುವಾಗ ಅವನು ಗೊಂಡ ಬಾಲಕಿಯ ಶವದ ಕುರಿತು ಮಾಹಿತಿ ನೀಡುವ ಫೋನ್ ಕರೆ ಪಡೆದನು. ಅವನು ಘಟನೆ ನಡೆದ ಸ್ಥಳಕ್ಕೆ ಹೋಗುವ ವೇಳೆಗೆ ಅಲ್ಲಿ ಸುಮಾರು 500-600 ಜನರು ಸೇರಿದ್ದರು. ಅವನು ಸ್ಥಳಕ್ಕೆ ಹೋದಾಗ ಮೃತಳ ಶವ ಅನಗ್ನವಾಗಿದ್ದಿತು, ಅವಳ ಬಟ್ಟೆಗಳು ಹರಿಯಲ್ಪಟ್ಟಿದ್ದವು ಮತ್ತು ಯಾರೋ ಅವಳನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿರುವುದು ತಿಳಿಯಿತು. 39 ಜುಜು ಮಾಡುವ ಸಮಯದಲ್ಲಿ ಪ್ರತಿವಾದಿಗಳ ಪರ ವಕೀಲರು ಮೃತದೇಹ ಪತ್ತೆಯಾದ ಸ್ಥಳದ ಬಳಿ ಸುಮಾರು 1,000 ಜನರು ಜಮಾಯಿಸಿದ್ದರೆಂದು ತಿಳಿಯಿತು. ಮೃತದೇಹದ ಶವ ಪರೀಕ್ಷೆ ಸಂಜೆ 7 ರಿಂದ 8 ರವರೆಗೆ ನಡೆಯಿತು ಮತ್ತು ಮುಂದಿನ ದಿನದಂದು ಪೊಲೀಸರು ಶವದ ಮನೆಗೊಂದು ಹೋಗಿ ಒಳುಡುಪುಗಳನ್ನು ತೆಗೆದುಕೊಂಡರು. PO 2 ಅವರು 09, 10 ಮತ್ತು 11 ರಂದು ಭಾರೀ ಮಳೆಯಾಗುತ್ತಿದ್ದರೆಂದು ಒಪ್ಪಿಕೊಂಡರು. ಹೆಚ್ಚಾಗಿ ಮೃತದೇಹ ಪತ್ತೆಯಾದ ಸ್ಥಳವು ಉಜ್ಜರೆಯಿಂದ ಬೆಳ್ತಂಗಡಿ ಕಡೆಗೆ ಹೋಗುವ ರಸ್ತೆಯಿಂದ ಕಾಣುತ್ತಿತ್ತು ಎಂಬುದು ಸ್ಪಷ್ಟವಾಯಿತು. ಮೃತದೇಹವನ್ನು ನೋಡಿದಾಗ ಒಳುಡುಪುಗಳು ಇಲ್ಲದಿದ್ದರೂ ಶಾಲೆಯ ಬ್ಯಾಗ್ ಅಲ್ಲಿ ಇಡಲಾಗಿತ್ತು ಮತ್ತು ಮಳೆಯಲ್ಲಿಯೂ ಸೊಪ್ಪುಗೊಂಡಿರಲಿಲ್ಲ. PO 2 ಅವರು ಕೆಳಗಿನ ವಿಷಯವನ್ನು ಒಪ್ಪಿಕೊಂಡರು. ಆರೋಪಿಗಳು ಈ ಪ್ರಕರಣಕ್ಕೆ ಸಂಬಂಧವಿಲ್ಲ ಎಂದು ಸರ್. ಆರೋಪಿಯ ಬಂಧನವಾದ ನಂತರ ಸ್ಥಳೀಯ ಪ್ರದೇಶಗಳಲ್ಲಿ ಬೇರೆ ಯಾರೋ ಕೃತ್ಯ ಮಾಡಿದ್ದಾರೆಂಬ ತತ್ವಾನ್ವೇಷಣೆಗಳು ನಡೆದವು ಎಂದು ಸರ್. 40 PO 3 ವಿಠ್ಠಲ್ ಗೌಡ
ಶಿಕಾಯಿತಿದಾರನ ಮಾವನು 09.10/2012 ತನ್ನ ಮನೆಯಲ್ಲಿ ಹೊಸ ಅಕ್ಕಿ ಊಟ ಎಂಬ ಕಾರ್ಯಕ್ರಮವಿತ್ತು ಎಂದು ಹೇಳಿಕೆ ನೀಡಿದನು. ಸುಮಾರು ಮಧ್ಯಾಹ್ನ 4 ಗಂಟೆಗೆ ತಾನು, ತಂಗಿ ಯಶೋಧ, ತಮ್ಮ ಪುರಂದರಗೌಡ ಮತ್ತು ಮಕ್ಕಳು ಜೀಪಿನಲ್ಲಿ ಬರುತ್ತಿದ್ದಾಗ ಮೃತಳು ತನ್ನ ಮನೆಯ ಕಡೆಗೆ ಹೋಗುತ್ತಿದ್ದಳು ಮತ್ತು ಕೈಬೀಸಿ ಅಭಿನಂದಿಸುತ್ತಿದ್ದಳು ಎಂದು ಕಂಡನು. ಸಂಜೆ 6 ಗಂಟೆ ಸುಮಾರಿಗೆ ತನ್ನ ತಂಗಿ ಮೃತಳ ತಾಯಿ ಫೋನ್ ಮಾಡಿ ಕಾಲೇಜಿನಿಂದ ಮನೆಗೆ ಬಂದಿಲ್ಲ ಎಂದು ಮಾಹಿತಿ ನೀಡಿದಳು. ಅವನು ಮೃತಳಿಗಾಗಿ ಹುಡುಕಿದರೂ ಹುಡುಕಲಾಗಲಿಲ್ಲ. ನಂತರ ಪೊಲೀಸರಿಗೆ ಹೋಗಿ ಈ ವಿಷಯವನ್ನು ತಿಳಿಸಿದನು. ಮರುದಿನ ಅವನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನಿಂದ ಮೃತದೇಹ ಪತ್ತೆಯಾದ ಬಗ್ಗೆ ಮಾಹಿತಿ ನೀಡುವ ಫೋನ್ ಕರೆ ಪಡೆದನು. ಸ್ಥಳಕ್ಕೆ ಹೋದಾಗ ಶವ ಅರ್ಧನಗ್ನವಾಗಿ ಬಿದ್ದಿತ್ತು, ಬಟ್ಟೆಗಳು ಹರಿಯಲ್ಪಟ್ಟಿದ್ದವು, ಯಾರೋ ಅತ್ಯಾಚಾರ ಮಾಡಿ ಕಾಲೇಜಿನ ಐಡಿ ಕಾರ್ಡ್ ಟ್ಯಾಗ್ ಉಪಯೋಗಿಸಿ ಗಲ್ಲಿಗೇರಿಸಿದ್ದರು. ಅವನು ಕೂಡ ಮಲಿಕ್ ಜೈನ್, ಉದಯ್ ಜೈನ್, ನೀರಾಜ್ ಜೈನ್ ಮತ್ತು ಧರ್ಮಸ್ಥಳದ ನಿಶ್ಚಲ್ ಕುಮಾರ್ ಮೇಲೆ ಸಂಶಯವಿದೆ ಎಂದು ಹೇಳಿದನು. 41. ಅವನು ಮುಂದುವರೆದು ತನ್ನ ತಂಗಿ ಯಶೋಧ 09.10/2012 ಮಲಿಕ್ ಜೈನ್, ಉದಯ್ ಜೈನ್ ಮತ್ತು ನೀರಾಜ್ ಜೈನ್ ಅವರು ಈ ಸಂದರ್ಭದಲ್ಲಿ ಯಾರೂ ಏನೂ ಮಾಡಲಾರರು ಎಂದು ಹೇಳುವುದನ್ನು ಕೇಳಿದಳು ಎಂದು ಹೇಳಿದರು. 3 ಕೂಡ ಶವವು ಪತ್ತೆಯಾದ ಸ್ಥಳದಲ್ಲಿ ಶವವನ್ನು ಬದಲಾಯಿಸದಿರುವುದಾಗಿ ಹೇಳಿದರು. ಹೊಂದಾಣಿಕೆ ಪರೀಕ್ಷೆಯಲ್ಲಿ ಕ್ರಾಸ್ ಎಕ್ಸಾಮಿನೇಷನ್, ಪ್ರತಿವಾದಿಯ ವಕೀಲರು ಮೃತದೇಹದ ಮೇಲೆ ಅಂತರ ಅಂಗಿಗಳು ಇಲ್ಲದಿರುವುದು ಮತ್ತು ನಂತರ ಪೊಲೀಸರು ಮೃತಳ ಮನೆಯಿಂದ ಆ ಅಂಗಿಗಳನ್ನು ತೆಗೆದುಕೊಂಡರು ಎಂಬ ಮಾಹಿತಿಯನ್ನು ಪಡೆಯಲು ಯಶಸ್ವಿಯಾದರು. 3 ಇನ್ನೂ ಒಪ್ಪಿಕೊಂಡಿರುವುದು ಏನೆಂದರೆ, ಯಾರೋ ಮೃತಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆಸಿದ್ದಾರೆ ಮತ್ತು ಮೃತದೇಹವನ್ನು ಮನ್ನಸಂಕ ಬಳಿ ಸ್ಥಳಾಂತರಿಸಿದ್ದಾರೆ ಎಂಬುದು. ಅವನು ಇದನ್ನು ಒಪ್ಪಿಕೊಂಡನು. ಈ ಪ್ರಕರಣದಲ್ಲಿ ಆರೋಪಿಯನ್ನು ತಪ್ಪಾಗಿ ಫಸವಿ ಮಾಡಲಾಗಿದೆ. 43. 4 ಗುರುಕಿರಣ, ನೇತ್ರಾವತಿ ನದಿ ಸ್ನಾನಘಟ್ಟದ ಬಳಿ, ಅಂಗಡಿಯವನು 09.10/2012 ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ನೇತ್ರಾವತಿ ನದಿ ಬಸ್ ನಿಲ್ದಾಣದ ಬಳಿ ಮೃತಳನ್ನು ನೋಡಿದೆನು ಮತ್ತು ಅವಳು ತನ್ನ ಮನೆಯಾಗಿರುವ ಪಾಂಗಾಲದ ಕಡೆಗೆ ಹೋಗುತ್ತಿದ್ದಳು ಎಂದು ಹೇಳಿಕೆ ನೀಡಿದನು. ಸಂಜೆ 6 ಗಂಟೆಗೆ ತಾನು ಮೃತಳ ಕಾಣೆಯಾದ ವಿಷಯವನ್ನು ತಿಳಿದುಕೊಂಡೆನು ಮತ್ತು ಶಿಕಾಯಿತಿದಾರರೊಂದಿಗೆ ಹಾಗೂ ಇತರರೊಂದಿಗೆ ಮೃತಳಿಗಾಗಿ ಹುಡುಕಲು ಹೋದೆನು. ಅವರು ರಾತ್ರಿ 10 ಗಂಟೆಯವರೆಗೆ ಹುಡುಕಿದರು, ಆದರೆ ಅವಳನ್ನು ಕಂಡುಕೊಳ್ಳಲಾಗಲಿಲ್ಲ. ಮರುದಿನ 44. ಪ್ರತಿವಾದಿಗಳ ವಕೀಲರು ನಡೆಸಿದ ಹೊರೆ ಪರೀಕ್ಷೆಯಲ್ಲಿ 4 ಒಪ್ಪಿಕೊಂಡಿರುವುದು ಏನೆಂದರೆ, ಅವನ ಅಂಗಡಿ ನ್ಯಾಚುರಲ್ ಕ್ಯೂರ್ ಆಸ್ಪತ್ರೆಯ ಬಳಿ ಇದೆ ಮತ್ತು ಆ ಆಸ್ಪತ್ರೆಗಿಲ್ಲದ ಬದಿಯಲ್ಲಿ ಭದ್ರತಾ ಸಿಬ್ಬಂದಿ ನಿಯೋಜಿಸಲಾಗಿದೆ. 4 ಇನ್ನೂ ಹೇಳಿದ್ದು, ಅವನು ಉದಯ್ ಜೈನ್, ಮಲ್ಲಿಕ್ ಜೈನ್, ಅಶಿತ್ ಜೈನ್ ಮತ್ತು ದೆರಾಜ್ ಜೈನ್ ಎಂಬವರ ಹೆಸರುಗಳನ್ನು ಹಾಗೂ ಅವರ ಈ ಅಪರಾಧದಲ್ಲಿ ಭಾಗವಹಿಸುವಿಕೆಯ ವಿಷಯವನ್ನು ತಿಳಿದುಕೊಂಡನು. 4 ಒಪ್ಪಿಕೊಂಡಿದ್ದು, ಈ 4 ಮಂದಿ ಬಂಧನಕ್ಕೊಳಗಾಗಬೇಕೆಂದು ಹಲವಾರು ಪ್ರತಿಭಟನೆಗಳು ನಡೆದವು ಎಂಬುದಾಗಿದೆ. ಮೇಲಾಗಿ ಈ ಘಟನೆ ನಂತರ ಒಂದು ಮಿಸ್ಟರ್ ರವಿ ಪೂಜಾರಿ ಆತ್ಮಹತ್ಯೆ ಮಾಡಿಕೊಂಡನು ಎಂಬುದಾಗಿ ಒಪ್ಪಿಕೊಂಡನು. ಆದರೆ 4 ಹೇಳಿರುವುದು, ಅವನು ಈ ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದ ಕಾರಣ ಅವನನ್ನು ಕೊಲೆ ಮಾಡಲಾಗಿದೆ ಎಂದು. 46. ಪ್ರತಿವಾದಿಗಳ ವಕೀಲರು ನಡೆಸಿದ ಹೊರೆ ಪರೀಕ್ಷೆಯಲ್ಲಿ 5 ಒಪ್ಪಿಕೊಂಡಿರುವುದು ಏನೆಂದರೆ, ವಿಠ್ಠಲ್ ಗೌಡ ಮತ್ತು ಕಿರಣ್ ಅವರ ಅಂಗಡಿಗಳು ನ್ಯಾಚುರಲ್ ಕ್ಯೂರ್ ಆಸ್ಪತ್ರೆಯ ಹತ್ತಿರ ಇರುವವು ಮತ್ತು ನ್ಯಾಚುರಲ್ ಕ್ಯೂರ್ ಆಸ್ಪತ್ರೆಯ ಮುಂದೆ ಆಕ್ಟಿವ್ ಕ್ಯಾಮೆರಾ ಇದ್ದು ಭದ್ರತಾ ಸಿಬ್ಬಂದಿಯಿಂದ ರಕ್ಷಣೆ ನೀಡಲಾಗುತ್ತಿದೆ. 5 ಇನ್ನೂ ಒಪ್ಪಿಕೊಂಡಿರುವುದು, ಧರ್ಮಸ್ಥಳದ ಜನರು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದರೆಂದು. 47. 6 ರಾಘವೇಂದ್ರ ಶೃಂಗೇರಿಯ ಹೋಟೆಲ್ ಮಾಲೀಕರಾದ ಅವರು ಕಳೆದ 20 ರಿಂದ 25 ವರ್ಷಗಳಿಂದ ಶೃಂಗೇರಿಯಲ್ಲಿ ಶಾರದಾ ಹೋಟೆಲ್ನ್ನು ನಿರ್ವಹಿಸುತ್ತಿರುವುದಾಗಿ ಹೇಳಿಕೆ ನೀಡಿದ್ದಾರೆ. 2012 ಜುಲೈ ತಿಂಗಳಿಂದ 2012 ಸೆಪ್ಟೆಂಬರ್ವರೆಗೆ 3 ತಿಂಗಳ ಕಾಲ ಆರೋಪಿಗಳು ಅವರ ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡಿದ್ದರು. 30.09/2012 ಆರೋಪಿಯು ಹೋಟೆಲ್ ಅನ್ನು ಬಿಟ್ಟು ಹೋಗಿದ್ದು, ಆ ನಂತರ ಅವರು ಆರೋಪಿಯನ್ನು ಭೇಟಿಯಾಗಿಲ್ಲವೆಂದು ಹೇಳಿದರು. ಆರೋಪಿಯ ನಡತೆಯ ಬಗ್ಗೆ 6 ಹೇಳಿದ್ದು, ಆತನು ಒಬ್ಬ ಉತ್ತಮ ಕೆಲಸಗಾರನಾಗಿದ್ದನು. ಆರೋಪಿಯನ್ನು ಬಂಧಿಸಿರುವ ಸುದ್ದಿಯನ್ನು ಅವರು ಟಿವಿಯ ಮೂಲಕ ತಿಳಿದುಕೊಂಡರು. 48. ಪ್ರತಿವಾದಿಗಳ ವಕೀಲರು ನಡೆಸಿದ ಹೊರೆ ಪರೀಕ್ಷೆಯಲ್ಲಿ ಇದು ಬೆಳಕಿಗೆ ಬಂದಿದ್ದು, ಆರೋಪಿಯು ಹೋಟೆಲ್ನ ಗ್ರಾಹಕರೊಂದಿಗೆ ಎಂದಿಗೂ ದುರ್ವ್ಯವಹಾರ ಮಾಡಿಲ್ಲ, ಅವನಿಗೆ ಯಾವುದೇ ಕೆಟ್ಟ ಚಟಗಳು ಇಲ್ಲದೆ, ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬಂದಿಲ್ಲ. ಆದರೆ 6 ಹೇಳಿದರು, ಆರೋಪಿಯು ತಮ್ಮ ಹೋಟೆಲ್ನಲ್ಲಿ ಅಕ್ಟೋಬರ್ 10 ತನಕ ಕೆಲಸ ಮಾಡಿದ್ದಾನೆ ಎಂಬುದನ್ನು ಅವರು ನಕಾರಿಸಿದರು. 49. 7 ಬಾಲಕೃಷ್ಣ ಭಟ್ ಆರೋಪಿಯೊಂದಿಗೆ ಶೃಂಗೇರಿ ಶಾರದಾ ಹೋಟೆಲ್ನಲ್ಲಿ ಪೂರೈಕೆದಾರನಾಗಿ ಕೆಲಸ ಮಾಡಿದ್ದ ಸಹೋದ್ಯೋಗಿಯು. ಆರೋಪಿಯು ಜುಲೈ 2012 ರಿಂದ ಸೆಪ್ಟೆಂಬರ್ 2012 ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದನು ಮತ್ತು ಅವನು ತನ್ನ ಕೆಲಸವನ್ನು ಸರಿಯಾಗಿ ಮಾಡದ ಕಾರಣ ಹೋಟೆಲ್ ಮಾಲೀಕರಿಂದ ವಜಾಗೊಂಡನು ಎಂದು ಸಾಕ್ಷ್ಯ ನೀಡಿದರು. ನಂತರ ಮಾಧ್ಯಮಗಳ ಮೂಲಕ ಆರೋಪಿಯ ಬಂಧನದ ಕುರಿತು ತಿಳಿದುಕೊಂಡರು. 50.
ಪ್ರತಿವಾದಿಗಳ ವಕೀಲರು ನಡೆಸಿದ ಹೊರೆಪರೀಕ್ಷೆಯಲ್ಲಿ ಇದು ಹೊರಬಂದದ್ದು ಆರೋಪಿಯು ತನ್ನ ಕೆಲಸದ ಅವಧಿಯಲ್ಲಿ ಯಾವುದೇ ಕೆಟ್ಟ ನಡತೆಯನ್ನು ತೋರಿಸಿದಲ್ಲದೆ ಸಾರ್ವಜನಿಕರಿಂದ ಅವನ ದುಷ್ಪ್ರವರ್ತನೆ ಬಗ್ಗೆ ಯಾವುದೇ ದೂರುಗಳು ಬಂದಿಲ್ಲ. ಆದರೆ ಪೋ 7 ಹೇಳಿದರು. ಆರೋಪಿಯು ಅಕ್ಟೋಬರ್ 2010 ರವರೆಗೆ ಕೆಲಸ ಮಾಡುತ್ತಿದ್ದನೆಂದು ನಕಾರಿಸಿದರು. 51 8 ಜಾಹ್ನವಿ ಮೃತೆಯ ಗೆಳತಿ ಮತ್ತು ತರಗತಿ ಸಾಥಿಯು 2012ನೇ ವರ್ಷದಲ್ಲಿ ತಾನು ಮತ್ತು ಮೃತೆ ಎಸ್ಟಿಎಂ ಕಾಲೇಜು ಉಜಿರೆಯಲ್ಲಿ 2ನೇ ಪಿಯುಸಿ ಓದುತ್ತಿದ್ದೆವೆ ಎಂದು ಹೇಳಿದಳು. 09.10 2012 ರಂದು ಸಾಯಂಕಾಲ 6:00 ಗಂಟೆ ಸುಮಾರಿಗೆ ತಾನು ಮೃತ ಹುಡುಗಿ ಕಾಣೆಯಾಗಿದ್ದಾಳೆ ಎಂಬುದನ್ನು ತಿಳಿದುಕೊಂಡೆ ಎಂದಳು. ಆದರೆ ಅದೇ ದಿನ ತಾನು ಮತ್ತು ಮೃತೆಯು ಸೇರಿ ಕಾಲೇಜಿನಿಂದ ಧರ್ಮಸ್ಥಳದವರೆಗೆ ಕ್ಸ್ರೋಟ್ಸ್ ಬಸ್ಸಿನಲ್ಲಿ ಪ್ರಯಾಣಿಸಿದರು. ಅವರು ಧರ್ಮಸ್ಥಳಕ್ಕೆ 3:32 ರಿಂದ 3:45 ಸುಮಾರಿಗೆ ಬಂದು ತಲುಪಿದರು. ಸುಮಾರು 4:00 ಗಂಟೆಗೆ ಮೃತೆ ಬಸ್ನಿಂದ ನೇರವಾಗಿ ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಳಿ ಇಳಿದಳು ಮತ್ತು ತಾನು ತನ್ನ ಪ್ರಯಾಣ ಮುಂದುವರಿಸಿ ಧರ್ಮಸ್ಥಳದಲ್ಲಿ ಇಳಿಯಿತು ಎಂದಳು. ಪೋ 8 ಇನ್ನೂ ಹೇಳಿದರು. ಅವರು ಮಧ್ಯಾಹ್ನ 12:00 ರ ತನಕ ಪರೀಕ್ಷೆ ಬರೆಯುತ್ತಿದ್ದರು ಮತ್ತು 3:15 ರ ತನಕ ವಿಶೇಷ ತರಗತಿ ಇತ್ತು. ಮಧ್ಯಾಹ್ನ ಊಟದ ಸಮಯದಲ್ಲಿ ಮೃತಳು ಊಟ ತಿನ್ನಲು ನಿರಾಕರಿಸಿದ್ದಳು, ಏಕೆಂದರೆ ಮನೆಯಲ್ಲಿ ಒಂದು ಕಾರ್ಯಮೃತ್ಯು ಶೋಕ ಇರುವ ಕಾರಣ ಊಟ ತಂದುಕೊಂಡು ಬಂದಿರಲಿಲ್ಲ ಎಂದಳು. ಮತ್ತಿದಿನ ತಾನು ಮೃತಳಿಗೆ ಬಾಧಿತಳಾಗಿ ಅತ್ಯಾಚಾರ ಮತ್ತು ಕೊಲೆಯಾದದ್ದು ತಿಳಿದುಕೊಂಡೆ ಎಂದಳು. 52 ಹೊರೆಪರೀಕ್ಷೆಯಲ್ಲಿ ಪ್ರತಿವಾದಿಗಳ ವಕೀಲರು ಮೃತಳು ಬಸ್ಸಿನಿಂದ ಇಳಿದಾಗ ಏನಾಯಿತೆಂಬುದರ ಕುರಿತು ತಿಳಿದುಕೊಂಡರು. 52 ನೇತ್ರಾವತಿ ನದಿಯ ಬಸ್ ನಿಲ್ದಾಣದ ಬಳಿ ಬಸ್ಸಿನಿಂದ ಇಳಿದ ನಂತರ ಮೃತಳ ತರಗತಿ ಸ್ನೇಹಿತ ಆಶ್ರತ್ ಖಾಲಿದ್ ಕೂಡ ಬಸ್ಸಿನಿಂದ ಇಳಿದನು ಮತ್ತು ಆ ಸಮಯದಲ್ಲಿ ಮಳೆ ಬಡಿಯುತ್ತಿತ್ತು. ಪೋ 8 ಒಪ್ಪಿಕೊಂಡಂತೆ ಮೃತಳ ಮರಣಕ್ಕೆ ನ್ಯಾಯ ನೀಡಬೇಕು ಎಂದು ಪ್ರತಿಭಟನೆಗಳನ್ನು ನಡೆಸಲಾಗಿತ್ತು ಮತ್ತು ಈ ದಿನವೂ ಜನರು ಆ ಘಟನೆಗೆ 3 ರಿಂದ 4 ಜನರ ಸಂಪರ್ಕವಿದೆ ಎಂದು ಮಾತನಾಡುತ್ತಿರುವುದಾಗಿ ತಿಳಿದುಕೊಂಡಳು. ಪೋ 8 ಹೀಗೂ ಒಪ್ಪಿಕೊಂಡಳು. ಈ ದಿನವೂ ಜನರು ಧೀರಜ್ ಜೈನ್, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರ ಈ ಅಪರಾಧದ ಸಂಬಂಧ ಮಾತಾಡುತ್ತಿದ್ದಾರೆ. 53 ಪೋ 9 ಜನಾರ್ದನ್, ಧರ್ಮಸ್ಥಳ ನ್ಯಾಚುರೋಪತಿ ಆಸ್ಪತ್ರೆಯ ಸುರಕ್ಷಾ ರಕ್ಷಕನು 09.10 2012 ರಂದು ಮಧ್ಯಾಹ್ನ 4:00 ರಿಂದ 4:15 ರ ವೇಳೆಗೆ ನೇತ್ರಾವತಿ ನದಿ ಸ್ನಾನಘಟ್ಟದ ಸಂಪರ್ಕ ರಸ್ತೆ ಬಳಿ ಬಸ್ಸಿನಿಂದ ಇಳಿಯುತ್ತಿದ್ದ ಮೃತ ಹುಡುಗಿಯನ್ನು ನೋಡಿದ್ದಾಗಿ ಹೇಳಿದನು. ಆಕೆ ತನ್ನ ಮನೆಯ ಕಡೆಗೆ ಹೋಗುತ್ತಿದ್ದಳು. ಅವನು ಆಕೆಯ ಕೈಯಲ್ಲಿ ಛತ್ರಿ ಮತ್ತು ಚೀಲವನ್ನು ನೋಡಿದ್ದನು. ರಾತ್ರಿ 7:30 ರ ಸುಮಾರಿಗೆ ಮೃತಳ ತಂದೆ ಬಂದು ಮಗಳನ್ನು ಕುರಿತು ವಿಚಾರಿಸಿದ್ದನು. 54 ಪೋ 10 ಡಿ ಕೃಷ್ಣ, ಧರ್ಮಸ್ಥಳದ ನಿವಾಸಿ 10.10 2012 ರಂದು ಪಿಎಸ್ಐ ಯಶ್ ಕುಮಾರ್ ಅವರಿಂದ ಮಹಜರ್ ರಚನೆಗಾಗಿ ಕರೆಯಲ್ಪಟ್ಟಿದ್ದಾಗಿ ಹೇಳಿದನು. ತದನಂತರ ತನ್ನ ಸಹಿಯನ್ನು ಇಟ್ಟನು. 55 ಪೋ 11 ಧನಲಕ್ಷ್ಮಿ 2010 ರಿಂದ 2014 ರವರೆಗೆ ಧರ್ಮಸ್ಥಳದ ಜಿಲ್ಲಾ ಪಂಚಾಯತ್ ಸದಸ್ಯೆ 09.10 2012 ರಂದು ಮೃತ ಬಾಲಕಿ ನಾಪತ್ತೆಯಾಗಿರುವ ಬಗ್ಗೆ ತಿಳಿದುಕೊಂಡಳು ಮತ್ತು ಮುಂದಿನ ದಿನವಾದ 10.10 2012 ರಂದು ಮನ್ನಸಂಖ್ಯೆ ಬಳಿ ಶವವನ್ನು ಪತ್ತೆ ಹಚ್ಚಲಾಗಿದೆ ಎಂಬುದನ್ನು ತಿಳಿದುಕೊಂಡಳು. ಆಕೆ ಘಟನಾ ಸ್ಥಳಕ್ಕೆ ಹೋದಾಗ ಪೊಲೀಸ್ಗಳು ಆಕೆಯ ಸಮ್ಮುಖದಲ್ಲಿ ಮಹಜರ್ ನಡೆಸಿದ್ದು X3 ಪ್ರಕಾರ ಚೀಲ ಮತ್ತು ಟ್ಯಾಗ್ ಅನ್ನು ಮೌ 1 ಮತ್ತು 2 ಪ್ರಕಾರ ವಶಪಡಿಸಿಕೊಂಡರು. 56 ತಳಹದಿಯ ವಿಚಾರಣೆಯಲ್ಲಿ ಪೋ 11 ಒಪ್ಪಿಕೊಂಡಂತೆ ಮೃತ ಬಾಲಕಿ ದೃಢವಾಗಿದ್ದಳು ಹಾಗೂ ಕೃಷಿಕ ಕುಟುಂಬದಿಂದ ಬಂದಿದ್ದಳು. ಮತ್ತಷ್ಟು ಆರೋಪಿಯನ್ನು ಬಂಧಿಸಿದ ನಂತರ ಜನತೆ ನಿಜವಾದ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರಂತೆ ಎಂದು ಕೂಡ ಪೋ 11 ಒಪ್ಪಿಕೊಂಡರು. 57 ಪೋ 13 ಪ್ರಕಾಶ್ ಶೆಟ್ಟಿ, ಧರ್ಮಸ್ಥಳದ ನಿವಾಸಿಯಾದ ಹಾಗೂ ರಿಕ್ಷಾ ಚಾಲಕರಾದ ಅವರು 2012 ಅಕ್ಟೋಬರ್ ತಿಂಗಳಲ್ಲಿ ಪೊಲೀಸರಿಂದ ಮನ್ನಸಂಖ್ಯೆ ಕಡೆ ಕರೆದುಕೊಂಡು ಹೋಗಲಾಯಿತೆಂದು ಹೇಳಿದನು ಮತ್ತು ತನ್ನ ಸಮ್ಮುಖದಲ್ಲಿ ಮಣ್ಣು ಮಾದರಿಯನ್ನು ಬಾಟಲಿಯಲ್ಲಿ ಸಂಗ್ರಹಿಸಿ X7 ಮಹಜರ್ ಪ್ರಕಾರ ವಶಪಡಿಸಿಕೊಂಡರು. 58 ಪೋ 14 ಮಹಾಬಲ ಶೆಟ್ಟಿ, ಫಾರೆನ್ಸಿಕ್ ಮೆಡಿಸಿನ್ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು 12.10 2012 ರಂದು ಅವರು ಆರೋಪಿಯಾದ ಸಂತೋಷ್ ರಾವ್ ಅವರನ್ನು ಬಲಾತ್ಕಾರ ಮತ್ತು ಕೊಲೆ ಸಂಬಂಧಿತ ಇತಿಹಾಸದ ಹಿನ್ನೆಲೆಯಲ್ಲಿ ಪರೀಕ್ಷಿಸಿದರು. ವಿಚಾರಣೆ ಸಂದರ್ಭದಲ್ಲಿ ಆರೋಪಿಯು ಅವಿವಾಹಿತನಾಗಿದ್ದು ಧೂಮಪಾನ ಮಾಡುವುದಿಲ್ಲ ಮತ್ತು ಅಕಾಲಕಾಲದಲ್ಲಿ ಮದ್ಯಪಾನ ಮಾಡುತ್ತಾನೆ ಎಂದು ತಿಳಿಸಿದನು. ಜೊತೆಗೆ ವಾರಕ್ಕೆ ಒಮ್ಮೆ ಸ್ವಯಂಭೋಗ ಮಾಡುತ್ತೇನೆ ಹಾಗೂ ಕಳೆದ 3 ವರ್ಷಗಳಿಂದ ನಾನು ಡಿಪ್ರೆಷನ್ನಲ್ಲಿದ್ದೇನೆ ಎಂದು ತಿಳಿಸಿದ್ದನು. ದೈಹಿಕ ಪರೀಕ್ಷೆ ನಡೆಸಿದ ಬಳಿಕ ಆರೋಪಿಗೆ ಫೈಮೋಸಿಸ್ ಎಂಬ ರೋಗವಿದೆ ಎಂದು ಕಂಡುಬಂದಿತು. ಇದು ಕೆಲವು ವಯಸ್ಕ ಪುರುಷರಲ್ಲಿ ಕಾಣಿಸಿಕೊಳ್ಳುವ ಸ್ಥಿತಿಯಾಗಿದ್ದು ಇದರಲ್ಲಿ ಶಿಶ್ನದ ತೋಳನ್ನು ಹಿಂಪಡೆಯಲು ಸಾಧ್ಯವಿಲ್ಲ.
ಆತನ ದೇಹದ ಮೇಲೆ 17 ಗಾಯಗಳಿವೆ ಎಂದು ಪತ್ತೆಯಾಯಿತು. ಗಾಯಗಳು 1, 2, 3 ಮತ್ತು 6ಗಳು ನಖಗಳಿಂದ ಸಾಧ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಗಾಯ ಸಂಖ್ಯೆ 1 ರಿಂದ 11ರವರೆಗೆ 48 ರಿಂದ 72 ಗಂಟೆಗಳೊಳಗೆ ಸಂಭವಿಸಿರುವುದು, ಗಾಯ ಸಂಖ್ಯೆ 15 ಮತ್ತು 16ಗಳು 24 ಗಂಟೆಗಳೊಳಗೆ ಸಂಭವಿಸಿರುವುದು ಮತ್ತು ಗಾಯ ಸಂಖ್ಯೆ 12 ರಿಂದ 14ಗಳು 72 ಗಂಟೆಗಳೊಳಗೆ ಸಂಭವಿಸಿರುವುದು ಎಂದು ಹೇಳಿದರು. ಪೋ 14 ಅವರ ಅಭಿಪ್ರಾಯದಲ್ಲಿ ಆರೋಪಿಗೆ ಲೈಂಗಿಕ ಕ್ರಿಯೆ ನಡೆಸುವ ಸಾಮರ್ಥ್ಯವಿತ್ತು. ಪರಿಹಾರ ಪ್ರಶ್ನೆಯಲ್ಲಿ ಪೋ 14 ಒಪ್ಪಿಕೊಂಡಂತೆ ಗಾಯ ಸಂಖ್ಯೆ 1 ಮತ್ತು 11 ಹೊರತುಪಡಿಸಿ ಉಳಿದ ಗಾಯಗಳನ್ನು ಒಪ್ಪಿಕೊಂಡಿದ್ದಾರೆ. ಫೈಮೋಸಿಸ್ ಇರುವ ವ್ಯಕ್ತಿಗೆ ಶಿಶ್ನವನ್ನು ಒಳನುಗ್ಗುವ ಸಂದರ್ಭದಲ್ಲಿ ತೀವ್ರವಾದ ನೋವು ಉಂಟಾಗುತ್ತದೆ ಮತ್ತು ವೀರ್ಯ ಹೊರಡಿಸಿದರೆ ಅದು ಮಹಿಳೆಯ ಶರೀರದ ಮೇಲೆ ಅಥವಾ ಸುತ್ತಲಿನ ಸ್ಥಳಗಳಲ್ಲಿ ಕಾಣಿಸಬಹುದು ಎಂದು ಹೇಳಿದರು. ಮಹಜರ್ ಸಾಕ್ಷಿ ರಿಕವರಿ ಮೆಹಜರ್ ವಿಟ್ನೆಸ್ 60 ಪೋ 15 ಮ್ಯಾಕ್ಸಿಮ್ ಕ್ರಾಸ್ಟಾ ಬೆಳ್ತಂಗಡಿ ಮೂಲದ ಆಟೋ ಚಾಲಕನು 13.10 2012 ರಂದು ಆರೋಪಿಯನ್ನು ನೋಡಲು ಪೊಲೀಸ್ ಠಾಣೆಗೆ ಹೋದನು. ಅಂದು ಅವನನ್ನು ಪಂಚಸಾಕ್ಷಿಯಾಗಿ ಕಾರ್ಯನಿರ್ವಹಿಸಲು ಕೇಳಲಾಗಿತ್ತಂತೆ. ಅವನು ಹಾಗೂ ರಾಮಣ್ಣಗೌ ಅವರು ಪೊಲೀಸ್ ಜೀಪಿನಲ್ಲಿ ಆರೋಪಿಯೊಂದಿಗೆ ಹೋದರು. ಅವರು ಧರ್ಮಸ್ಥಳ ನರ್ ಕೇರ್ ಆಸ್ಪತ್ರೆಯ ಬಳಿ ಜೀಪ್ ನಿಲ್ಲಿಸಿದರು. ಅಲ್ಲಿಂದ ಆರೋಪಿಯು ಅವರನ್ನು ಕಲ್ಲಸಂಕದತ್ತ ಕರೆದೊಯ್ದನು. ಅದು ಆಸ್ಪತ್ರೆಯಿಂದ 200 ಮೀಟರ್ ದೂರದಲ್ಲಿದೆ. ಆರೋಪಿಯು ಅವರು ಕೊಲೆ ನಡೆಸಿದ ಸ್ಥಳವಿದು ಎಂದು ತೋರಿಸಿದನು. ಅಲ್ಲಿಂದ ಅವರು ಹತ್ತಿದ ಸ್ಥಳದ ಹತ್ತಿರದ ತಾಣಕ್ಕೆ ಕರೆದೊಯ್ದು ತನ್ನ ಶರ್ಟ್ ಹಾಗೂ ಪ್ಯಾಂಟ್ ತೋರಿದನು. ನಂತರ ಪೊಲೀಸರು ಮಹಜರ್ ಎಕ್ಸ್ 15 ರಚಿಸಿದರು. ಪೋ 15 ನ್ಯಾಯಾಲಯದ ಮುಂದೆ ಮೌ 4 ರಿಂದ ಮೌ 11 ವಸ್ತುಗಳನ್ನು ಗುರುತಿಸಿದರು. 61 ಪ್ರತಿ ಪ್ರಶ್ನೆಯಲ್ಲಿ ಪೋ 15 ಒಪ್ಪಿಕೊಂಡಿರುವುದೇನೆಂದರೆ ಅವರು ಆ ಸ್ಥಳಕ್ಕೆ ಹೋಗುವ ಮೊದಲು ಆ ಘಟನೆ ನಡೆದ ಸ್ಥಳವನ್ನು ತಿಳಿದಿರಲಿಲ್ಲ ಎಂದು. ಆದರೆ ಅವರು ಹೇಳಿರುವುದು ಪೊಲೀಸರು ಆರೋಪಿಯ ಬಟ್ಟೆಗಳನ್ನು ಮಹಜರ್ ಎಳೆಯುವ ಸ್ಥಳದಲ್ಲಿ ಇಟ್ಟಿದ್ದರು ಎಂಬುದನ್ನು ತಾನು ಜಾರಿಸಿದ್ದಾನೆ ಎಂದು ತಿರಸ್ಕರಿಸಿದರು. 62 ಪೋ 16 ಶಿವಪ್ಪ ಮಲೆಕುಡಿಯ ಧರ್ಮಸ್ಥಳ ಲಾಡ್ಜಿನಲ್ಲಿ ಕೆಲಸ ಮಾಡುತ್ತಿದ್ದ ರೂಮ್ ಬಾಯ್ ಗೋಪಾಲ ಕೃಷ್ಣಗೌಡ ಮತ್ತು ರವಿ ಪೂಜಾರಿ ಅವರೊಂದಿಗೆ ರೂಮ್ ಬಾಯ್ಸ್ ಆಗಿ ಕೆಲಸ ಮಾಡುತ್ತಿದ್ದನೆಂದು ಹೇಳಿದನು. ಆದರೆ ಈಗ ಅವರಿಬ್ಬರೂ ಸತ್ತಿದ್ದಾರೆ ಎಂದು ತಿಳಿಸಿದನು. ಪೋ 16 ಹೇಳುವಂತೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದನು ಮತ್ತು ಗೋಪಾಲ ಕೃಷ್ಣಗೌಡ ಅನಾರೋಗ್ಯದಿಂದ ಸತ್ತಿದ್ದನು. ಘಟನೆಯ ದಿನಾಂಕದಿಂದ 3 ದಿನಗಳ ನಂತರ ಪೋ 16 ರವಿ, ಗೋಪಾಲ್, ಮಲ್ಲಿಕ್ ಜೈನ್ ಮತ್ತು ಆಶಿಕ್ ಜೈನ್ ಜೊತೆ ಸೇರಿ ಆರೋಪಿಯನ್ನು ನೋಡಿದ್ದನು. ಮಲ್ಲಿಕ್ ಜೈನ್ ಆರೋಪಿಯನ್ನು ರಾತ್ರಿ 7 ಗಂಟೆಗೆ ಏನು ಮಾಡುತ್ತಿದ್ದಾನೆ ಎಂದು ಕೇಳಿದನು. ಆರೋಪಿಯು ತನ್ನ 2 ಸ್ನೇಹಿತರು ಗೋಮಟ ಬೆಟ್ಟಕ್ಕೆ ಹೋದಿದ್ದಾರೆ ಮತ್ತು ಅವನು ಅವರಿಗಾಗಿ ಕಾಯುತ್ತಿದ್ದೇನೆ ಎಂದು ಉತ್ತರಿಸಿದನು. ಮಲ್ಲಿಕ್ ಜೈನ್ ಅಂದಿನಿಂದ ತಾನೇಕೆ ಕತ್ತಲೆಯಲ್ಲಿ ಕುಳಿತಿದ್ದೀಯೆ ಮತ್ತು ಯಾರಾದರೂ ಕಾಯುತ್ತಿದ್ದರೆ ರಸ್ತೆ ಮೇಲೆ ನಿಲ್ಲಬೇಕಾಗಿತ್ತು ಎಂದು ಪ್ರಶ್ನಿಸಿದನು. ನಂತರ ಮಲ್ಲಿಕ್ ಜೈನ್ ಮತ್ತೊಂದು ಪ್ರಶ್ನೆ ಕೇಳಿದನು. ಮಲ್ಲಿಕ್ ಜೈನ್ ಆರೋಪಿಯನ್ನು ಹಿಡಿದುಕೊಂಡು ಕಚೇರಿಯ ಕಡೆಗೆ ಹೋಗುತ್ತಿದ್ದಾಗ ಆರೋಪಿಯು ತಪ್ಪಿಸಿಕೊಳ್ಳಲು ಪ್ರಾರಂಭಿಸಿದನು ಮತ್ತು ಅಲ್ಲಿಂದ ಓಡಲು ಪ್ರಾರಂಭಿಸಿದನು. ಆದರೆ ಜನರು ಅವನನ್ನು ಹಿಡಿದು ಅವನಿಗೆ ಹೊಡೆತ ನೀಡಿದ ನಂತರ ಪೊಲೀಸ್ ಠಾಣೆಗೆ ಕರೆದೊಯ್ದರು. ನಂತರ ಅವರಿಗೆ ಆರೋಪಿಯು ಮೃತ ವ್ಯಕ್ತಿಯ ಕೊಲೆಯನ್ನು ಮಾಡಿಕೊಂಡಿದ್ದಾನೆ ಎಂದು ತಿಳಿಯಿತು. 63 ಪ್ರತಿ ಪ್ರಶ್ನೆಯಲ್ಲಿ ಪೋ 16 ಅನ್ನು ಮಲ್ಲಿಕ್ ಜೈನ್ ನ್ಯಾಯಾಲಯಕ್ಕೆ ಕಳಿಸಿದ್ದನು ಎಂದು ತಿರಸ್ಕರಿಸಿದರು. ಪೋ 16 ಒಪ್ಪಿಕೊಂಡು ಹೇಳಿದನು. 2012ನೇ ವರ್ಷದಲ್ಲಿ ಧರ್ಮಸ್ಥಳದಲ್ಲಿ ಮತ್ತು ಬಾಹುಬಲಿ ಬೆಟ್ಟದ 2 ಕಡೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು ಮತ್ತು ಬೆಳಕಿನ ಸಿದ್ಧತೆ ಮಾಡಲಾಗಿತ್ತು. ಬಾಹುಬಲಿ ಬೆಟ್ಟದ ಕೆಳಭಾಗದಲ್ಲಿ ದೊಡ್ಡ ದೀಪವನ್ನು ಇಡಲಾಗಿತ್ತು. ಇನ್ನು ಹೇಳಿದ್ದು, ಬಾಹುಬಲಿ ಬೆಟ್ಟದ 2 ಕಡೆಗಳಲ್ಲಿ ಆಟೋ ನಿಲ್ದಾಣ ಮತ್ತು ಅಂಗಡಿಗಳು ಇದ್ದವು ಮತ್ತು ಬಾಹುಬಲಿ ದೇವಸ್ಥಾನದ ಪೂಜಾ ಸಮಯ ಸಂಜೆ 9:00 ರಿಂದ 9:30 ರವರೆಗೆ ಇರುತ್ತಿತ್ತು. 64 ಪೋ 16 ಹೇಳಿದ್ದು, ಆರೋಪಿಯನ್ನು ಹಿಡಿಯುವ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ತುಂಬಾ ಜನಸಂದಣಿ ಇದ್ದುದರಿಂದ ಈ ಪುಟದ ಕೊನೆ ಭಾಗ ಧೂಳಿನಿಂದ ಮುಚ್ಚಲಾಗಿದೆ. ಪೋ 16 ಒಪ್ಪಿಕೊಂಡಿದ್ದು, ಆರೋಪಿಯನ್ನು ಹಿಡಿಯುವ ಸಮಯದಲ್ಲಿ ಚಾರ್ ಬಸ್ತಳದಲ್ಲಿ ತುಂಬಾ ಜನಸಂದಣಿ ಇತ್ತು. ಕೊಠಡಿಗಳ ಕೊರತೆ ಇದ್ದರಿಂದ ಜನರು ಹೊರಗೆ ನಿದ್ರೆ ಮಾಡುತ್ತಿದ್ದರು. ಅವರು ಇನ್ನೂ ಒಪ್ಪಿಕೊಂಡಿದ್ದು, ಸಾರ್ವಜನಿಕರು ಎಲ್ಲೆಡೆ ಆರೋಪಿಯನ್ನು ಹಲ್ಲೆ ಮಾಡಿದರು. ಆರೋಪಿಯನ್ನು ಬಂಧಿಸಿದ ಮೇಲೂ ಜನರು ನಿಜವಾದ ಆರೋಪಿಯನ್ನು ಬಂಧಿಸಬೇಕೆಂದು ಪ್ರತಿಭಟನೆ ಮಾಡುತ್ತಿದ್ದರು ಎಂದು ಹೇಳಿದ್ದಾರೆ. ಹಾಗೂ ಸುದ್ದಿಪತ್ರಿಕೆಗಳು ಮತ್ತು ಟಿವಿ ಚಾನೆಲ್ಗಳು ದೆರಾಜ್ ಜೈನ್, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಎಂಬವರ ಹೆಸರನ್ನು ಪ್ರಸಾರ ಮಾಡುತ್ತಾ ಅವರು ಈ ಅಪರಾಧಕ್ಕೆ ಹೊಣೆ ಎಂದು ಹೇಳುತ್ತಿದ್ದವು ಎಂದು ಅವರು ಒಪ್ಪಿಕೊಂಡಿದ್ದಾರೆ. ಜನರು ರವಿ ಪೂಜಾರಿ ಕೊಲ್ಲಲ್ಪಟ್ಟನೆಂದು ಗುಟ್ಟುಗುಟ್ಟಾಗಿ ಮಾತನಾಡುತ್ತಿದ್ದರು ಎಂದು ಕೂಡ ಅವರು ಒಪ್ಪಿಕೊಂಡಿದ್ದಾರೆ.
ಪೋ 17 ಸುರೇಶ್ ಬಿಎಂ ಪ್ರಾಧ್ಯಾಪಕರು ನಿಮ್ಹಾನ್ಸ್ ಆಸ್ಪತ್ರೆ ಅವರು ಆರೋಪಿಯ ದೈಹಿಕ ತಪಾಸಣೆಯನ್ನು ನಡೆಸಿದ್ದಾರೆ ಮತ್ತು ಆರೋಪಿಗೆ ಯಾವುದೇ ಮಾನಸಿಕ ಅಸ್ವಸ್ಥತೆ ಇಲ್ಲ ಎಂದು ದೃಢಪಡಿಸಿದ್ದಾರೆ. 66 ಪೋ 18 ವಿನೋದ್ ಜೆ ಲಕ್ಕಪ್ಪನ್ ಸಹಾಯಕ ನಿರ್ದೇಶಕರು ಎಫ್ಎಸ್ಎಲ್ ಮಡಿವಾಳ ಬೆಂಗಳೂರು ಅವರು 20.10 2012 ರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಬಂದ ಮುದ್ರಿತ ವಸ್ತುಗಳನ್ನು ಸ್ವೀಕರಿಸಿದ್ದಾಗಿ ಹೇಳಿದ್ದಾರೆ. ಪರೀಕ್ಷೆಗೆ ಒಳಪಡಿಸಿದ ನಂತರ ಅವರು H19 ಪ್ರಕಾರ ವರದಿ ಸಲ್ಲಿಸಿದ್ದಾರೆ. ಆ ವರದಿಯ ಪ್ರಕಾರ ಐಟಂ ಸಂಖ್ಯೆ 18 ರಲ್ಲಿ ಕಳುಹಿಸಿದ ಮಾದರಿ ರಕ್ತ ಆರೋಪಿ ಸೇರ್ಪಡೆಯಾಗಿರುವುದಾಗಿ ಹಾಗೂ ಐಟಂ ಸಂಖ್ಯೆ 9 ರಲ್ಲಿ ಕಳುಹಿಸಿದ ಕೂದಲು ಮತ್ತು 6 ಕೂದಲಿನ ಮಾದರಿಗಳಲ್ಲಿ 3 ಕೂದಲು ಆರೋಪಿಯದ್ದೇ ಎಂದು ದೃಢಪಡಿಸಲಾಗಿದೆ. ಐಟಂ ಸಂಖ್ಯೆ 15 ರ ಪಾಂಚೆಯಲ್ಲಿ ಸಿಕ್ಕ ಕೂದಲು 2 ಪುರುಷರಿಗೆ ಸೇರಿದದ್ದು. 67 ಪೋ 18 ಮತ್ತೊಮ್ಮೆ ಹೇಳಿದ್ದು ಮರಣ ಹೊಂದಿದ ಹಿಂಸೆಯ ಶಿಕಾರಾದ ಹುಡುಗಿಯ ಯೋನಿಸ್ವಾಬ್ ಸರಿಯಾಗಿ ಸಂಗ್ರಹಿಸಲಾಗಿಲ್ಲ ಮತ್ತು ಉಳಿಸಿಕೊಳ್ಳಲಾಗಿಲ್ಲ, ಅದರಿಂದ ದಿನ ಪರೀಕ್ಷೆಗೆ ಯಾವುದೇ ಫಲಿತಾಂಶ ಲಭಿಸಲಿಲ್ಲ ಎಂದು. ಅವರು H19 ವರದಿಯನ್ನು ಆಯೋಗಕ್ಕೆ ನೀಡಿದ್ದು ಐಟಂ ಸಂಖ್ಯೆ 18 ರಲ್ಲಿ ಮೃತರ ನಖಗಳಲ್ಲಿ ಆರೋಪಿಯ ರಕ್ತದ ಗುರುತುಗಳಿಲ್ಲ ಎಂದು ತಿಳಿಸಿದ್ದಾರೆ. ಅಲ್ಲದೆ ಐಟಂ ಸಂಖ್ಯೆ 15 ರಲ್ಲಿ ಆರೋಪಿಯ ಕೂದಲಿನ ಜತೆಗೆ ಇತರ ವ್ಯಕ್ತಿಗಳ ಕೂದಲೂ ಕಂಡುಬಂದಿದ್ದು, ಈ ಬಗ್ಗೆ ಹೆಚ್ಚಿನ ಶಂಕಾಸ್ಪದ ವ್ಯಕ್ತಿಗಳನ್ನು ಪರೀಕ್ಷೆಗೆ ಒಳಪಡಿಸಿದರೆ ಯಾರದ್ದೆಂದು ಪತ್ತೆ ಮಾಡಬಹುದಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ. 68 ಪೋ 19 ಡಾ ಜಗದೀಶ್ ರಾವ್ ಸಹಪ್ರಾಧ್ಯಾಪಕರು ನ್ಯಾಯ ವೈದ್ಯಕೀಯ ವಿಭಾಗ ಮಂಗಳೂರು ವೈದ್ಯಕೀಯ ಕಾಲೇಜು ಅವರು 14.11 2012 ರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಮೃತದೇಹದ ಕುತ್ತಿಗೆ ಭಾಗದ ಉತ್ಕೃಷ್ಟನೆ ಮತ್ತು ಸ್ನಾಯು ಮಾದರಿಗಳನ್ನು ಪಡೆದಿದ್ದಾರೆ. ಇದನ್ನು ಹಿಸ್ಟೋಪಥಾಲಾಜಿಕಲ್ ಪರೀಕ್ಷೆಗೆ ಒಳಪಡಿಸಿದ ನಂತರ ಅವರು ಯಾವುದೇ ಒತ್ತಡದ ಗುರುತುಗಳು ಇಲ್ಲ ಮತ್ತು ಯಾವುದೇ ಮುರಿತ ಗುರುತುಗಳು ಇಲ್ಲ ಎಂಬ ಅಭಿಪ್ರಾಯ ನೀಡಿದ್ದಾರೆ. ಪೋ 20 ಅವಿನಾಶ್ ಶೆಟ್ಟಿ ದೂರದರ್ಶಕ ಕುಟುಂಬದ ಪರಿಚಿತರು 09.10 2012 ರಂದು ಬಾಲಕಿ ಕಾಣೆಯಾದ ಬಗ್ಗೆ ತಿಳಿಯಿತು ಎಂದು ಹೇಳಿದ್ದಾರೆ. ಮುಂದಿನ ದಿನ ಮಣ್ಣಸಂಕದಲ್ಲಿ ಬಾಲಕಿಯ ಮೃತದೇಹ ಸಿಕ್ಕಿತು. ಪೊಲೀಸರ ತಂಡ ಸ್ಥಳಕ್ಕೆ ಬಂದು ತನಿಖಾ ಮಹಜರು ನಡೆಸಿದ್ದು ಶಾಲಾ ಬ್ಯಾಗ್ ಮತ್ತು ಇತರ ವಸ್ತುಗಳನ್ನು ವಶಪಡಿಸಿಕೊಂಡು ಮಹಜರಿನ ಮೇಲಿರುವ X3 ಮೇಲೆ ಅವರ ಸಹಿಯನ್ನು ಪಡೆದರು. ಪೋ 20 ಅವರು ಕ್ರಾಸ್ ಪರೀಕ್ಷೆಯಲ್ಲಿ ಒಪ್ಪಿಕೊಂಡಿದ್ದು ಅವರು ಬಾಲಕಿಯ ಮೃತದೇಹವನ್ನು ಹಿಂದಿನ ದಿನ ಕಂಡಿರಲಿಲ್ಲ, ಮುಂದಿನ ದಿನ ಮಾತ್ರ ಸಿಕ್ಕಿತು. 9 ಮತ್ತು 10 ರಂದು ಭಾರೀ ಮಳೆಯಾಯಿತೆಂದು ಕೂಡ ಒಪ್ಪಿಕೊಂಡಿದ್ದಾರೆ. ಪೋ 21 ರಾಘವೇಂದ್ರ ಧರ್ಮಸ್ಥಳ ನಿವಾಸಿ ಪೊಲೀಸರ ಪ್ರಕಾರ X3 ಮಹಜರಿನಲ್ಲಿ ತಮ್ಮ ಸಹಿಯನ್ನು ಹಾಕಿದರು. ಅವರು ಮಣ್ಣಸಂಕದ ಬಳಿ ಮೃತದೇಹವನ್ನು ನೋಡಿದ್ದು ಪೊಲೀಸರು ಅಲ್ಲಿಂದ ಒಂದು ಬ್ಯಾಗ್ ಅನ್ನು ವಶಪಡಿಸಿಕೊಂಡರು. ಪೋ 22 ಗಣೇಶ್ ಬೆಲ್ಲತಡಕ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ 09.10 2012 ರಂದು ಎಸ್ಐ ಯೋಗೇಶ್ ಕುಮಾರ್ಗಾಗಿ ಜೀಪ್ ಚಾಲಕರಾಗಿ ಕೆಲಸ ಮಾಡುತ್ತಿದ್ದೆನೆಂದು ತಿಳಿಸಿದ್ದಾರೆ. ಪೋ 22 ಅವರನ್ನು ಕ್ರಾಸ್ ಪರೀಕ್ಷೆಯಲ್ಲಿ ಕೇಳಿದಾಗ ಅವರು ಕ್ಯಾಮೆರಾದಿಂದ ವಿಡಿಯೋ ಹಿಡಿಯುವ ತಂತ್ರಜ್ಞಾನದಲ್ಲಿ ತಜ್ಞರಾಗಿಲ್ಲವೆಂದು ಒಪ್ಪಿಕೊಂಡಿದ್ದಾರೆ. ಪೋ 23 ಡಾ ರೂಪಾಲಿ ಹಿರಿಯ ವೈಜ್ಞಾನಿಕ ಅಧಿಕಾರಿ ಸಿಬಿಐ ಚೆನ್ನೈ 31.03 2015 ರಂದು ಮಂಗಳೂರುದಲ್ಲಿ ಆರೋಪಿಯ ಮೆದುಳಿನ ಮನಃಶಾಸ್ತ್ರೀಯ ಪರೀಕ್ಷೆ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಆರೋಪಿ ತನ್ನ ಹೇಳಿಕೆಗಳಲ್ಲಿ ದಿಟ್ಟವಾಗಿ ತೊಡಗಿಸಿಕೊಂಡಿದ್ದಾನೆ ಎಂದು ತಿಳಿಸಿದರು. ಕ್ರಾಸ್ ಪರೀಕ್ಷೆಯಲ್ಲಿ ಪೋ 23 ಫರ್ದರ್ ಹೇಳಿದರು, ಯಾರಾದರೂ ವ್ಯಕ್ತಿಯನ್ನು ಪುನಃ ಪ್ರಶ್ನಿಸಿದರೆ ಅಥವಾ ಅನವಶ್ಯಕ ಪ್ರಶ್ನೆಗಳನ್ನು ಕೇಳಿದರೆ ಅವನು ಕೋಪಗೊಳ್ಳುವ ಸಾಧ್ಯತೆ ಇರುತ್ತದೆ. ಪೋ 23 ಅವರು ಆರೋಪಿ ಇಂಗ್ಲಿಷ್ ಭಾಷೆಯನ್ನು ಬಲ್ಲವನಲ್ಲ ಎಂದು ತಿಳಿಸಿದ್ದಾರೆ ಮತ್ತು ಹಿಂದಿಯಲ್ಲಿ ಅವನೊಂದಿಗೆ ಸಂದರ್ಶನ ನಡೆಸಿದೆ ಎಂದು ಹೇಳಿದರು. ಪೋ 24 ಜಿ ಚಂದ್ರಿಕಾ ಸಹಾಯಕ ನಿರ್ದೇಶಕಿ ಫಸಲ್ ಮಡಿವಾಳ 26.02 2013 ರಂದು ದಾವಣಗೆರೆ ಡೈಸ್ಪೆಸೆಡ್ ಕಚೇರಿಯಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ 10 ವಸ್ತುಗಳನ್ನು ಪಡೆದಿದ್ದಾಗಿ ಹೇಳಿದರು. ಅವುಗಳನ್ನು ವಿಶ್ಲೇಷಿಸಿದ ನಂತರ ತಮ್ಮ ಅಭಿಪ್ರಾಯವನ್ನು ನೀಡಿದ್ದಾರೆ. ಪೋ 25 ಯೋಗೇಶ್ ಕುಮಾರ್ ಸೈ ಬೆಳ್ತಂಗಡಿ ಪೊಲೀಸ್ ಠಾಣೆ ಅವರು ತಮ್ಮ ವದಾಂತರಿಯಲ್ಲಿ 09.10 2012 ರಂದು ರಾತ್ರಿ 10:30ಕ್ಕೆ ತಮಗೆ ಹುಡುಗಿ ಕಾಣೆಯಾಗಿರುವ ಬಗ್ಗೆ ದೂರವಾಣಿ ಕರೆ ಬಂದಿತ್ತು ಎಂದು ಹೇಳಿದ್ದಾರೆ. 10.10 2012 ರಂದು ಚೋ 19 ರಿಂದ ದಾಖಲೆಗಳನ್ನು ಪಡೆದರು. ಅದೇ ದಿನ ಮಧ್ಯಾಹ್ನ 12:45ಕ್ಕೆ 1022 ರಿಂದ ಮತ್ತೆ ಕರೆ ಬಂದು ಮಾನಸಂಕ ಧರ್ಮಸ್ಥಳದ ಬಳಿ ಮೃತದೇಹ ಕಂಡುಬಂದಿರುವುದಾಗಿ ತಿಳಿಸಿದರು. ತಕ್ಷಣವೇ ಅವರು ಸ್ಥಳಕ್ಕೆ ತೆರಳಿದರು. ಅಲ್ಲಿ ಸಾವಿರಾರು ಜನರು ಗುಂಪುಗೂಡಿದ್ದರು. ಬಳಿಕ ಅವರು ದೂರು ಸ್ವೀಕರಿಸಿದರು ಮತ್ತು ಮತ್ತಷ್ಟು ತನಿಖೆಗಾಗಿ X376 ಮತ್ತು 302 ಕಲಂ ಸೇರಿಸಲು ನ್ಯಾಯಾಲಯದಿಂದ ಅನುಮತಿ ಕೇಳಿದರು. ಅದರಂದೇ ದಿನ ಅವರು ಚೊ 31, ಚೊ 32 ಮತ್ತು ಚೊ 34 ರ ಉಪಸ್ಥಿತಿಯಲ್ಲಿ ಮಹಜರ್ ನಡೆಸಿದರು. X3 ಪ್ರಕಾರ ಅವರು ಈ ಕೆಳಗಿನ ವಸ್ತುಗಳನ್ನು ವಶಪಡಿಸಿಕೊಂಡರು.
ನೈಲಾನ್ ಟ್ಯಾಗ್, ಚುಡಿದಾರ್ ಟಾಪ್, ಚುಡಿದಾರ್ ಪ್ಯಾಂಟ್, ಚುಡಿದಾರ್ ದುಪ್ಪಟ್ಟು, ಟೈಟ್ಸ್, ಸಿಮಿಸ್, ಕಪ್ಪು ನೂಲು, ಕೆಂಪು ಬಣ್ಣದ ಚೂಡಿಯಲ್ಲಿ ಲೇಡೀಸ್ ವಾಚ್, ಗೋಲ್ಡ್ ಜುಮ್ಕಿ ಮತ್ತು ಇಯರ್ ರಿಂಗ್ ಸೆಟ್, ಒಂದು ಗೋಲ್ಡ್ ಬ್ಯಾಂಗಲ್, ಮೂಗಿನ ಒಲೆ, ಒಂದು ಗೋಲ್ಡ್ ಚೈನ್, ಒಂದು ಶಾಲಾ ಬ್ಯಾಗ್, ಶರ್ಟ್ಸ್, ಬಸ್ ಪಾಸ್. 25 ಯೋಗೇಶ್ ಕುಮಾರ್ ಪಸೈ ಅವರು ಹೇಳಿದರು. ಮೃತದೇಹದ ಬಳಿ ಸಿಕ್ಕ ವಸ್ತುಗಳಲ್ಲಿ 2 ಮೊಬೈಲ್ ಸಂಖ್ಯೆಗಳನ್ನು ಹೊಂದಿರುವ ಕಾಗದದ ತುಂಡು ದೊರೆತಿತು. ತಪಾಸಣೆ ಮಾಡಿದಾಗ ಆ ಸಂಖ್ಯೆಗಳು ಮೃತೆಯ ಸಂಬಂಧಿಕರಿಗೆ ಸೇರಿದವು ಎಂದು ತಿಳಿದುಬಂದಿತು. ಬಳಿಕ ಅವರು ಮೃತದೇಹವನ್ನು ಶವಪರೀಕ್ಷೆಗಾಗಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿದರು. 11-10-2012 ರಂದು ಚೋ 30 ಮತ್ತು ಇತರ ವಾಕ್ಯವನ್ನು ದಾಖಲಿಸಿದರು. ಬಳಿಕ ಉಜಿರೆಯಲ್ಲಿ ಕೆಲವು ಲಾಡ್ಜ್ಗಳನ್ನು ಪರಿಶೀಲಿಸಿ ಆರೋಪಿಯನ್ನು ಪತ್ತೆಹಚ್ಚಲು ಪ್ರಯತ್ನಿಸಿದರು. ಅದೇ ದಿನ ರಾತ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಮಾಹಿತಿ ದೊರೆಯಿತು, ಸಾರ್ವಜನಿಕರು ಯಾರೋ ಒಬ್ಬನನ್ನು ಪತ್ತೆಹಚ್ಚಿ ಹಿಡಿದು ತಂದಿದ್ದಾರೆಂದು. ತಕ್ಷಣವೇ ಠಾಣೆಗೆ ಹೋದಾಗ ಆ ವ್ಯಕ್ತಿಯನ್ನು ಜನರು ಬಡಿದು ಗಾಯಗೊಳಿಸಿದ್ದನ್ನು ಕಂಡರು. ಆ ವ್ಯಕ್ತಿ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. 12-10-2012 ರಂದು ಅವರು ಆರೋಪಿಯನ್ನು ಚಿಕಿತ್ಸೆಗಾಗಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿದರು. ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ 25 ಹೇಳಿದರು. ಮನ್ನಸಂಕ ಮತ್ತು ನೇತ್ರಾವತಿ ಸ್ನಾನಘಟ್ಟ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ರಸ್ತೆಯ ಮಧ್ಯೆ ಇದ್ದು ಅಲ್ಲಿ ಸದ್ಯ ನಿರಂತರವಾಗಿ ವಾಹನ ಸಂಚಾರವಿರುತ್ತದೆ ಮತ್ತು ಸಂಜೆ ವೇಳೆಗೆ ಜನಸಂದಣಿ ಹೆಚ್ಚಿರುತ್ತದೆ. ಅಲ್ಲದೆ ಮುಖ್ಯ ರಸ್ತೆಗೆ ತೋಟದ ಚಿಕಿತ್ಸಾಲಯವಿದೆ. ಮುಖ್ಯ ದ್ವಾರದ ಬಳಿ ವಾಚ್ಮನ್ ಇರುತ್ತಾರೆ ಮತ್ತು ಮುಖ್ಯ ಗೇಟ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿದೆ. ಅವರು ಟವರ್ ಡಂಪ್ ಡೇಟಾ, ವಿವಿಧ ಮೊಬೈಲ್ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಪಡೆದುಕೊಂಡಿದ್ದರೂ ತಮ್ಮ ಉತ್ತರಾಧಿಕಾರಿಗೆ ಹಸ್ತಾಂತರ ಮಾಡಲಿಲ್ಲ. ಮುಖ್ಯ ಗೇಟ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಪಡೆದುಕೊಳ್ಳಲಿಲ್ಲ ಎಂದು ಅವರು ಒಪ್ಪಿಕೊಂಡರು. ಇದೆಲ್ಲದ ಜೊತೆಗೆ ಆ ದಿನ ಮೃತೆಯೊಂದಿಗೆ ಪ್ರಯಾಣಿಸಿದ ಸಹ ಪ್ರಯಾಣಿಕನಾದ ಅಶ್ರತ್ ಎಂಬ ವ್ಯಕ್ತಿಯನ್ನು ತಪಾಸಣೆಗೆ ಒಳಪಡಿಸಿದ್ದೇನೆ ಎಂದು ಹೇಳಿದರು. 25 ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಈ ಕೆಳಗಿನ ಮಾತುಗಳನ್ನು ಒಪ್ಪಿಕೊಂಡರು. ಮನ್ನಸಂಕ ಪ್ರದೇಶದಲ್ಲಿ ಸುಮಾರು 3-4 ಸಾವಿರ ಮಂದಿ ಮೃತದೇಹವನ್ನು ನೋಡಲು ಜಮಾಯಿಸಿದ್ದರು. ಮೃತದೇಹದ ಖಾಸಗಿ ಭಾಗದಲ್ಲಿ ಗಂಭೀರ ಗಾಯಗಳಿದ್ದು ಒಳಬಟ್ಟೆಗಳು ಇಲ್ಲದ ಸ್ಥಿತಿಯಲ್ಲಿತ್ತು ಎಂದು ಹೇಳಿದ್ದಾರೆ. ಶಾಲೆ ಬ್ಯಾಗ್ ಮಾತ್ರ ವಶಪಡಿಸಿಕೊಂಡಿದ್ದು ಪುಸ್ತಕಗಳನ್ನು ವಶಪಡಿಸಿಕೊಳ್ಳಲಾಗಿಲ್ಲ ಎಂದು ಒಪ್ಪಿಕೊಂಡರು. ಹೆಚ್ಚುವರಿ ಹೇಳಿಕೆ ಕೊಡಲು ತನ್ನ ಹೇಳಿಕೆಯಲ್ಲಿ ಬೆರಳಚ್ಚು ಬ್ಯೂರೋದಿಂದ ಅಧಿಕಾರಿಗಳು ಸ್ಥಳಕ್ಕೆ ಬಂದರೂ ಅಲ್ಲಿ ಇರುವ ಜಲಸಂಚಯದಿಂದ ಸ್ಥಳ ಸಂಪೂರ್ಣ ಒದ್ದೆಯಾಗಿ ಜನಸಂದಣಿಯಿಂದ ಬೆರಳಚ್ಚು ಅಥವಾ ಕಾಲಿನ ಗುರುತು ಪಡೆಯಲು ಸಾಧ್ಯವಾಗಲಿಲ್ಲ ಎಂದು ತಿಳಿಸಿದ್ದಾರೆ. ಶ್ವಾನದಳ ಕೂಡ ಮುಖ್ಯ ರಸ್ತೆಯ ಪಕ್ಕದ ನೀರಿನ ಹರಿವನ್ನು ದಾಟಲಿಲ್ಲವೆಂದು ಹೇಳಿದರು. 25 ಇನ್ನೂ ಒಪ್ಪಿಕೊಂಡಿದ್ದು ಸ್ಥಳದಲ್ಲಿ ಸಿಕ್ಕ ಚಿಟ್ ವಶಪಡಿಸಿಕೊಂಡಿಲ್ಲ ಮತ್ತು ಅದನ್ನು ಲಿಖಿತ ತಜ್ಞನಿಗೆ ಕಳುಹಿಸಿಲ್ಲ ಎಂದು. ಅಲ್ಲದೆ ಮರಣೋತ್ತರ ಪರೀಕ್ಷೆಯ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಲ್ಲ ಮತ್ತು ಮೃತನ ಕೈಗಡಿಯ ಸ್ಥಿತಿಯನ್ನು ಉಲ್ಲೇಖಿಸಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಶವ ಸಿಕ್ಕ ಸ್ಥಳದ ವಿಡಿಯೋ ಚಿತ್ರೀಕರಣವೂ ಮಾಡಿಲ್ಲವೆಂದು ಹೇಳಿದರು. 84-25 ಸ್ಪಷ್ಟೀಕರಣ ನೀಡಿದ್ದು ಮೃತ ಮಹಿಳೆ ಸದಾ ಟೈಟ್ಸ್ ಧರಿಸುತ್ತಿದ್ದಳು ಎಂಬ ವಿಷಯವನ್ನು ಖಚಿತಪಡಿಸಿಕೊಂಡ ಬಳಿಕ ವಿಠ್ಠಲ್ ಗೌಡ ಅವರು ತಂದಿದ್ದ ಟೈಟ್ಸ್ ಅನ್ನು ತಮ್ಮ ಸಿಬ್ಬಂದಿಗೆ ಹಿಂತಿರುಗಿಸಲು ಹೇಳಿದ್ದೆನೆಂದು ಹೇಳಿದ್ದಾರೆ. ಆದರೆ 25 ಒಪ್ಪಿಸಿಕೊಳ್ಳುವುದರಲ್ಲಿ ಅವರು ಆ ಟೈಟ್ಸ್ ಹಿಂತಿರುಗಿಸಿಲ್ಲ, ಬದಲಿಗೆ ಅದನ್ನು ಪರೀಕ್ಷೆಗೆಂದು ಫೋರೆನ್ಸಿಕ್ಸ್ ಸೈನ್ಸ್ ಲ್ಯಾಬೊರೇಟರಿ ಕಳುಹಿಸಿದ್ದಾಗಿ ತಿಳಿಸಿದ್ದಾರೆ. ಅದರ ಮೇಲೆ ರಕ್ತದ ಮಚ್ಚುಗಳು ಕಂಡುಬಂದಿಲ್ಲವೆಂದು ತಿಳಿಸಿದ್ದಾರೆ. 25 ಒಪ್ಪಿಕೊಂಡಿದ್ದು ಸುಮಾರು 1 ವರ್ಷ ಕಾಲ ಈ ಪ್ರಕರಣದಲ್ಲಿ ನಿಜವಾದ ಅಪರಾಧಿಯನ್ನು ಬಂಧಿಸಬೇಕೆಂದು ಸಾರ್ವಜನಿಕ ಪ್ರತಿಭಟನೆಗಳು ನಡೆದಿದ್ದವು. ಅವರು ಮತ್ತಷ್ಟು ಒಪ್ಪಿಕೊಂಡಿದ್ದು ಆ ಪ್ರತಿಭಟನೆಗಳಲ್ಲಿ ಚೋ 39 ಮತ್ತು ಚೋ 40 ವಿರುದ್ಧವೂ ಶಂಕೆ ವ್ಯಕ್ತಪಡಿಸಲಾಗಿತ್ತು ಎಂದು. 85 ವ್ಯವಕಲನ 26 ಓಡಿಯಪ್ಪ ಗೌಡ, ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಖ್ಯ ಹೆಡ್ ಕಾನ್ಸ್ಟೇಬಲ್ ತಮ್ಮ ವಾಕ್ಯದ ಮನವಿ ನೀಡಿದ್ದು 10.10/2012 ರಂದು ಮಧ್ಯಾಹ್ನದ ಸಮಯದಲ್ಲಿ ಅವರು ಚೋ 22 ಮೂಲಕ ಜಗದೀಶನಿಂದ ದೂರು ಪಡೆದರು ಮತ್ತು 09-10/2012 ರಂದು ನೋ 250 ಡಿವಿಷನ್ 2012 ರಲ್ಲಿ ಈಗಾಗಲೇ ಕೇಸು ದಾಖಲಾಗಿದ್ದರಿಂದ 86 27 ಸಾವಿತಾ ಶೆಟ್ಟಿ, ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ತಮ್ಮ ವಾಕ್ಯಮಾನವಿನಲ್ಲಿ ಹೇಳಿದ್ದು 10-10/2012 ರಂದು ಅವರು ಮೃತ ವ್ಯಕ್ತಿಯ ದೇಹವನ್ನು ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಯ ಮುಂದೆ ಪೋಸ್ಟ್ಮಾರ್ಟಂಗಾಗಿ ಕೊಂಡೊಯ್ದರು. ಪೋಸ್ಟ್ಮಾರ್ಟಂನ ನಂತರ ಅವರು ವೈದ್ಯರಿಂದ ಮೃತರ ಬಟ್ಟೆಗಳನ್ನು ಸಂಗ್ರಹಿಸಿ ತನಿಖಾಧಿಕಾರಿಗೆ ಹಸ್ತಾಂತರಿಸಿದರು. 87 ವ್ಯವಕಲನ 28 ಕುಶಲಪ್ಪ ಗೌಡ, ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಖ್ಯ ಕಾನ್ಸ್ಟೇಬಲ್ ತಮ್ಮ ವಾಕ್ಯಮಾನವಿನಲ್ಲಿ ಹೇಳಿದ್ದು ತನಿಖಾಧಿಕಾರಿಗೆ ಅವರು ತನಿಖೆಯಲ್ಲಿ ಸಹಾಯ ಮಾಡಿದರು. ಅವರು ಚೋ 14 ಹೇಳಿದಂತೆ X3 ಮಹಜರ್ ಬರೆದರು ಮತ್ತು ಮೋ 1, 2, 15 ರಿಂದ 19, 23 ರಿಂದ 25 ವಸ್ತುಗಳನ್ನು ಗುರುತಿಸಿದರು.
13-10-2012 ಚೋ 15 ಅವರೊಂದಿಗೆ ಮತ್ತು ಪಂಚರು ಹಾಗೂ ಆರೋಪಿಯನ್ನು ಮಣ್ಣಸಂಕ ಪ್ರದೇಶಕ್ಕೆ ಕರೆದೊಯ್ದರು. ಆರೋಪಿಯು ಹತ್ಯೆ ನಡೆದ ಸ್ಥಳವನ್ನು ಮತ್ತು ತನ್ನ ಬಟ್ಟೆಗಳನ್ನು ಇಟ್ಟ ಸ್ಥಳವನ್ನು ತೋರಿಸಿದನು. ಇದರಿಂದಾಗಿ ಎಕ್ಸ್.3 ಮಹಜರ್ ಬರೆದರು. ಅದೇ ದಿನ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿ ಆರೋಪಿಯ ಬಟ್ಟೆಗಳನ್ನು ಮಹಜರ್ ಮೂಲಕ ವಶಪಡಿಸಿಕೊಂಡರು. 88 ಎದುರಿನ ಜರುಗಿದ ಪ್ರಶ್ನೋತ್ತರದಲ್ಲಿ ಆರೋಪಿಯ ವಕೀಲರು ಮಹಜರ್ ಬರೆಯುವ ಪ್ರಕ್ರಿಯೆಯನ್ನು ಆರೋಪಿಯ ಸಮ್ಮುಖದಲ್ಲಿ ನಡೆದಿಲ್ಲವೆಂದು ಮತ್ತು ವಸ್ತುಗಳನ್ನು ವಶಪಡಿಸಿಕೊಳ್ಳುವ ವಿಚಾರವನ್ನು ನಿರಾಕರಿಸಿದರು. ಫೋ 28 ಒಪ್ಪಿಕೊಂಡಿದ್ದು ಅವರು ಎಕ್ಸ್.3 ಮತ್ತು ಪ25ರ ಮೇಲೆ ತಮ್ಮ ಸಹಿಯನ್ನು ಹಾಕಿಲ್ಲ ಎಂದು. 89 ಫೋ 29 ಮಲ್ಲಿಕ್ ಜೈನ್ ಧರ್ಮಸ್ಥಳದ ದೇವಸ್ಥಾನ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ತಮ್ಮ ವಾಕ್ಯಮಾನದಲ್ಲಿ ತಿಳಿಸಿದ್ದಾರೆ. 09.10 2012 ಅವರು ಆ ಮಹಿಳೆ ನಾಪತ್ತೆಯಾದ ವಿಷಯವನ್ನು ತಿಳಿದಿದ್ದರು. 10.10 2012 ಯಾರೊಂದರಿಂದಲೋ ಆ ಮಹಿಳೆಯ ಶವ ಮಣ್ಣಸಂಕದ ಬಳಿ ಸಿಕ್ಕಿದೆ ಎಂಬ ಮಾಹಿತಿ ದೊರಕಿತು. 11.10 2012 ಸಂಜೆ ತಮ್ಮ ಕೆಲಸ ಮುಗಿಸಿ ಅವರು ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಬಳಿ ಇರುವ ತಮ್ಮ ಮಾವನ ಸ್ಟುಡಿಯೋಗೆ ಹೋದರು. ರಾತ್ರಿ ಸುಮಾರು 7 ಗಂಟೆಗೆ ಸ್ಟುಡಿಯೋ ಮುಚ್ಚಿದ ನಂತರ ಗೇಟ್ ಬಳಿ ಕತ್ತಲಾದ ಜಾಗದಲ್ಲಿ ಆರೋಪಿಯು ಕುಳಿತಿದ್ದನು. ಆತನಿಗೆ ಕತ್ತಲಾದಲ್ಲಿ ಕುಳಿತುಕೊಳ್ಳಬೇಡ ಎಂದು ಸಲಹೆ ನೀಡಿದಾಗ ಆರೋಪಿಯು ತನ್ನ ಸಂಬಂಧಿಕರು ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ದಾರೆ ಮತ್ತು ಅವರು ಹಿಂತಿರುಗುತ್ತಾರೆ ಎಂದು ತಿಳಿಸಿದನು. ನಂತರ ಆತನನ್ನು ಮುಖ್ಯ ರಸ್ತೆಗೆ ಕರೆದೊಯ್ದಾಗ ಸಿವಿಲ್ ಬಟ್ಟೆ ಧರಿಸಿದ ಪೊಲೀಸರು ಆರೋಪಿಯನ್ನು ಬಂಧಿಸಿದರು. ಆ ಸಮಯದಲ್ಲಿ ಆರೋಪಿಯು ಪೊಲೀಸರಿಂದ ಪರಾರಿಯಾಗಲು ಪ್ರಯತ್ನಿಸಿದನು. 90 ಆರೋಪಿಯ ಪರದ ವಕೀಲರ ಮುಖಾಂತರ ನಡೆದ ಪ್ರಶ್ನೋತ್ತರದಲ್ಲಿ ಫೋ 29 ಒಪ್ಪಿಕೊಂಡಿದ್ದು ಶ್ರೀ ವೀರೇಂದ್ರ ಹೆಗ್ಡೆ ಅವರು ಹಿಂದಿನ ರಾತ್ರಿ ಪೊಲೀಸರಿಗೆ ದೂರು ನೀಡಲು ಸಲಹೆ ನೀಡಿದ್ದರು ಎಂಬುದಾಗಿ ಹೇಳಿಕೆ ನೀಡಿರುವುದಾಗಿ ತಿಳಿಸಿದ್ದಾರೆ. ಅದರಿಂದ ಮಾತ್ರ ಅವರು ಆ ಹುಡುಗಿಯ ಬಗ್ಗೆ ತಿಳಿದುಕೊಂಡರು. ಅವರು ಇನ್ನೂ ಒಪ್ಪಿಕೊಂಡಿದ್ದು ಪ್ರಕೃತಿ ಚಿಕಿತ್ಸಾಲಯದ ಭದ್ರತಾ ಗಾರ್ಡುಗಳು ದಿನದ ಉಗಮದಿಂದ ಕೊನೆವರೆಗೆ ಗಸ್ತಿನಲ್ಲಿ ಇರುತ್ತಾರೆ ಮತ್ತು ಅದು ಘಟನೆಯ ಸ್ಥಳದಿಂದ 100 ಮೀಟರ್ ದೂರದಲ್ಲಿದೆ ಎಂಬುದಾಗಿ. ಫೋ 29 ಇನ್ನೂ ಒಪ್ಪಿಕೊಂಡಿದ್ದು ಮೃತಳ ಪೋಷಕರು ತನ್ನ ಮೇಲೆ ಮತ್ತು ಚೋ 40ರ ಮೇಲೆ ಕೊಲೆಯ ಸಂಬಂಧ 1 ವರ್ಷ ಕಳೆದ ನಂತರ ಆರೋಪ ಮಾಡಿದ್ದಾರೆ ಎಂದು. ಆದರೆ ಫೋ 29 ತಿರಸ್ಕರಿಸಿದ್ದು ತಮ್ಮ ಸಿಬ್ಬಂದಿಯೊಂದಿಗೆ ಅವರು ಆರೋಪಿಯನ್ನು ತಪ್ಪಾಗಿ ಪೊಲೀಸರು ಕೊಂಡೊಯ್ಯಲು ಒಪ್ಪಿಸಿದರು ಮತ್ತು ಅವನನ್ನು ಕಳ್ಳನೆಂದು ತಪ್ಪಾಗಿ ಘೋಷಿಸಿದರು ಎಂಬುದನ್ನು. 91 ಫೋ 29 ಒಪ್ಪಿಕೊಂಡಿದ್ದು ಈ ಪ್ರಕರಣವನ್ನು ಖಪೈಗೆ ಹಸ್ತಾಂತರಿಸುವ ತನಕ ಸುಮಾರು 2 ವರ್ಷಗಳ ಕಾಲ ಸಾರ್ವಜನಿಕ ಪ್ರತಿಭಟನೆಗಳು ನಡೆದವು. ಅವರು ಮತ್ತಷ್ಟು ಒಪ್ಪಿಕೊಂಡಿದ್ದು ತನಿಖೆಯನ್ನು ಮುಂದುವರಿಸಲು ನ್ಯಾಯಾಲಯ ನೀಡಿದ ಆದೇಶವನ್ನು ಅವರು ಪ್ರಶ್ನಿಸಿರುವುದಾಗಿ. 92 18 ಡಿವಿಷನ್ 06 3 ಹವರ್ 8 ಮಿನಿಟ್ ಫೆಮ ಸಶ್ಮೆಂತ್ 92 ಫೋ ವ್ಯವಕಲನ 30 ಫಿಲೋ ರುದ್ರಮುನಿ ಉಪ ಪೊಲೀಸ್ ಅಧೀಕ್ಷಕರು ಸೈಡಿ ಬೆಂಗಳೂರು ತಮ್ಮ ಹಾಜರಾತಿಯಲ್ಲಿ ಹೇಳಿದ್ದು ದಿನಾಂಕ 12-12-2012 ಎಸ್ಪಿ ಸೇಡಿ ಅವರ ನಿರ್ದೇಶನದಂತೆ ಅವರು ಡಿವೈಎಸ್ಪಿ ತೀರ್ಥರಾಜ್ ಅವರಿಂದ ದಾಖಲಾತಿಗಳನ್ನು ಸ್ವೀಕರಿಸಿದರು ಮತ್ತು ತನಿಖೆ ಮುಂದುವರೆಸಿ ದಾಖಲಾತಿಗಳನ್ನು ಪರಿಶೀಲಿಸಿದರು. 15-12-2012 ಅವರು ಮಂಗಳೂರು ಕಾರಾಗೃಹದಲ್ಲಿ ಆರೋಪಿಯನ್ನು ವಿಚಾರಣೆ ಮಾಡಿದರು. ಆದರೆ ಆರೋಪಿಯು ಏನೂ ಬಹಿರಂಗಪಡಿಸದಿದ್ದರೂ ನಾನು ಕೊಲೆಯನ್ನು ಮಾಡಿಲ್ಲ ಎಂದು ಅಳುತ್ತಿದ್ದನು. 16-12-2012 ಅವರು ಮರಣ ಹೊಂದಿದವರ ವರದಿಯನ್ನು ಪಡೆದರು ಮತ್ತು ಸಿಡಬ್ಲ್ಯೂ ವ್ಯವಕಲನ 1ರ ಮತ್ತೊಂದು ಹೇಳಿಕೆಯನ್ನು ದಾಖಲಿಸಿದರು. ನಂತರ ಸಿಡಬ್ಲ್ಯೂ ವ್ಯವಕಲನ 2, 3, 39 ಮತ್ತು 40ರ ಹೇಳಿಕೆಗಳನ್ನು ದಾಖಲಿಸಿದರು. 27-12-2012 ಅವರು ಘಟನೆಯ ಸ್ಥಳವಾಗಿರುವ ಮಣ್ಣಸಂಕಕ್ಕೆ ಹೋದರು ಮತ್ತು ಮಣ್ಣನ್ನು ಸಂಗ್ರಹಿಸಿದರು ಹಾಗೂ ಎಚ್.7 ಮಹಜರ್ ಅನ್ನು ರಚಿಸಿದರು. 01-01-2013 ಅವರು ಆರೋಪಿಯನ್ನು ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ವರ್ಗಾಯಿಸಲು ನ್ಯಾಯಾಲಯವನ್ನು ವಿನಂತಿಸಿದರು, ಇದರಿಂದ ಆತನ ಮಾನಸಿಕ ಸ್ಥಿತಿಯನ್ನು ಪರಿಶೀಲಿಸಬಹುದಾಗಿತ್ತು. ಆದರೆ ಘಟನೆಗೆ ದುಷ್ಟಸಾಕ್ಷಿಗಳನ್ನು ಪತ್ತೆಹಚ್ಚಲಿಲ್ಲ. ಎಫ್ಎಸ್ಎಲ್ ವರದಿ, ಡಿಎನ್ಎ ವರದಿ ಮತ್ತು ಮಾನಸಿಕ ಸ್ಥಿತಿ ವರದಿಗಾಗಿ ಕಾಯುತ್ತಿರುವಾಗ ಅವರು ದಿನಾಂಕ 10-1-2013 ತಾತ್ಕಾಲಿಕ ಆರೋಪಪತ್ರವನ್ನು ಸಲ್ಲಿಸಿದರು ಮತ್ತು ಬಳಿಕ ಆರೋಪಿಯನ್ನು ದಾವಣಗೆರೆಗೆ ವರ್ಗಾಯಿಸಲಾಯಿತು. 93 ಜಡ್ಜ್ ಅವರ ಪ್ರಶ್ನೆಗೆ ಉತ್ತರಿಸುತ್ತಿರುವಾಗ ಫೋ ವ್ಯವಕಲನ 30 ಒಪ್ಪಿಕೊಂಡರು. ಅವರು ಡಾ. ರಶ್ಮಿ ಮತ್ತು ಡಾ. ಆಡಮ್ ಅವರ ಹೇಳಿಕೆಗಳನ್ನು ದಾಖಲಿಸಿಲ್ಲ ಮತ್ತು ಇನ್ನುಳಿದ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿಲ್ಲ ಎಂದು. ಅವರು ಅಶ್ರಿತ್ ಖಾಲಿದ್ ಅವರನ್ನು ವಿಚಾರಣೆ ಮಾಡಲಿಲ್ಲ ಎಂದು ಒಪ್ಪಿಕೊಂಡರು. ಆದರೆ ಫೋ ವ್ಯವಕಲನ 30 ಹೇಳಿದ್ದಾರೆ, ಅವರು ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಮೃತ ಯುವತಿಯ ತಂದೆಯಿಂದ ಒಂದು ಅರ್ಜಿ ಬಂದಿದೆ ಎಂದು, ಅದು ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ವಿರುದ್ಧ ಶಂಕೆ ವ್ಯಕ್ತಪಡಿಸಿತ್ತು.
ಅದೇ ದಿನ ಅವರು ಆ 3 ವ್ಯಕ್ತಿಗಳನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ. ಪರಿಶೋಧನೆಗೆ ಸಂಬಂಧಿಸಿದ ಕೆಲವು ಬದಲಾವಣೆಗಳು ಇವೆಂದು ಸೂಚಿಸಲಾಯಿತು. ಮುಖ್ಯ ಸಾಕ್ಷಿಗಳನ್ನು ವಿಚಾರಣೆ ಮಾಡದಿರುವುದು, ವೃತ್ತಿಪರ ವಿಡಿಯೋಗ್ರಾಫರ್ ಸೇವೆಯನ್ನು ಪಡೆಯದೇ ಇರುವುದು, ಪೋಸ್ಟ್ಮಾರ್ಟಮ್ ಪರೀಕ್ಷೆಯನ್ನು ವಿಡಿಯೋಗೆ ತೆಗೆದಿಲ್ಲ ಎಂಬುದು ಮುಂತಾದವುಗಳನ್ನು ಕಾಣಿಸಲಾಯಿತು. 94 ಪೋ ವ್ಯವಕಲನ 31 ಅಸ್ಟ್ರಿತ್ ಜೈನ್, ಗಾಯತ್ರಿ ಗೆಸ್ಟ್ ಹೌಸ್, ಧರ್ಮಸ್ಥಳದ ಮೇಲ್ವಿಚಾರಕರು ಅವರು ತಮ್ಮ ಹಾಜರಾತಿಯಲ್ಲಿ ಹೇಳಿದ್ದಾರೆ. ದಿನಾಂಕ 10-11-2012 ರಂದು ಅವರು ಯುವತಿ ಕಾಣೆಯಾಗಿರುವ ಕುರಿತು ಕೇಳಿದರು ಮತ್ತು ಬಳಿಕ ಆಕೆಯ ಶವವನ್ನು ಮಣ್ಣಸಂಕ ಬಳಿಯಲ್ಲಿ ಪತ್ತೆ ಹಚ್ಚಿದ ವಿಷಯವನ್ನು ತಿಳಿದರು. ಅವರು ಸ್ಥಳಕ್ಕೆ ಹೋಗಿ ಶವವನ್ನು ನೋಡಿದರು. ಮರುದಿನ ಸಾಯಂಕಾಲ ಸುಮಾರು 7 ಗಂಟೆಗೆ ಸ್ಟುಡಿಯೋ ಬಳಿ ಬಾಹುಬಲಿ ಬೆಟ್ಟದ ಬಳಿ ಅವರು ಇತರರೊಂದಿಗೆ ಒಬ್ಬ ವ್ಯಕ್ತಿಯು ಬಾಹುಬಲಿ ಪ್ರತಿಮೆಯ ಕೆಳಗಿನ ಮೆಟ್ಟಿಲುಗಳ ಬಳಿ ಕುಳಿತಿರುವುದನ್ನು ನೋಡಿದರು ಮತ್ತು ಆ ವ್ಯಕ್ತಿಗೆ ಅಲ್ಲಿಂದ ಹೋಗುವಂತೆ ಹೇಳಿದರು. ಆದರೆ ಆ ವ್ಯಕ್ತಿ ಚಲಿಸಲಿಲ್ಲ. 18 ಡಿವಿಷನ್ 06 3 ಹವರ್ 12 ಮಿನಿಟ್ ಫೆಮ್ ಸಶ್ಮೆಂತ್ 95. ಪ್ರತಿವಾರನ ಪರ ವಕೀಲರ ಪ್ರಶ್ನೆಗೆ ಉತ್ತರಿಸುತ್ತಿರುವಾಗ ಪೋ ವ್ಯವಕಲನ 31 ಒಪ್ಪಿಕೊಂಡರು. ಧರ್ಮಸ್ಥಳಕ್ಕೆ ಬರುವ ಅನೇಕ ಮಂದಿ ಮೆಟ್ಟಿಲುಗಳ ಮೇಲೆ ಕುಳಿತುಕೊಳ್ಳುತ್ತಾರೆ ಮತ್ತು ಹಲವಾರು ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳು ಕೂಡ ಧರ್ಮಸ್ಥಳಕ್ಕೆ ಬರುವುದೆಂದು ಹೇಳಿದರು. ಇದನ್ನು ಮುಂದುವರೆಸಿ ಅವರು ಹೇಳಿದರು, ಮಣ್ಣಸಂಕದಲ್ಲಿರುವ ಪ್ರಕೃತಿ ಚಿಕಿತ್ಸಾಲಯ ಧರ್ಮಸ್ಥಳದ ದೇವಸ್ಥಾನಕ್ಕೆ ಸೇರಿದ್ದು, ಅಲ್ಲಿ 24 ಗಂಟೆಗಳೂ ಗಾರ್ಡ್ ಇರುತ್ತಾರೆ ಎಂದು. ಆದರೆ ಆ ಆಸ್ಪತ್ರೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ಅವರಿಗೆ ತಿಳಿದಿಲ್ಲ. ಪೋ ವ್ಯವಕಲನ 31 ಮತ್ತೊಂದು ವಿಷಯವನ್ನು ಹೇಳಿದರು. ಆರೋಪಿತನು ಓಡಲು ಪ್ರಾರಂಭಿಸಿದಾಗ ಜನರು ಕಳ್ಳ ಎಂದು ಕೂಗಿ ಚೀಲವನ್ನು ಹಿಡಿದಿದ್ದನು ಎಂದು ಹೇಳಿದ್ದರು. ಆದರೆ ಅವರು ಮತ್ತು ಇತರರು ಆರೋಪಿತನನ್ನು ತಪ್ಪಾಗಿ ಕಳ್ಳ ಎಂದು ಆರೋಪಿಸಿ ಪ್ರಕರಣದಲ್ಲಿ ತಪ್ಪಾಗಿ ಸಿಲುಕಿಸಿದರೆಂಬುದನ್ನು ತಳ್ಳಿಹಾಕಿದರು. 96 ಪೋ ವ್ಯವಕಲನ 32 ರಾಜಗೋಪಾಲ್ ಡಿವೈಎಸ್ಪಿ ಸಿಬಿಐ ಚೆನ್ನೈ ಅವರು ತಮ್ಮ ಸಾಕ್ಷಿಯಲ್ಲಿ ತಿಳಿಸಿದ್ದಾರೆ. 07.03 2014 ರಂದು ಈ ಪ್ರಕರಣವನ್ನು ತನಿಖೆಗೆ ಅವರಿಗೊಪ್ಪಿಸಲಾಯಿತು. 26.03 2014 ರಂದು ಅವರು 1, 3, 4, 30, 32 ಮತ್ತು 33ರ ಹೇಳಿಕೆಗಳನ್ನು ದಾಖಲಿಸಿಕೊಂಡರು. 97 18 ಡಿವಿಷನ್ 06 3 ಹವರ್ 13 ಮಿನಿಟ್ ಫೆಮ್ ಸಶ್ಮೆಂತ್ 96. ಪೋ ವ್ಯವಕಲನ 32 ರಾಜಗೋಪಾಲ್ ಡಿವೈಎಸ್ಪಿ ಸಿಬಿಐ ಚೆನ್ನೈ ಅವರು ಹೇಳಿದರು. 27.03 2014 ರಂದು ಅವರು 34ರ ಹೇಳಿಕೆಯನ್ನು ದಾಖಲಿಸಿದರು. 01.04 2014 ರಂದು 8 ಮತ್ತು 9ರ ಹೇಳಿಕೆಗಳನ್ನು ದಾಖಲಿಸಿದರು. 02.04 2014 ರಂದು 5ರ ಹೇಳಿಕೆಯನ್ನು ದಾಖಲಿಸಿದರು ಮತ್ತು 2, 6, 31, 28 ಮತ್ತು 39ರ ಹೇಳಿಕೆಗಳನ್ನು ಕೂಡ ದಾಖಲಿಸಿದರು. ಅವರು ನಿವೃತ್ತರಾದ ನಂತರ ಈ ಪ್ರಕರಣದ ದಾಖಲೆಗಳನ್ನು 44ರ ಬಳಿ ಹಸ್ತಾಂತರಿಸಿದರು. ಪ್ರತಿ ಪರೀಕ್ಷೆಯಲ್ಲಿ ಪೋ 32 ಹೇಳಿದಂತೆ ಅವರು ಕನ್ನಡ ಬಲ್ಲ ವೃತ್ತಿಯಿಂದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ವೆಂಕಟೇಶ್ ಬಬ್ಲು ಅವರ ನೆರವಿನಿಂದ ಸಾಕ್ಷಿದಾರರನ್ನು ವಿಚಾರಣೆ ಮಾಡಿದರು. 97 ಪೋ ವ್ಯವಕಲನ 33 ಭಾಸ್ಕರ್ ರೈ ಎನ್ ಜಿ ಪೇ ಬೆಳ್ತಂಗಡಿ ಅವರು ತಮ್ಮ ಸಾಕ್ಷಿಯಲ್ಲಿ ಹೇಳಿದರು. 12.10 2012 ರಂದು ಅವರು 14ರಿಂದ ದಾಖಲೆಗಳನ್ನು ಸ್ವೀಕರಿಸಿದರು ಮತ್ತು ಆರೋಪಿತನನ್ನು ವಿಚಾರಣೆಗೆ ಒಳಪಡಿಸಿದರು. ನಂತರ ಕೆಸ್ ಹೆಗ್ಡೆ ಮೆಡಿಕಲ್ ಆಸ್ಪತ್ರೆಗೆ ಮಾನಸಿಕ ಸ್ಥಿತಿ ಪರಿಶೀಲನೆಗಾಗಿ ಒಪ್ಪಿಸಿದರು. ಅವರು ಹರೀಶ್ ಗೌಡ, ಜಯಶೀಲಾ ಮತ್ತು ಸುಧಾಕರ್ ರಾವ್ ಅವರ ಹೇಳಿಕೆಗಳನ್ನು ದಾಖಲಿಸಿದರು. 13.10 2012 ರಂದು ಅವರು ಫೆಮ್ ವರದಿಯನ್ನು ಪಡೆದು ಮತ್ತೊಮ್ಮೆ ಆರೋಪಿತನನ್ನು ವಿಚಾರಣೆ ಮಾಡಿ ತನ್ನ ಸ್ವಚ್ಛಂದ ಹೇಳಿಕೆಯನ್ನು ದಾಖಲಿಸಿಕೊಂಡರು. ಆ ಹೇಳಿಕೆಯಲ್ಲಿ ಆರೋಪಿತನು ಅಪರಾಧ ನಡೆದ ಸ್ಥಳವನ್ನು ತೋರಿಸುತ್ತೇನೆ ಮತ್ತು ಅಪರಾಧದ ಸಮಯದಲ್ಲಿ ತಾನು ಧರಿಸಿದ್ದ ಬಟ್ಟೆಗಳನ್ನು ನೀಡುತ್ತೇನೆ ಎಂದು ಹೇಳಿದನು. 18 ಡಿವಿಷನ್ 06 3 ಹವರ್ 15 ಮಿನಿಟ್ ಫೆಮ್ ಸಶ್ಮೆಂತ್ 98. ಆರೋಪಿತನ ಸ್ವಚ್ಛಂದ ಹೇಳಿಕೆಯನ್ನು ಆಧರಿಸಿ 35 ಮತ್ತು 36ರ ಉಪಸ್ಥಿತಿಯಲ್ಲಿ ಆರೋಪಿತನು ತೋರಿಸಿದ ಅಪರಾಧ ಸ್ಥಳಕ್ಕೆ ಭೇಟಿ ನೀಡಿ 1 ಗೊಣಚೆ ಚೀಲ, 3 ಶರ್ಟ್ಗಳು, 1 ಶಾಲ್, 1 ಲುಂಗಿ, 2 ತುಳಸಿ ಮಾಲೆಗಳು ಮತ್ತು ರೂ. 3,820 ನಗದು ವಶಪಡಿಸಿಕೊಂಡನು. ಪಿ 15 ಮಹಜರ್ ರಚಿಸಿದ ನಂತರ ಅವುಗಳನ್ನು ಮೊ 4ರಿಂದ ಮೊ 10 ಎಂದು ಗುರುತಿಸಲಾಯಿತು. ಅದೇ ದಿನ 1 ರಿಂದ 3ರವರ ಮತ್ತಷ್ಟು ಹೇಳಿಕೆಗಳನ್ನು ದಾಖಲಿಸಿದನು ಮತ್ತು 14.10 2012 ರಂದು 5, 6, 39, 40 ಮತ್ತು ಇತರ ಹೇಳಿಕೆಗಳನ್ನು ದಾಖಲಿಸಿದನು. 14.10 2012 ರಂದು ದಿನ ವಿಶ್ಲೇಷಣೆಗೆ ರಕ್ತದ ಮಾದರಿ ಸಂಗ್ರಹಿಸಲು ನ್ಯಾಯಾಲಯದ ಅನುಮತಿ ಬೇಡಿದನು. 18.10 2012 ರಂದು ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಯಿತು. ನಂತರ ಆ ವಸ್ತುಗಳನ್ನು ಫ್ಸೋಗೆ ಕಳುಹಿಸಲಾಯಿತು.
21.10 2012 ಮೃತರ ಕಂಠದ ರಚನೆಯನ್ನು ವೈದ್ಯರಿಂದ ಸ್ವೀಕರಿಸಿ ಹಿಸ್ಟೋಪಥಾಲಾಜಿಕಲ್ ಪರೀಕ್ಷೆಗಾಗಿ ಕೆಮಕ್ ಆಸ್ಪತ್ರೆಗೆ ಕಳುಹಿಸಲಾಯಿತು. 01.10 2012 ಸರ್ಕಾರದ ಆದೇಶದಂತೆ ದಾಖಲೆಗಳನ್ನು ಹೆಚ್ಚಿನ ತನಿಖೆಗಾಗಿ ಬೆಂಗಳೂರು ಸೇಡಿಗೆ ವರ್ಗಾಯಿಸಲಾಯಿತು. 100 ಪೋ 33 ತನ್ನ ಸಾಕ್ಷ್ಯದಲ್ಲಿ ಒಪ್ಪಿಕೊಂಡಿದ್ದು, ಆರೋಪಿತನ ದೇಹದ ಮೇಲೆ ಪತ್ತೆಯಾದ ಶಂಕಿತ ಗಾಯಗಳ ಕುರಿತು ತಜ್ಞರಿಂದ ಯಾವುದೇ ವರದಿಯನ್ನು ಪಡೆಯಲಿಲ್ಲ. ಆ ಗಾಯಗಳು ಬಾಧಿತೆಯು ತನ್ನ ಉಗುರುಗಳಿಂದ ಇರಿಸಿದ ಕಾರಣ ಉಂಟಾದವೆ ಎಂಬ ಆರೋಪವಿತ್ತು. ಇನ್ನು ಪೋ 33 ಫರ್ದರ್ ಒಪ್ಪಿಕೊಂಡಿದ್ದು, ಆರೋಪಿತನು ತನ್ನ ಲೈಂಗಿಕ ಚಟುವಟಿಕೆ ಉತ್ತಮಗೊಳಿಸಲು ಮದ್ದು ಇಂಜೆಕ್ಷನ್ ತೆಗೆದುಕೊಳ್ಳುತ್ತಿದ್ದನೆಂಬ ಹೇಳಿಕೆಯ ಬಗ್ಗೆ ತನಿಖೆ ನಡೆಸಲಿಲ್ಲ. 100 ಪೋ 33 ಮತ್ತೊಮ್ಮೆ ಒಪ್ಪಿಕೊಂಡಿದ್ದು, ಬಂಧನದ ವೇಳೆ ಆರೋಪಿತನಿಗೆ ಹಲ್ಲೆ ಮಾಡಿದವರ ಬಗ್ಗೆ ವಿಚಾರಣೆ ನಡೆಸಲಿಲ್ಲ, ಇನ್ನು ಪ್ರಕೃತಿ ಚಿಕಿತ್ಸಾಲಯದಿಂದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹಿಸಲಿಲ್ಲ ಹಾಗೂ ಶಂಕಿತ ವ್ಯಕ್ತಿಗಳ ಮೊಬೈಲ್ ಫೋನ್ಗಳ ಚಿತ್ರಗಳನ್ನು ಪಡೆಯಲಿಲ್ಲ. ಆದರೆ ಪೋ 33 ತೀರ್ಮಾನಿಸಿದ್ದು, ಆರೋಪಿತನು ಮಾನಸಿಕ ಕಾಯಿಲೆ ಹೊಂದಿದ್ದ ವ್ಯಕ್ತಿಯಲ್ಲ, ಆತನನ್ನು ದೇವಸ್ಥಾನದ ಸಿಬ್ಬಂದಿಯವರು ತಪ್ಪಾಗಿ ಹಿಡಿದಿದ್ದಾರೆ ಎಂಬ ಆರೋಪವನ್ನು ತಳ್ಳಿಹಾಕಿದರು. 101 ಪೋ 34 ಡಾ. ರಶ್ಮಿ ಎನ್. ಬೆಳ್ತಂಗಡಿ ಮೆಡಿಕಲ್ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ 10.10 2012 ಚೋ 8 ರೊಂದಿಗೆ ಮೃತದೇಹದ ಪೋಸ್ಟ್ಮಾರ್ಟಂ ನಡೆಸಿದರೆಂದು ಹೇಳಿದಳು. ಅವರಿಬ್ಬರೂ ಸೇರಿ ಪೋಸ್ಟ್ಮಾರ್ಟಂ ನಡೆಸಿ XP40 ಪ್ರಕಾರ ವರದಿಯನ್ನು ನೀಡಿದ್ದಾರೆ. ಮೃತದ ಕಾರಣವನ್ನು ವಿವರಿಸಿದರು. 102 ಪರಿಶೀಲನೆ ವೇಳೆ ಪೋ 34 ಒಪ್ಪಿಕೊಂಡಿದ್ದು, ಬೆಳ್ತಂಗಡಿ ಜನರಲ್ ಆಸ್ಪತ್ರೆ ಮೃತದೇಹ ಪತ್ತೆಯಾದ ಸ್ಥಳದಿಂದ ಸುಮಾರು 10 ರಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಎಂದು. ಇನ್ನು ಸಾಯಂಕಾಲ 6 ಗಂಟೆಗೆ ಕತ್ತಲಾದರೂ ಮರಣೋತ್ತರ ಪರೀಕ್ಷೆ ನಡೆಸಲಾಗದು ಎಂಬುದನ್ನು ಪೋ 34ನಿಂದ ತಿರಸ್ಕರಿಸಲಾಯಿತು. ಪೋ 34 ಮತ್ತೊಮ್ಮೆ ಒಪ್ಪಿಕೊಂಡಿದ್ದು, ವ್ಯಕ್ತಿಯ ಮರಣದ ನಂತರ ಜೀರ್ಣಕ್ರಿಯೆ ಕೂಡಲೇ ನಿಲ್ಲುತ್ತದೆ ಎಂದು. ಇನ್ನು ಅವರು PM ಪರೀಕ್ಷೆಯನ್ನು ಒತ್ತಡದಡಿ ನಡೆಸಿದವರಾಗಿದ್ದರು ಎಂಬುದನ್ನು ಒಪ್ಪಿಕೊಂಡರು. ಆದರೆ ಪೋ 34 ಬಾಲಕಿಯನ್ನು ಒಬ್ಬಕ್ಕಿಂತ ಹೆಚ್ಚು ಮಂದಿ ಬಲಾತ್ಕರಿಸಿದ್ದಾರೆ ಎಂಬುದರ ಕುರಿತು ಅಥವಾ ತೊಂದರೆ ಕೊಟ್ಟ ಸ್ಥಳ ಬೇರೆಯೆಡೆ ಇದ್ದು ನಂತರ ದೇಹವನ್ನು ಇಡಲಾಗಿದೆ ಎಂಬ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಕಾಮೆಂಟ್ ಮಾಡಲಿಲ್ಲ. 103 ಪೋ 35 ಪ್ರೊಫೆಸರ್ ರಾಜು ಓಪಾ SP CBI SCB ಚೆನ್ನೈ ಅವರು 18.08 2014 ಚೋ 43ನಿಂದ ಪ್ರಕರಣದ ದಾಖಲಾತಿಯನ್ನು ಮುಂದಿನ ತನಿಖೆಗೆ ಪಡೆದುಕೊಂಡಿದ್ದರು ಎಂದು ಹೇಳಿದರು. 23.08 2014ರಿಂದ 15.09 2015 ರವರೆಗೆ ಎಲ್ಲಾ ಸಾಕ್ಷಿದಾರರ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. 10.01 2015 ಆರೋಪಿಯಿಂದ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಗಾಗಲು ನಿರಾಕರಿಸುವ ಪತ್ರವನ್ನು ಸ್ವೀಕರಿಸಿದ್ದಾರೆ. ಅವರು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಸಾಕ್ಷಿದಾರರ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. 18 ಡಿವಿಷನ್ 06 3 ಹವರ್ 19 ಮಿನಿಟ್ ಫೆಮ್ ಸಶ್ಮೆಂತ್ 104 ಪರಿಶೀಲನೆ ಸಮಯದಲ್ಲಿ ಆರೋಪಿಯ ಪರ ವಕೀಲರು ಪ್ರಶ್ನಿಸಿ ತಿಳಿದುಕೊಂಡಿದ್ದು, ಪೋ 35 ಅಸರತ್ ಖಾಲಿದ್ ಮತ್ತು ಕುಮಾರಿ ವರ್ಷ ಅವರ ಪರಿಶೀಲನೆ ಮಾಡಿಲ್ಲ ಎಂದು. ಆದರೆ ಅವರು ಇವರನ್ನು ತಪ್ಪಿತಸ್ಥರ ರಕ್ಷಣೆಗಾಗಿ ಪರಿಶೀಲಿಸಿಲ್ಲ ಎಂದು ತಿರಸ್ಕರಿಸಿದರು. ಅವರು 9.10 2012 ಮತ್ತು 10.10 2012 ಘಟನೆ ನಡೆದ ಸ್ಥಳದಲ್ಲಿ ಭಾರೀ ಮಳೆಯಾಗಿತ್ತು ಎಂಬುದನ್ನು ಒಪ್ಪಿಕೊಂಡರು. ಆದರೆ ಪೋ 35 ಮೃತದೇಹದ ಒಳುಡುಪುಗಳನ್ನು ಸ್ಥಳದಲ್ಲೇ ಪತ್ತೆಹಚ್ಚಲಾಗಲಿಲ್ಲ ಎಂಬ ಸೂಚನೆಗಳನ್ನು ತಿರಸ್ಕರಿಸಿದರು. ಮೃತದೇಹದ ಮನೆಯಲ್ಲಿನ ಒಳುಡುಪುಗಳನ್ನು ಪಡೆದುಕೊಂಡಿದ್ದು, ಅವುಗಳಲ್ಲಿ ರಕ್ತದ ಗುರುತು ಅಥವಾ ಶುಕ್ಲಕಣಗಳು ಇಲ್ಲದಿರುವುದನ್ನು ಅವರು ಹೇಳಿದರು. ಜೊತೆಗೆ ಹಳೆಯ ಬೆಳಕಿನಲ್ಲಿ PM ಪರೀಕ್ಷೆ ನಡೆಸಲಾಗಿದೆ ಮತ್ತು ವೈದ್ಯರು ಮೃತದೇಹದ ಗಾಯಗಳನ್ನು ದಾಖಲಿಸಿಲ್ಲ ಎಂಬ ಆರೋಪವನ್ನು ಕೂಡ ತಿರಸ್ಕರಿಸಿದರು. 106 ಇದು ನ್ಯಾಯಾಲಯದ ಮುಂದೆ ಪ್ರಾಸಿಕ್ಯೂಷನ್ ಮಂಡಿಸಿದ ಎಲ್ಲಾ ಸಾಕ್ಷ್ಯಗಳಾಗಿವೆ. ಪ್ರಾಸಿಕ್ಯೂಷನ್ ತನ್ನ ಸಾಕ್ಷ್ಯ ಮಂಡನೆ ಮುಗಿಸಿದ ನಂತರ ಆರೋಪಿಯನ್ನು ಪೈಕ್ ಸೆಕ್ಷನ್ 313 ಅಡಿಯಲ್ಲಿ ಪ್ರಶ್ನಿಸಲಾಯಿತು. ಆರೋಪಿಯು ಪ್ರಾಸಿಕ್ಯೂಷನ್ ಸಾಕ್ಷಿಗಳಿಂದ ಪ್ರಸ್ತಾಪಿಸಲಾದ ಎಲ್ಲಾ ಆರೋಪಕಾರಿ ಸಂದರ್ಭಗಳನ್ನು ತಳ್ಳಿಹಾಕಿದ್ದಾನೆ. ಪ್ರಾಸಿಕ್ಯೂಷನ್ ಪ್ರಕರಣಕ್ಕೆ ಪ್ರತಿಯಾಗಿ ಆರೋಪಿಯು ಹೀಗೆಂದು ಹೇಳಿದ್ದಾನೆ: ನಾನು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕೆ ಬಂದೆನು. ಸಂಧ್ಯಾ ನನ್ನನ್ನು ಹರಿದುಕೊಂಡು ಹೋದಳು. ನಾನು ಮತ್ತು ಈ ಕೊಲೆಯ ನಡುವೆ ಯಾವುದೇ ಸಂಬಂಧ ಇಲ್ಲ. ಆರೋಪಿಯು ತನ್ನ ಪರವಾಗಿ ಯಾವುದೇ ಒರಲ್ ಎವಿಡೆನ್ಸ್ ನೀಡಲು ಇಚ್ಛಿಸಲಿಲ್ಲ. 107 ಆರೋಪಿಯ ಪರ ವಕೀಲರು ಜೋರಾಗಿ ವಾದಿಸಿ, ಆರೋಪಿಯು ತನ್ನ ಮೇಲಿದೆಂದು ಹೇಳಲಾದ ಎಲ್ಲಾ ಅಪರಾಧಗಳಲ್ಲಿ ನಿರ್ದೋಷಿಯೆಂದು ಹಾಗೂ ಖೋ 39 ಮತ್ತು ಖೋ 40ರ ಹೇಳಿಕೆಯಿಂದ ಆರೋಪಿಯನ್ನು ತಪ್ಪಾಗಿ ಈ ಪ್ರಕರಣದಲ್ಲಿ ಒಳಪಡಿಸಲಾಗಿದೆ ಎಂದು ಹೇಳಿದರು. 18 ಡಿವಿಷನ್ 06 3 ಹವರ್ 21 ಮಿನಿಟ್ ಫೆಮ್ ಸಶ್ಮೆಂತ್ 108 ಆರೋಪಿಯ ಪರ ವಕೀಲರು ತಮ್ಮ ವಾದದಲ್ಲಿ ಹೇಳಿದರು:
ಆರೋಪಿ ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕಾಗಿ ಮಾತ್ರ ಹೋಗಿದ್ದು ತನ್ನ ನಿರ್ದೋಷಿತ್ವವನ್ನು ದುರುಪಯೋಗಪಡಿಸಿಕೊಂಡು ಈ ಪ್ರಕರಣದಲ್ಲಿ ತಪ್ಪಾಗಿ ಫಸಾಯಿಸಲಾಗಿದೆ. ಸಾರ್ವಜನಿಕರಿಂದ ಸ್ಟೇಜಿಂಗ್ ಪ್ರೊಟೆಸ್ಟ್ಸ್ ಮತ್ತು ಮೃತರ ಕುಟುಂಬದಿಂದ ಆಗಿರುವ ಒತ್ತಡಗಳ ನಡುವೆಯೂ ನಿಜವಾದ ಅಪರಾಧಿಗಳನ್ನು ಬಂಧಿಸದೇ ಇದ್ದಾರೆ ಎಂದು ಆರೋಪಿಸಲಾಗಿದೆ. ಪರಿಶೋಧನಾ ಸಂಸ್ಥೆ ನಿಜವಾದ ಆರೋಪಿಗಳನ್ನು ಬಂಧಿಸಲು ವಿಫಲವಾಗಿದೆ ಹಾಗೂ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸದೆ ಸಂಪೂರ್ಣ ತನಿಖೆಯ ದಿಕ್ಕು ತಪ್ಪಿಸಿದೆ ಎಂದು ವಕೀಲರು ವಾದಿಸಿದರು. ಪೋ 1ರಿಂದ ಪೋ 3ರ ಸಾಕ್ಷ್ಯದಿಂದ ಬಲಪಡೆದು ಪ್ರತಿದರ್ಶಿ ವಕೀಲರು ನ್ಯಾಯಾಲಯದ ಗಮನವನ್ನು ಆಕರ್ಷಿಸಿದರು. ಸಾಕ್ಷ್ಯಗಳಲ್ಲಿ ಆರೋಪಿಯನ್ನು ಈ ಆರೋಪಗಳಿಂದ ಮುಕ್ತಗೊಳಿಸುವಂತೆ ಸ್ಪಷ್ಟವಾಗಿ ಹೇಳಲಾಗಿದೆ ಎಂದು. ವಿಷಯ ಮುಂದುವರಿದಂತೆ ವಿದ್ಯಮಾನ ಸಾಕ್ಷ್ಯವನ್ನು ದುರುದ್ದೇಶಪೂರ್ವಕವಾಗಿ ಇಲ್ಲಿಗೆ ತರಲಾಗಿಲ್ಲ. ಮುಖ್ಯ ಸಾಕ್ಷಿದಾರರಾದ ಅಸರ್ ಎಫ್ ಖಾಲಿದ್ ಮತ್ತು ಕಮ್ ವರ್ಷ ಅವರ ಜ್ಞಾನಪೂರ್ಣವಾಗಿ ವಿಚಾರಣೆ ನಡೆಯಲಿಲ್ಲ ಎಂಬ ಆರೋಪವಿದೆ. ಈ ಪ್ರಕರಣದ ಪ್ರಮುಖ ಸಾಕ್ಷಿದಾರರಾದ ರವಿ ಪೂಜಾರಿ ಅವರು ಆರೋಪಿಯನ್ನು ಇತರರೊಂದಿಗೆ ಹಿಡಿದಿದ್ದರು ಎಂಬವರು ರಹಸ್ಯವಾಗಿ ಹತ್ಯೆಗೀಡಾಗಿದ್ದಾರೆ ಎಂದು ವಾದಿಸಿದ್ದಾರೆ. ಅಂತೆಯೇ ಅತ್ಯಗತ್ಯವಾದ ವೈದ್ಯಕೀಯ ಸಾಕ್ಷ್ಯವಾದ ವೈಜನಲ್ ಸ್ವಾಬ್ ಅನ್ನು ಉದ್ದೇಶಪೂರ್ವಕವಾಗಿ ಅಡಗಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 18 ಡಿವಿಷನ್ 06 3 ಹವರ್ 23 ಮಿನಿಟ್ ಫೆಮ ಸಶ್ಮೆಂತ್ 109. ಆರೋಪಿಯ ಪರ ವಕೀಲರು ತಮ್ಮ ವಾದದಲ್ಲಿ ಹೇಳಿದರು, ನಿಜವಾದ ಅಪರಾಧಿಗಳನ್ನು ತಪ್ಪಿಸಿಕೊಳ್ಳಲು ಶವದ ಒಳ ಉಡುಪು, ಛತ್ರಿ, ಚಪ್ಪಲಿಗಳು ತನಿಖಾ ಸಂಸ್ಥೆಯಿಂದ ಪತ್ತೆಯಾಗಿಲ್ಲ. ಶವವನ್ನು ಪ್ರತಿಕರ್ತರು ಮತ್ತು ಇತರರು ಹುಡುಕಿದಾಗ ಸಿಕ್ಕಿರಲಿಲ್ಲ, ಆದರೆ ನಂತರ ಶವವನ್ನು ಅಲ್ಲಿ ಇಡಲಾಗಿತ್ತೆಂದು ಹೇಳಿದರು. ಇತರ ಎಡೆಗೆ ಕೊಂಡೊಯ್ದು ಅತ್ಯಾಚಾರ ಮತ್ತು ಹತ್ಯೆ ಮಾಡಿದ ನಂತರ ಕಾಡುಬುಡದಲ್ಲಿ ಎಸೆದಿದ್ದಾರೆಂದು ವಾದಿಸಿದ್ದಾರೆ. ಈ ಸಂಬಂಧ ಯಾವುದೇ ತನಿಖೆ ನಡೆಯಲಿಲ್ಲ. ನೈಸರ್ಗಿಕ ಚಿಕಿತ್ಸೆ ಆಸ್ಪತ್ರೆಯಿಂದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಜೊತೆಗೊಳ್ಳುವಲ್ಲಿ ಉದ್ದೇಶಪೂರ್ವಕವಾಗಿ ವಿಫಲವಾಗಿದ್ದಾರೆ. ಆರೋಪಿಯ ಬಳಿ ದೊರೆತದ್ದೆಂದು ಹೇಳಲಾದ ವಸ್ತುಗಳನ್ನು ಉದ್ದೇಶಪೂರ್ವಕವಾಗಿ ಬಿತ್ತರಿಸಿ ತಯಾರಿಸಿದಂತೆಯೇ ಇದ್ದವು ಎಂದು ಅವರು ಹೇಳಿದರು. ಫಾರೆನ್ಸಿಕ್ ಪರೀಕ್ಷೆಯಲ್ಲಿ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದ ವಸ್ತುಗಳು ಸಿಕ್ಕಿಲ್ಲ ಎಂದು ವಾದಿಸಿದರು. 109. ಕೊನೆಯದಾಗಿ ತಂಗಡಿ ಜನತೆ ನಿಜವಾದ ಅಪರಾಧಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ಮತ್ತು ಖೋ 39, ಛೋ 40 ಹಾಗೂ ಇತರ ಹೆಸರನ್ನು ಹೇಳುತ್ತಿದ್ದಾರೆ. ಇಂದಿನ ಆರೋಪಿಗಳನ್ನು ಬಂಧಿಸಿದ ನಂತರವೂ ಈ ಒತ್ತಾಯ ಮುಂದುವರೆದಿದೆ. ಇದಲ್ಲದೆ ಸರ್ಕಾರವು ತನ್ನ ವಾದವನ್ನು ಬಿಯಾನ್ ರೀಸನಬಲ್ ಡೌಟ್ ಸಂದೇಹಕ್ಕೂ ಅತೀತವಾಗಿ ಸಾಬೀತುಪಡಿಸಲು ವಿಫಲವಾಗಿದೆ. ಸಾಕ್ಷ್ಯಗಳಲ್ಲಿ ಯಾವುದೂ ಸರ್ಕಾರದಿಂದ ಸಾಬೀತಾಗಿಲ್ಲ ಮತ್ತು ಇದರಿಂದ ತನ್ನ ವಾದವನ್ನು ಸಾಬೀತುಪಡಿಸಲು ವಿಫಲವಾಗಿದೆ. 110. ಇದಕ್ಕೆ ವಿರುದ್ಧವಾಗಿ ಸೀನಿಯರ್ ಸಾರ್ವಜನಿಕ ಅಭಿಯೋಜಕರು ಸೇನೆಯೊಳ ಪೈ ವಾದಿಸಿದ್ದು ಆರೋಪಿ ಅತ್ಯಂತ ಭೀಕರ ಅಪರಾಧವನ್ನು ಎಸಗಿದ್ದಾನೆ ಎಂದು. ಇದು ಶಿಶೆಯ ಕುಟುಂಬವನ್ನಷ್ಟೇ ಅಲ್ಲದೆ ಸಂಪೂರ್ಣ ರಾಜ್ಯವನ್ನು ಬೆಚ್ಚಿಬಿಟ್ಟಿದೆ ಎಂದು ಹೇಳಿದರು. 17 ವರ್ಷದ ಅಲ್ಪವಯಸ್ಕ ಯುವತಿ ಬಲಾತ್ಕಾರ ಮತ್ತು ಹತ್ಯೆಯ ಶಿಕಾರಾಗಿದ್ದಾಳೆ ಎಂದು ತಿಳಿಸಿದರು. ಆಕೆ ಯಾವುದೇ ತಪ್ಪು ಮಾಡದಿದ್ದರೂ ಕೂಡ ಆರೋಪಿಯ ಕಾಮವಾಸನೆಗೆ ಬಲಿಯಾಗಿದ್ದಾಳೆ ಎಂದು ಹೇಳಿದರು. ಆರೋಪಿ ತನಿಖಾ ಅಧಿಕಾರಿ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಮತ್ತು ಈ ಘಟನೆ ನಡೆದ ಸ್ಥಳವನ್ನು ಕೂಡ ತೋರಿಸಿದ್ದಾನೆ ಎಂಬುದನ್ನು ವಾದಿಸಿದರು. ಈ ವಿಷಯವನ್ನು ಮಹಜರ್ ಸಾಕ್ಷಿಗಳ ಪರಿಶೀಲನೆಯಿಂದ ಸಾಬೀತುಪಡಿಸಲಾಗಿದೆ. 111. ತದ್ವರೆ ವೈದ್ಯಕೀಯ ಸಾಕ್ಷ್ಯಗಳ ಮೂಲಕ ಬಲಾತ್ಕಾರ ಮತ್ತು ಹತ್ಯೆ ಗಳಿಸಿಕೆ ಮಾಡುವ ಮೂಲಕ ನಡೆದಿದೆ ಎಂಬುದು ಸ್ಪಷ್ಟವಾಗುತ್ತಿದೆ. ನ್ಯಾಯಾಂಗ ತನಿಖಾ ವರದಿ, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ಸ್ ಹಾಗೂ ಪೀಡಿತೆಯ ಸಂಬಂಧಿಕರು ಮತ್ತು ಗ್ರಾಮಸ್ಥರು ನೀಡಿದ ಸಾಕ್ಷ್ಯಗಳು ಇದನ್ನೇ ತೋರಿಸುತ್ತವೆ. ಸುಮಾರು 17 ವರ್ಷದ ಯುವತಿಯನ್ನು ಗಳಿಸಿಕೆ ಮಾಡಿ ಹತ್ಯೆ ಮಾಡಲಾಗಿದೆ ಎಂದು ವೈದ್ಯರು ನೀಡಿದ ಪ್ರಾಥಮಿಕ ವೈದ್ಯಕೀಯ ವರದಿಯಿಂದ ದೃಢವಾಗಿದೆ ಎಂದು ಅಭಿಯೋಜಕರು ಹೇಳಿದರು. 112. ವಿಶೇಷ ಸಾರ್ವಜನಿಕ ಅಭಿಯೋಜಕರು ವಾದಿಸಿದ್ದು ಮೃತದೇಹದ ಮೆಡಿಕಲ್ ಪರೀಕ್ಷೆಯಲ್ಲಿ ಕಂಠ ಭಾಗದಲ್ಲಿ ಗಡಸು ಗುರುತು ಲೆಗೇಚರ್ ಮಾರ್ಕ್ ಕಂಡುಬಂದಿದ್ದು ಶ್ವಾಸಕೋಶದ ಆಪಘಾತದಿಂದ ಆಸ್ಪೈಚಿಯಾ ಮತ್ತು ಗಡಸು ಹಾಕುವುದರಿಂದ ಸ್ಟ್ರ್ಯಾಂಗ್ಯುಲೇಷನ್ ಸಾವು ಸಂಭವಿಸಿದೆ ಎಂಬುದನ್ನು ವೈದ್ಯ ತಜ್ಞರು ತಿಳಿಸಿದ್ದಾರೆ ಎಂದು ಹೇಳಿದರು. ಅಭಿಯೋಜಕರು ಮತ್ತೊಮ್ಮೆ ವಾದಿಸಿದ್ದು ಆರೋಪಿ ಅತ್ಯಂತ ಕ್ರೂರ ಅಪರಾಧ ಎಸಗಿರುವುದು ನಿರ್ದೋಷಿತ ಶಂಕೆಗೆ ಹೊರತಾಗಿ ಸಾಬೀತಾಗಿದೆ ಎಂದು. ಮೃತ ಮಹಿಳೆಯು ಹತ್ಯೆಗೊಳಗಾಗಿದ್ದು ಕೂಡಲೇ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದಾಳೆ ಎಂದು ವಿವರಿಸಿದರು. ಅಪರಾಧದೊಂದಿಗೆ ಆರೋಪಿಯನ್ನು ಜೋಡಿಸಲು ಸಾಕ್ಷ್ಯಾಧಾರಗಳನ್ನು ಕೊಟ್ಟಿರುವುದು ಪ್ರಕಟವಾಗಿದೆ ಎಂದು ಅಭಿಯೋಜಕರು ತಿಳಿಸಿದರು. ಆರೋಪಿ ಶರೀರದ ಮೇಲೆ ಉಗುರು ಗಾಯಗಳು ಇವೆ. ಆತನೇ ಘಟನೆ ನಡೆದ ಸ್ಥಳವನ್ನು ತನಿಖಾ ಅಧಿಕಾರಿಗಳಿಗೆ, ಐಒ ಮತ್ತು ಪಂಚನವರಿಗೆ ತೋರಿಸಿದ್ದಾನೆ. ಇದೇ ಮೂಲಕ ಆತನ ವಿರುದ್ಧ ಸಾಕ್ಷ್ಯ ಸಿದ್ಧವಾಗಿದೆ. ಇನ್ನು ಆರೋಪಿಯು ತನಿಖೆಯ ವೇಳೆ ತಜ್ಞರು ಹೇಳಿದಂತೆ ಮೋಸಪೂರಿತ ಹೇಳಿಕೆಗಳನ್ನು ನೀಡಿದ್ದಾನೆ ಎಂದು ವಾದಿಸಿದರು. 15, 16, 29, 31 ಹಾಗೂ ತನಿಖಾ ಅಧಿಕಾರಿಗಳ ಸಾಕ್ಷ್ಯದ ಆಧಾರದಲ್ಲಿ ಆರೋಪಿಯನ್ನು ಶಿಕ್ಷಿಸಬೇಕೆಂದು ಪ್ರಾರ್ಥಿಸಿದರು. 112.
ಹಿಂದೆ ಹೇಳಿದಂತೆ ಈ ಪ್ರಕರಣವು ಸಂಪೂರ್ಣವಾಗಿ ಪರೋಕ್ಷ ಸಾಕ್ಷ್ಯಾಧಾರದ ಮೇರೆಗೆ ನಿಲ್ಲಿಸಿದೆ. ಅಪರಾಧಿಯನ್ನು ನಿರ್ದೋಷಿತ ಶಂಕೆಗೆ ಪೂರಕವಾಗಿ ಶಿಕ್ಷಿಸಲು ಈ ಪರೋಕ್ಷ ಸಾಕ್ಷ್ಯಗಳನ್ನು ಸಾಬೀತುಪಡಿಸಬೇಕಾಗಿದೆ. ಈ ಎಲ್ಲಾ ಪರೋಕ್ಷ ಸತ್ಯಾಂಶಗಳ ಮೂಲಕ ಆರೋಪಿಯನ್ನು ಅಪರಾಧದೊಂದಿಗೆ ಸಂಪರ್ಕಿಸಲು ಅಗತ್ಯವಿದೆ ಎಂದು ಅಭಿಯೋಜಕರು ವಾದಿಸಿದರು. 18/6/3 ಫೆಮ ಸಶ್ಮೆಂತ್ 113 ಅಭಿಯೋಗದ ಪ್ರಕರಣದ ಪ್ರಕಾರ ಈ ಘಟನೆಯ ಮೊದಲೇ ಆರೋಪಿಯನ್ನು ಘಟನಾ ಸ್ಥಳದ ಸುತ್ತಮುತ್ತ ಯಾರೂ ನೋಡಿಯಿರಲಿಲ್ಲ. ಹಾಗೆಯೇ ಮೃತ ಮಹಿಳೆಯನ್ನು ಈ ಅಪಘಾತದ ಮೊದಲು ಆರೋಪಿಯ ಜೊತೆಗೆ ಯಾರೂ ನೋಡಿಯಿರಲಿಲ್ಲ. ಆದ್ದರಿಂದ ಕೊನೆಯದಾಗಿ ಈ ವ್ಯಕ್ತಿಯೊಂದಿಗೆ ಕಂಡುಬಂದಿದ್ದಳು ಎಂಬ ಸಿದ್ಧಾಂತವನ್ನು ಈ ಪ್ರಕರಣದಲ್ಲಿ ಬಳಸಲಾಗುವುದಿಲ್ಲ. ಅಭಿಯೋಗದ ಪ್ರಮುಖ ಸನ್ನಿವೇಶಗಳಲ್ಲಿ ಇದ್ದು ಸಾರ್ವಜನಿಕ ಅಭಿಯೋಜಕರು ಫಪ್ ಉಲ್ಲೇಖಿಸಿದ್ದಂತೆ ಆರೋಪಿಯ ಬಂಧನ, ತನಿಖಾ ಅಧಿಕಾರಿಯ ಮುಂದೆ ನೀಡಿದ ಒಪ್ಪಿಕೊಂಡ ಹೇಳಿಕೆ, ಆರೋಪಿಯ ದೇಹದ ಮೇಲೆ ಕಂಡುಬಂದ ಉಗುರು ಗುರುತುಗಳು ಮತ್ತು ಆರೋಪಿಯ ಮೋಸದ ಹೇಳಿಕೆಗಳಿವೆ. ಅಭಿಯೋಗ ಪಕ್ಷದಲ್ಲಿ ಅತ್ಯಂತ ಶಕ್ತಿಯುತ ಸನ್ನಿವೇಶವೆಂದರೆ ಚೋ 39 ಮತ್ತು ಖೋ 40ರ ಸಹಾಯದಿಂದ ಆರೋಪಿಯನ್ನು ಬಂಧಿಸಿರುವುದು ಮತ್ತು ಆರೋಪಿಯು ತನಿಖಾ ಅಧಿಕಾರಿಯ ಮುಂದೆ ನೀಡಿದ ಒಪ್ಪಿಕೊಂಡ ಹೇಳಿಕೆ. ಇದನ್ನು X39 ಎಂದು ದಾಖಲಿಸಲಾಗಿದೆ. ಈ ಹೇಳಿಕೆಯ ಆಧಾರದ ಮೇಲೆ ತನಿಖಾ ಅಧಿಕಾರಿ ಆರೋಪಿಯ ಬಟ್ಟೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. H15 ಎಂಬುದು ರಚಿಸಿರು. X15 ಎಂಬುದು ರಚಿಸಿರುವ ಮಹಜರ್. ಆರೋಪಿಯ ಸೂಚನೆಯ ಮೇರೆಗೆ ಮಹಜರ್ ಸಾಕ್ಷಿಗಳಾದ ಖೋ 36 ರಾಮಣ್ಣಗೌಡ ಮತ್ತು ಪೋ 15 ಮ್ಯಾಕ್ಸಿಮ್ ಕ್ರಸ್ಟ ಅವರ ಸಮ್ಮುಖದಲ್ಲಿ ತಯಾರಿಸಲಾಗಿದೆ. ಪೋ 15ರ ಸಾಕ್ಷಿಯಲ್ಲಿ 13.10/2012 ರಂದು ಮಧ್ಯಾಹ್ನ 3:30 ಸುಮಾರಿಗೆ ಅವರು ಠಾಣೆಗೆ ಆರೋಪಿಯನ್ನು ನೋಡುವುದಕ್ಕಾಗಿ ಹೋಗಿದ್ದರು ಎಂಬುದನ್ನು ಬಹಿರಂಗಪಡಿಸಲಾಗಿದೆ. 114 ಪೋ 15ರ ಸಾಕ್ಷ್ಯಾನುಗುಣವಾಗಿ ಬಂಟ್ವಾಳದ ಪೊಲೀಸ್ ಇನ್ಸ್ಪೆಕ್ಟರ್ ಪೋ 33 ಭಾಸ್ಕರ್ ರೈ LG ಅವರು ಆರೋಪಿಯು ನೀಡಿದ ಸ್ವಯಂಪ್ರೇರಿತ ಹೇಳಿಕೆಯನ್ನು ದಾಖಲಿಸಿದ ಬಗ್ಗೆ ಮತ್ತು X15 ಮತ್ತು 16 ಮಹಜರ್ ದಾಖಲಿಸಿರುವ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಆರೋಪಿಯ ಸೂಚನೆಯ ಮೇರೆಗೆ 4ರಿಂದ 14 ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆದರೆ ಈ ವಸ್ತುಗಳಲ್ಲಿ ಯಾವುದೇ ವಸ್ತುವು ಮೃತ ಮಹಿಳೆಗೆ ಸೇರಿದ್ದಿಲ್ಲ ಮತ್ತು ಅವು ಎಲ್ಲಾ ಆರೋಪಿಗೆ ಸೇರಿರುವವು ಎಂದು ಸ್ಪಷ್ಟವಾಗಿದೆ. 115 X19ರ ಪ್ರಕಾರ ಬೆಂಗಳೂರು ಮಡಿವಾಳದ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ನೀಡಿರುವ DNA ವರದಿ ಪ್ರಕಾರ 6 ಕೂದಲು ಮಾದರಿಗಳನ್ನು ವಶಪಡಿಸಲಾಗಿದ್ದು ಐಟಂ ನನ್ 15ರ ಪಾಂಚೆಯಿಂದ ದೊರಕಿದ ಕೂದಲುಗಳು ಆರೋಪಿಗೆ ಸೇರಿದವು ಎಂಬುದು ಬಹಿರಂಗವಾಗಿದೆ. ಆ 6 ಕೂದಲು ಮಾದರಿಗಳಲ್ಲಿ ಒಂದು ಕೂದಲು ಮಾದರಿ ಮಾತ್ರ. 116 ಆದರೆ ಚೆನ್ನೈ ಟಫ್ಸೋ ನೀಡಿರುವ ಪ್ಯಾಥಾಲಜಿಕಲ್ ಸೈಕಾಲಜಿಕಲ್ ಅಸೆಸ್ಮೆಂಟ್ ವರದಿ X21 ಪ್ರಕಾರ ಆರೋಪಿಯ ಮನೋವೈಜ್ಞಾನಿಕ ಮೌಲ್ಯಮಾಪನ ಮತ್ತು ನಡೆ ವಿಶ್ಲೇಷಣಾ ಸಂದರ್ಶನದ ಆಧಾರದ ಮೇಲೆ ಆರೋಪಿಯು ತನ್ನ ಹೇಳಿಕೆಗಳಲ್ಲಿ ಮೋಸ ಮಾಡುತ್ತಿದ್ದನೆಂದು ನಿರ್ಧರಿಸಲಾಗಿದೆ. 23 ರೂಪಾಲಿ ಅವರು ಆರೋಪಿಯು ಅಪರಾಧವನ್ನು ಮಾಡಿರುವ ಸಾಧ್ಯತೆಯಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಪ್ರತಿ ಪ್ರಶ್ನೆ ಸಂದರ್ಭದಲ್ಲಿ ಸಾಕ್ಷಿದಾರರು ಒಬ್ಬ ವ್ಯಕ್ತಿಗೆ ಪದೇ ಪದೇ ಅಸಂಬದ್ಧವಾದ ಪ್ರಶ್ನೆಗಳನ್ನು ಕೇಳಿದರೆ ಅವನು ಕೋಪಗೊಳ್ಳುವುದು ಸಹಜ ಎಂದು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಯಾವುದೇ ಇತರ ಸುದೃಢ ಪರಿಸ್ಥಿತಿ ಇಲ್ಲದ ಕಾರಣ ಕೇವಲ ಇದರಿಂದ ಆರೋಪಿಯು ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ ಎಂದು ಊಹಿಸಲು ಸಾಧ್ಯವಿಲ್ಲ. 117 X22ರಲ್ಲಿ ನೀಡಿದ FSL ಪರೀಕ್ಷಾ ವರದಿ ಪ್ರಕಾರ ಮೃತಳ ಬಟ್ಟೆಗಳ ಹಾಗೂ ಯೋನಿಸ್ವಾಬ್ನ ಮಣ್ಣನ್ನು ಪರೀಕ್ಷಿಸಲಾಗಿದೆ. ಇದರಲ್ಲಿ ಲೇಖನಗಳಲ್ಲಿ ಕಂಡುಬಂದ ಮಣ್ಣು ಹಾಗೂ ಯೋನಿಸ್ವಾಬ್ನಲ್ಲಿ ಕಂಡುಬಂದ ಮಣ್ಣು ಒಂದೇ ರೀತಿಯದ್ದಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ. ಆದರೆ ಆರೋಪಿಯ ಬಟ್ಟೆಗಳಲ್ಲಿ ಈ ಮಣ್ಣು ಪತ್ತೆಯಾಗಿಲ್ಲ ಎಂಬ ಅಭಿಪ್ರಾಯವೂ ನೀಡಲಾಗಿದೆ. ಲೇಖನಗಳಲ್ಲಿ ಕಂಡ ಮಣ್ಣಿನ ಸಾದೃಶ್ಯವನ್ನು ಹೊರತುಪಡಿಸಿ ಆರೋಪಿಯನ್ನು ಅಪರಾಧದೊಂದಿಗೆ ಸಂಪರ್ಕಿಸುವಂತಹ ಯಾವುದೇ ಮಾಹಿತಿ ಈ ವರದಿಯಲ್ಲಿ ಲಭ್ಯವಿಲ್ಲ. ಆರೋಪಿಯ ದೇಹದಲ್ಲಿ ನೇಗಿಲ ಗುರುತುಗಳಿವೆ ಎಂದು ವೈದ್ಯರು ಸೂಚಿಸಿದ್ದಾರೆ. ಆದರೆ ಈ ಗಾಯಗಳು ಸಾರ್ವಜನಿಕರಿಂದ ಹಿಡಿದು ಹೊಡೆತ ನೀಡಿದಾಗ ಉಂಟಾದವು ಎಂದು ದಾಖಲೆ ಸಿದ್ಧವಾಗಿದೆ. ಮೃತಳ ನೇಗಿಲಲ್ಲಿ ಯಾವುದೇ ಚರ್ಮದ ತಂತುಗಳು ಅಥವಾ ಆರೋಪಿಯ ರಕ್ತದ ಗುರುತುಗಳು ಕಂಡುಬಂದಿಲ್ಲ. ಆರೋಪಿಯ ಒಪ್ಪಿಗೆ ಹೇಳಿಕೆಯ ಹೊರತುಪಡಿಸಿ ಈ ಅಪರಾಧದೊಂದಿಗೆ ಆರೋಪಿಯನ್ನು ಸಂಪರ್ಕಿಸುವಂತಹ ಯಾವುದೇ ಪೂರಕ ಸಾಕ್ಷ್ಯವಿಲ್ಲ. 118 ನ್ಯಾಯಪಾಲನಾ ದೃಷ್ಟಿಯಿಂದ ಇದು ಸ್ಥಿರವಾದ ತತ್ವವಾಗಿದೆ ಎಂದು ನಿರ್ಧರಿಸಲಾಗಿದೆ. ಯಾವುದೇ ಒಪ್ಪಿಕೊಳ್ಳುವಿಕೆ ಕನ್ಫೆಷನ್ ಆರೋಪಿಯ ವಿರುದ್ಧ ಮಾಡಲ್ಪಟ್ಟಿದ್ದರೆ ಅದಕ್ಕೆ ಸಾಕ್ಷ್ಯಾತ್ಮಕ ಮೌಲ್ಯವಿಲ್ಲ. ಮಾತ್ರವಲ್ಲದೆ ಆ ಒಪ್ಪಿಕೊಳ್ಳುವಿಕೆಯ ಆಧಾರದಲ್ಲಿ ಅಪರಾಧಿ ಎಂದು ಘೋಷಣೆ ಮಾಡುವುದು ಸಾಧ್ಯವಿಲ್ಲ. ಆದರೆ ಇದಕ್ಕೆ ಹೊರತಾದ ಒಂದು ಹೊರವಲಯವಿದೆ. ಭಾರತೀಯ ಸಾಕ್ಷ್ಯಾಧಾರ ಕಾಯ್ದೆಯ ಸೆಕ್ಷನ್ 27ರ ಪ್ರಕಾರ. ಸೆಕ್ಷನ್ 27 ಪ್ರಕಾರ ಆರೋಪಿಯಿಂದ ನೀಡಲ್ಪಟ್ಟ ಹೇಳಿಕೆಯು ಅಪರಾಧದ ಸಂಬಂಧದಿಂದ ಯಥಾರ್ಥವಾದ ಅಂಶದ ಅನಾವರಣಕ್ಕೆ ಕಾರಣವಾದರೆ ಅದು ಸಾಕ್ಷ್ಯವಾಗಿ ಪರಿಗಣಿಸಬಹುದು. ಭಾರತೀಯ ಸಾಕ್ಷ್ಯಾಧಾರ ಕಾಯ್ದೆಯ ಸೆಕ್ಷನ್ 27 ಹೀಗೆ ಹೇಳುತ್ತದೆ:
27 ಆರೋಪಿಯಿಂದ ಪಡೆಯಲ್ಪಟ್ಟ ಮಾಹಿತಿ ಯಾವ ಮಟ್ಟಿಗೆ ಸಾಕ್ಷ್ಯವಾಗಿ ಪರಿಗಣಿಸಬಹುದು ಎಂಬುದನ್ನು ವಿವರಿಸಲಾಗಿದೆ. ಯಾವುದಾದರೂ ಅಂಶವು ಆರೋಪಿಯಿಂದ ದೊರೆತ ಮಾಹಿತಿಯ ಪರಿಣಾಮವಾಗಿ ಪತ್ತೆಯಾಗಿರುವುದಾಗಿ ಪ್ರಮಾಣೀಕರಿಸಲಾಗಿದೆಯಾದರೆ ಆ ಮಾಹಿತಿಯ ಅಂಶವೇನು ಎಂಬುದಕ್ಕಿಂತಲೂ ಅದರಿಂದ ಪತ್ತೆಯಾಗಿರುವ ಅಂಶಕ್ಕೆ ನೇರವಾಗಿ ಸಂಬಂಧಿಸಿದಂತಿದ್ದರೆ ಮಾತ್ರ ಅದು ಸಾಕ್ಷ್ಯವಾಗಿ ಪರಿಗಣಿಸಬಹುದು. 119 ಭಾರತೀಯ ಸಾಕ್ಷ್ಯಾಧಾರ ಕಾಯ್ದೆಯ ಸೆಕ್ಷನ್ 27ನ ಸರಳ ವಾಚನದಿಂದ ಸ್ಪಷ್ಟವಾಗುತ್ತದೆ. ಇದು ಭಾರತೀಯ ಸಾಕ್ಷ್ಯಾಧಾರ ಕಾಯ್ದೆಯ ಸೆಕ್ಷನ್ 25 ಮತ್ತು 26ರ ಪ್ರೋಯಿಸೋ ರೂಪದಲ್ಲಿಯೇ ಇದೆ. ಇದರಿಂದ ಸ್ಪಷ್ಟವಾಗುವುದು 120 ಈ ಪ್ರಕರಣದಲ್ಲಿ ಶವ ಪತ್ತೆಯಾದ ಸ್ಥಳವನ್ನು ಸಾರ್ವಜನಿಕರೇ ಪತ್ತೆಹಚ್ಚಿದರು. ಸಾಕ್ಷಿದಾರರು ನೀಡಿದ ಮತೆ ಪ್ರಕಾರ ಸುಮಾರು 2000 ರಿಂದ 3000 ಜನರು ಈ ಸ್ಥಳದಲ್ಲಿ ಶವ ಪತ್ತೆಯಾದ ನಂತರ ಇದನ್ನು ವೀಕ್ಷಿಸಿದ್ದರು. ಅದರಂತೆ ಈ ಶವವನ್ನು ಆರೋಪಿಯ ಸೂಚನೆಯ ಮೇರೆಗೆ ಮಾತ್ರ ಪತ್ತೆಹಚ್ಚಲಾಯಿತು ಎಂಬುದು ಹುಜಾರಿ ಪಕ್ಕದ ಪ್ರಾಸಿಕ್ಯೂಷನ್ ವಾದವಲ್ಲ. ಅದಕ್ಕಿಂತಲೂ ಶೋಧ ಕಾರ್ಯ ನಡೆಸಿದ ಸಾಕ್ಷಿದಾರರು ಹಾಗೂ ದೂರುದಾರರು ಸ್ಪಷ್ಟವಾಗಿ ಹೇಳಿರುವುದು ಏನೆಂದರೆ ಅವರು ಶವ ಪತ್ತೆಯಾದ ಸ್ಥಳವನ್ನು ಹಿಂದೆ ಒಂದು ದಿನ ಶೋಧಿಸಿದ್ದರು. ಆದರೆ ಅಂದು ಶವ ಪತ್ತೆಯಾಗಲಿಲ್ಲ ಮತ್ತು ಆ ಪ್ರದೇಶದಲ್ಲಿ ಯಾವುದೇ ಡೇರಾ, ಟೆಂಟ್ ಇತ್ಯಾದಿ ಕಾಣಿಸಲಿಲ್ಲವೆಂದು ಹೇಳಿದರು. 121 ಆರೋಪಿಯ ಒಪ್ಪಿಕೊಳ್ಳುವ ಹೇಳಿಕೆಯನ್ನು ಸರಳವಾಗಿ ಓದಿದರೆ ಆತನ ಬಟ್ಟೆ ಮತ್ತು ಇತರ ವಸ್ತುಗಳು ಪತ್ತೆಯಾಗಿದ್ದು ಆರೋಪಿಯ ಸೂಚನೆಯಂತೆ ಎಂಬುದು ತೋರುತ್ತದೆ. 122 ಆರೋಪಿಯ ಸ್ವಯಂ ಸಮ್ಮತ ಹೇಳಿಕೆಯನ್ನು ಹೊರತುಪಡಿಸಿ ಆರೋಪಿಯನ್ನು ಘಟನೆಯ ಸ್ಥಳದಲ್ಲಿ ನೋಡಿದ್ದೇವೆಂದು ಹೇಳುವ ಸಾಕ್ಷಿದಾರರಿಲ್ಲ. ಆರೋಪಿಯು ಘಟನಾ ಸ್ಥಳದಲ್ಲಿದ್ದ ಎಂಬುದಾಗಿ ಹೇಳಲು ಯಾವುದೇ ಸಾಕ್ಷ್ಯವಿಲ್ಲ. ಅಂತಿಮವಾಗಿ ಯಾರೊಂದಿಗೆ ಕಾಣಿಸಿಕೊಂಡರು ಎಂಬ ತತ್ವವನ್ನು ಹುಜಾರಿ ಪಕ್ಕದಿಂದ ಮಂಡಿಸಿಲ್ಲ. ಅದರಿಂದ ಹುಜಾರಿ ಪಕ್ಕವು ಶಿಸ್ತುಪೂರ್ಣವಾಗಿ ಸಾಕ್ಷ್ಯಗಳನ್ನು ನೀಡುವ ಹೊಣೆ ಹೊತ್ತಿದೆ, ಏಕೆಂದರೆ ಆರೋಪಿಯು ಹಿಂಸೆಗೊಳಪಡಿಸಿದ್ದಾನೆ ಎಂಬುದು ಸಾಬೀತು ಮಾಡಬೇಕು ಮತ್ತು ಅದೇ ಕೃತ್ಯವನ್ನು ಆರೋಪಿಯೇ ಎಸಗಿದನೆಂಬುದನ್ನು ತೋರಿಸಬೇಕು. ಐಪಿಸಿ ಸೆಕ್ಷನ್ 376 123 ಫೋ 12 ಆಡಮ್ ಮೆಡಿಕಲ್ ಆಫೀಸರ್, ಬೆಳ್ತಂಗಡಿ ಜನರಲ್ ಆಸ್ಪತ್ರೆ ಅವರು ನೀಡಿದ ವೈದ್ಯಕೀಯ ಪ್ರತ್ಯಕ್ಷಿಕೆಗಳ ಪ್ರಕಾರ ಯೋನಿ ಮತ್ತು ಜನನಾಂಗ ಭಾಗದಲ್ಲಿ ಹರಿದಿದ ವೋಂಡ್ ರಕ್ತಸ್ರಾವವಿರುವುದು, ಮಣ್ಣಿನ ಕಣಗಳು ಯೋನಿ ಮತ್ತು ಜನನಾಂಗದ ಮೇಲೆ ಕಂಡುಬಂದವು. ಯೋನಿಯ ಕೂದಲು ಅಳಕುಗೊಂಡಿರುವುದು, ಹೈಮನ್ ಕೌಮಾರ್ಯ ಚಿಹ್ನೆ ಹರಿದು ಉಬ್ಬಿದ್ದು ರಕ್ತಸ್ರಾವವಿದೆ. ಯೋನಿಯೊಳಗೆ 2 ಬೆರಳುಗಳು ಹೋಗುವಷ್ಟು ಜಾಗವಿದೆ, ರಕ್ತಸ್ರಾವವಿದೆ. ಗರ್ಭಾಶಯದ ಗಾತ್ರ ಸಾಮಾನ್ಯವಾಗಿದೆ. 124 ಪೀಡಿತಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂಬುದು ಪರಿಪಕ್ಷದಿಂದ ಆಕ್ಷೇಪಣೆಯಿಲ್ಲ. ಆದರೆ ಈ ಅತ್ಯಾಚಾರ ಕೃತ್ಯವನ್ನು 3 ರಿಂದ 4 ಮಂದಿ ಮಾಡಿದ್ದು ಒಬ್ಬನಿಂದ ಮಾಡಲಾದದ್ದು ಅಲ್ಲ ಎಂಬುದಾಗಿ ಅವರು ವಾದಿಸಿದ್ದಾರೆ. ಅವರು ತಾವು ಮುಂದಿಟ್ಟಿರುವ ವಾದವೆಂದರೆ ಪೀಡಿತೆಯನ್ನು ಬೇರೆಡೆಗೆ ಕರೆದೊಯ್ದು ಅತ್ಯಾಚಾರ ಮಾಡಿ ಕೊಂದು ನಂತರ ಮನ್ನಸಂಕ ಎಂಬ ಸ್ಥಳದ ಗಿಡಮೂಲಗಳಲ್ಲಿ ಎಸೆದಿದ್ದಾರೆ ಎನ್ನುವುದು. ಹೀಗಾಗಿ ಫೋ 12 ಡಾಕ್ಟರ್ ಹಾಗೂ ಪೀಡಿತೆಯ ಶವವನ್ನು ನೋಡಿದ ಸಾಕ್ಷಿದಾರರ ಹೇಳಿಕೆ ಇವೆ. 125 ಹೀಗಾಗಿ ಹತ್ಯೆಯಾದ ಯುವತಿಗೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಮತ್ತು ಬಳಿಕ ಹೊಟ್ಟು ಹಿಡಿದು ಕೊಲ್ಲಲಾಯಿತು ಎಂಬ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ. ಆದರೆ ಈ ಕೃತ್ಯಗಳಿಗೆ ಯಾರ ಹೊಣೆ ಎಂಬುದನ್ನು ಸಾಬೀತುಪಡಿಸಲು ಆರೋಪಿಸಲು ಸಾಧ್ಯವಾಗಿದೆಯೇ ಎಂದು ಪ್ರಶ್ನೆ ಮೂಡುತ್ತದೆ. ಇದಕ್ಕೆ ಉತ್ತರ ಇಲ್ಲ ಎಂಬುದೇ ಈ ಕೆಳಗಿನ ಕಾರಣಗಳಿಂದಾಗಿ. ಮೊದಲನೆಯದಾಗಿ ಫೋ 18 ವಿಜ್ಞಾನ ತಜ್ಞರಾದ ವಿನೋದ್ ಜಿ. ಲಕ್ಕಪ್ಪನ್, ಫ್ಸೋ ಮಡಿವಾಳ, ಬೆಂಗಳೂರು ಇವರ ಸಾಕ್ಷಿ ಈ ಕೆಳಗಿನಂತೆ. ಸಮೃದ್ಧ 7 ಯುವತಿ ಮತ್ತು ಸಮೃದ್ಧ 8 ಯುವತಿಯರು ಇಬ್ಬರೂ ಹತ್ಯೆಯಾದ ಮಹಿಳೆಯ ದೇಹದ ಮೇಲಿಂದ ಪ್ರತ್ಯೇಕಿಸಿದ ವಸ್ತುಗಳನ್ನು ಪರೀಕ್ಷಿಸಿದಾಗ ಯಾವುದೇ ಪುರುಷ ನಿಜಜಾತಿಯ ಮೇಲ್ದನ ಶೇಖರಣೆ ಪತ್ತೆಯಾಗಿಲ್ಲ. ಹೀಗಾಗಿ ಆನನ್ಸೋಸ್ ಪುರುಷ ಡಿಎನ್ಎಯನ್ನು ಗುರುತಿಸಲು ಸಾಧ್ಯವಾಗಿಲ್ಲ. 126 ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣದಲ್ಲಿ ತಜ್ಞರ ಅಭಿಪ್ರಾಯವು ಸೂಕ್ತ ತೀರ್ಮಾನಕ್ಕೆ ಬರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇಲ್ಲಿಯೂ ಸಹ ಹತ್ಯೆಯಾದ ಯುವತಿಯ ಸಾಕ್ಷ್ಯ ಅಥವಾ ತಜ್ಞರ ಅಭಿಪ್ರಾಯ ಮುಖ್ಯವಾಗುತ್ತದೆ. ಮೆಡಿಕಲ್ ಸಾಕ್ಷಿಗಳು ಪ್ರವೇಶದ ಬಗ್ಗೆ ಪೆನೆಟ್ರೇಷನ್ ಮಾಹಿತಿ ನೀಡಬೇಕು. ಆದರೆ ಈ ಪ್ರಕರಣದಲ್ಲಿ ಹತ್ಯೆಯಾದ ಯುವತಿ ಬದುಕಿಲ್ಲ, ಅವಳು ಏನು ಹೇಳಲು ಸಾಧ್ಯವಿಲ್ಲ. ಮೆಡಿಕಲ್ ಸಾಕ್ಷಿಗಳು ಸರಿಯಾಗಿ ಸಂಗ್ರಹಗೊಂಡಿಲ್ಲ ಅಥವಾ ಉಳಿಸಲಾಗಿಲ್ಲ. ತನಿಖಾ ಸಂಸ್ಥೆಗೆ ಆರೋಪಿಗಳ ಬಗ್ಗೆ ಸುಳಿವು ಇಲ್ಲದ ಸಮಯದಲ್ಲಿ ಯೋನಿಸ್ವ್ಯಾಬ್ ಪರೀಕ್ಷಾ ವರದಿ ಅತ್ಯುತ್ತಮ ಸಾಕ್ಷಿಯಾಗಬಹುದು. ಆದರೆ ತಜ್ಞರ ವರದಿ ಸ್ಪಷ್ಟವಾಗಿ ಹೇಳುತ್ತದೆ ಪರೀಕ್ಷೆಗಾಗಿ ಕಳುಹಿಸಲಾದ ಯೋನಿಸ್ವ್ಯಾಬ್ ಸರಿಯಾಗಿ ಉಳಿಸಲಾಗಿಲ್ಲ ಮತ್ತು ಕಳುಹಿಸಲಾಗಿಲ್ಲ. ಆದ್ದರಿಂದ ಯಾವುದೇ ಫಲಿತಾಂಶಗಳು ಸಿಗಲಿಲ್ಲ. ಅಷ್ಟೇ ಅಲ್ಲದೆ ಕ್ರಾಸ್ ಪರೀಕ್ಷೆಯಲ್ಲಿ ಫೋ 18 ಒಪ್ಪಿಕೊಂಡರು. ಐಟನ್ 18 ಹತ್ಯೆಯಾದ ಯುವತಿಯ ಕೈನಕಗಳಲ್ಲಿ ಆರೋಪಿಯ ರಕ್ತ ಅಥವಾ ಚರ್ಮದ ಕಣಗಳಿಲ್ಲ. 127 ಎರಡನೆಯದಾಗಿ ಫೋ 12 ಡಾಕ್ಟರ್ ಅವರ ಸಾಕ್ಷಿ ಪ್ರಕಾರ ಆರೋಪಿಯ ಪೀನಿಸ್ ಚೆನ್ನಾಗಿ ಅಭಿವೃದ್ಧಿಯಾಗಿದೆ, ಎರೆಕ್ಷನ್ ಮತ್ತು ಮುಚ್ಚಿದ ಸ್ಥಿತಿಯಲ್ಲಿದೆ.
ಜೆನೆಟಲ್ಸ್ ಮೇಲೆ ಗಾಯಗಳಿಲ್ಲ. ಪ್ಯೂಬಿಕ್ ಕೂದಲು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಮತ್ತು ಅವರ ರಕ್ತ ಗುಂಪು ನೆಗೆಟಿವ್ ಎಂದು ಪತ್ತೆಯಾಯಿತು. ಕ್ರಾಸ್ಟ್ ಪರೀಕ್ಷೆಯಲ್ಲಿಯೂ ಇದೇ ದೃಢಪಟ್ಟಿತು. 128 ಡಾ. ಮಹಾಬಲ ಶೆಟ್ಟಿ ಅವರು ಆರೋಪಿಯನ್ನು ಪರೀಕ್ಷಿಸಿದಾಗ 12 ನೀಡಿದ ವರದಿಯಂತೆಯೇ ನೀಡಿದರು. ಕ್ರಾಸ್ ಪರೀಕ್ಷೆಯಲ್ಲಿ 14 ಒಪ್ಪಿಕೊಂಡರು. ಫಿಮೋಸಿಸ್ ಎಂಬ ಕಾಯಿಲೆಯಿಂದ ಬಾಧೆಪಡುವ ವ್ಯಕ್ತಿಗೆ ಆಕಸ್ಮಿಕ ಶಿಶ್ನದಲ್ಲಿ ತೀವ್ರವಾದ ನೋವು ಆಗುತ್ತದೆ, ವಿಶೇಷವಾಗಿ ಹದಿಹರೆಯದ ಹುಡುಗಿಯನ್ನು ಬಲವಂತವಾಗಿ ಶಾರೀರಿಕ ಸಂಪರ್ಕ ಮಾಡಿದರೆ. ಹಾಗಿದ್ದರೆ ಫೋರಸ್ಕಿನ್ ಹರಿದಿರಬಹುದು ಮತ್ತು ಗಾಯವಾಗಿರಬಹುದು. ಆದರೆ ಆಶ್ಚರ್ಯಕರವಾಗಿ ಇಬ್ಬರು ವೈದ್ಯರು ಕೂಡ ಆರೋಪಿಯ ಶಿಶ್ನದಲ್ಲಿ ಯಾವುದೇ ಗಾಯಗಳಿಲ್ಲವೆಂದು ತಿಳಿಸಿದ್ದಾರೆ. ವೈದ್ಯರ ಸಾಕ್ಷ್ಯಗಳ ಜೊತೆಗೆ ಮತ್ತೊಂದು ಮುಖ್ಯ ಸಾಕ್ಷಿದಾರರು ಸ್ಪಷ್ಟವಾಗಿ ಹೇಳಿದ್ದಾರೆ, ಆರೋಪಿಗೆ ಈ ಅಪರಾಧದೊಂದಿಗೆ ಯಾವುದೇ ಸಂಬಂಧವಿಲ್ಲ ಮತ್ತು ತಪ್ಪಾಗಿ ಹೆಸರು ತರುವಿಕೆಯಾಗಿದೆ. ಈ ಎಲ್ಲಾ ಪರಿಸ್ಥಿತಿಗಳು ಗಂಭೀರ ಅನುಮಾನವನ್ನು ಉಂಟುಮಾಡುತ್ತವೆ ಮತ್ತು ಆರೋಪಿಯನ್ನು ಈ ಅತ್ಯಾಚಾರದ ಆರೋಪದೊಂದಿಗೆ ಸಂಪರ್ಕಿಸಲು ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ ವಿಫಲವಾಗಿದೆ. ಪ್ರಕರಣ 302/129 ಆರೋಪಿ ಮೇಲೆ ಇದ್ದ ಬಾಧಿತ ಹುಡುಗಿಯ ಹತ್ಯೆಯ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ ಆರೋಪಿಯ ಹೇಳಿಕೆಯ ಮೇಲಾಗಿಯೇ ಆಧಾರ ವಹಿಸಿದೆ ಮತ್ತು ವಸ್ತುಗಳ ವಶಪಡಿಸಿಕೊಂಡಿರುವುದರ ಬಗ್ಗೆ ಆಧಾರ ನೀಡಿದೆ. 15 ಮಹಜರ್ ಅಡಿಯಲ್ಲಿ ವಸ್ತ್ರಗಳ ವಶಪಡಿಸಿಕೊಂಡಿರುವುದನ್ನು ಬಿಟ್ಟರೆ ಈ ಘಟನೆಗೆ ದುಷ್ಟಸಾಕ್ಷಿಗಳಿಲ್ಲ ಅಥವಾ ಪರಿಸ್ಥಿತಿಜನ್ಯ ಸಾಕ್ಷಿಗಳಿಲ್ಲ. ಸದಾ ಮೃತಳ ಪಾಲಕರು, ಬೆಳ್ತಂಗಡಿ ನಿವಾಸಿಗಳು ಮತ್ತು ಪೊಲೀಸರೇ ಸಹ ತಮ್ಮ ಸಾಕ್ಷ್ಯದಲ್ಲಿ ಒಪ್ಪಿಕೊಂಡಿದ್ದಾರೆ ಎಂಬುದಾಗಿ ತಿಳಿಸಿದೆ. 29 ಮಲ್ಲಿಕ್ ಜೈನ್, 31 ಅಶ್ರಿತ್ ಜೈನ್, ಉದಯ್ ಜೈನ್ ಮತ್ತು ನೀರಾಜ್ ಜೈನ್ ಎಂಬವರ ಹೆಸರುಗಳನ್ನು ಸಾಕ್ಷಿಗಳು ಹೇಳಿರುವುದರಿಂದ ಅವರ ಮೇಲೆ ಆರೋಪವಿತ್ತು. 130 ಆಸಕ್ತಿದಾಯಕವಾಗಿ 29 ಮತ್ತು 31 ಅವರು ಗೋಮಠ ಪ್ರತಿಮೆ ಹಂತಿಗಳ ಬಳಿಯಲ್ಲಿ ಆರೋಪಿ ಸಿಕ್ಕಿಸಿಕೊಂಡಿದ್ದು ಮತ್ತು ಪೊಲೀಸರಿಗೆ ಒಪ್ಪಿಸಿದ್ದಾಗಿ ಹೇಳಿದ್ದಾರೆ. ಆಗ ಸಾರ್ವಜನಿಕರಿಂದ ಆರೋಪಿ ಬಡಿತಕ್ಕೆ ಗುರಿಯಾಗಿದ್ದ ಎಂಬುದು ದಾಖಲಾಗಿದ್ದು, ಈ ಬಗ್ಗೆ ತನಿಖಾಧಿಕಾರಿ ಸಹ ತನ್ನ ಸಾಕ್ಷ್ಯದಲ್ಲಿ ಹೇಳಿದ್ದಾರೆ. ಆರೋಪಿ ಗಂಭೀರವಾಗಿ ಗಾಯಗೊಂಡಿದ್ದನು ಮತ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆರೋಪಿಯ ಬಂಧನದ ಸಂಪೂರ್ಣ ಕಥೆಯೂ ಅನುಮಾನಾಸ್ಪದ ಪರಿಸ್ಥಿತಿಯಿಂದ ಕೂಡಿದೆ. ಆರೋಪಿ ಬಂಧಿತನಾದದ್ದನ್ನು ಬಿಟ್ಟರೆ ಬೇರೆ ಯಾವುದೇ ನಂಬಲರ್ಹ ಪರಿಸ್ಥಿತಿಗಳೂ ಇಲ್ಲವೆಂಬುದು ಸ್ಪಷ್ಟ. 18:06:4 ಸಶ್ಮೆಂತ್ 131 1 ಮೃತಳ ತಂದೆ ತನ್ನ ಸಾಕ್ಷ್ಯದಲ್ಲಿ ಹೇಳಿದ್ದು, ನನಗೆ ಆ ದಿನ ಮಲ್ಲಿಕ್ ಜೈನ್, ಉದಯ್ ಜೈನ್, ನೀರಾಜ್ ಜೈನ್ ಅವರ ಮೇಲೆ ಸಂಶಯ ಇದೆ ಎಂದು ಹೇಳಿದೆ. ಸೌಜನ್ಯನಿಗೆ ನನ್ನ ಹೆಂಡತಿ ವೈದ್ಯಕೀಯ ಬಗ್ಗೆ ಸಂಶಯ ಇತ್ತು ಎಂದು ಸಂಶಯ ವ್ಯಕ್ತಪಡಿಸಿತು ಎಂದು ಹೇಳಿದರು. ನಾವು ಆರೋಪದ ಕುರಿತು ರಾಮಚಂದ್ರಯ್ಯನವರೊಂದಿಗೆ ಯಾವುದೂ ಮಾತನಾಡಿಲ್ಲ. ನಾವು ಮಲ್ಲಿಕ್ ಜೈನ್, ಉದಯ್ ಜೈನ್, ನೀರಾಜ್ ಜೈನ್ ಅವರ ಮೇಲೆ ಅನುಮಾನ ಇದೆ ಎಂದು ಪೊಲೀಸ್ ಠಾಣೆಗೆ ಹೋಗಿ ಹೇಳಿಲ್ಲ. ಆದರೆ ಗ್ರಾಮದ ಜನರು ಪೊಲೀಸ್ ಠಾಣೆಗೆ ಹೋಗಿ ಅವರ ಮೇಲೆ ಅನುಮಾನ ವ್ಯಕ್ತಪಡಿಸಿದರು ಎಂದು ತಿಳಿದುಬಂದಿತು. ಅದು ತರುವಾಯ ನನಗೆ ತಿಳಿದುಬಂದದ್ದು. ಸಾಕ್ಷ್ಯದಲ್ಲಿ ಹೇಳಿದ್ದು, ಶಾಲೆಯ ಮುಖ್ಯಗುರು ಅವರು ನಮ್ಮ ಮನೆಗೆ ಬಂದು ತಿಳಿಸಿದರು ಎಂದು. ಅವರು ಬೆಳಿಗ್ಗೆ 1 ಗಂಟೆಗೆ ಸೌಜನ್ಯ ಶಾಲೆಗೆ ಬರಲಿಲ್ಲ ಎಂದು ಹೇಳಿದ್ದಾರೆ. ಆ ಕಾಲದ ನಗದು ಅವರು ಮೇಲೆ ಸಂಶಯ ಬಂತು. 132 3 ಮೃತಳ ಮಾವ ಸಾಕ್ಷ್ಯದಲ್ಲಿ ಹೇಳಿದ್ದು, ನನಗೆ ಮಲ್ಲಿಕ್ ಜೈನ್, ಉದಯ್ ಜೈನ್, ನೀರಾಜ್ ಜೈನ್, ಅಶ್ರಿತ್ ಜೈನ್ ಇವರ ಮೇಲೆ ಅನುಮಾನ ಬಂತು. ದಿನಾಂಕ 09.10/2012 ರಂದು ನನ್ನ ಮಗಳು ಸೌಜನ್ಯ ಶಾಲೆಗೆ ಹೋಗುವಾಗ ಚಪ್ಪಲಿ ಇಲ್ಲದೆ ಹೋಗಿದ್ದಳು. ಈ ಮಲ್ಲಿಕ್ ಜೈನ್, ಉದಯ್ ಜೈನ್, ನೀರಾಜ್ ಜೈನ್, ಅಶ್ರಿತ್ ಜೈನ್ಗಳ ಮೇಲೆ ಸಂಶಯ ಸ್ಫೂರ್ತಿಯಿಂದ ಬಂದಿದೆ. ಆದರೆ ಈಗ ನಮಗೆ ಅವರಿಗೆ ವಿರುದ್ಧದ ಯಾವುದೇ ಖಚಿತವಾದ ಮಾಹಿತಿ ಇಲ್ಲ, ಆದರೆ ಅವರ ಮೇಲೆ ಶಂಕೆ ಮಾತ್ರ ಬಂತು ಎಂದು ತಿಳಿಸಿದ್ದಾನೆ. 133 4 ನೇತ್ರಾವತಿ ಸ್ನಾನಘಟ್ಟದ ಖಾಸಗಿ ಅಂಗಡಿ ವ್ಯಾಪಾರಿ ಸಾಕ್ಷ್ಯದಲ್ಲಿ ಹೇಳಿದ್ದು, ನನಗೆ ಸತ್ತು ಹೋಗಿದ ಮಲ್ಲಿಕ್ ಜೈನ್, ಉದಯ್ ಜೈನ್, ನೀರಾಜ್ ಜೈನ್, ಅಶ್ರಿತ್ ಜೈನ್ ಇವರ ಮೇಲೂ ಶಂಕೆಯುಂಟಾಯಿತು. ಅವರು ಶಾಲೆಗೆ ಬರುವ ಮಕ್ಕಳ ಮೇಲೆ ಕಣ್ಣು ಇಟ್ಟುಕೊಂಡಿದ್ದರು ಎಂದು ಶಂಕಿಸಲಾಗಿದೆ. ಅವರು ಶಾಲೆ ಬಳಿ ತಿರುಗಾಡುತ್ತಿದ್ದರು ಹಾಗೂ ಧರ್ಮಸ್ಥಳದ ಕಡೆಗೆ ಪ್ರಚಲಿತವಾಗಿ ನಡೆದು ಹೋಗುತ್ತಿದ್ದರು ಎಂದು ಹೇಳುತ್ತಾರೆ. 134 8 ಜಾಹ್ನವಿ ಮೃತಳ ಸಹಪಾಠಿ ಮತ್ತು ಗೆಳತಿ ಹೇಳಿರುವುದು, 11ನೇ ತರಗತಿಯಲ್ಲಿ ಓದುವಾಗ ಮೃತಳ ತಂದೆ ಮತ್ತು ಬೇಲ್ತಂಗಡಿಯ ಜನರು ಈ ಅಪಘಾತಕ್ಕೆ ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರೂಜ್ ಜೈನ್ ಇವರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಎಂದು ನಾನು ಕೇಳಿದ್ದೇನೆ. ಆದರೆ ಈ ಬಗ್ಗೆ ನಾನು ಸ್ವತಃ ಏನೂ ಕಂಡಿಲ್ಲ, ಕೇಳಿಲ್ಲ, ತಿಳಿದಿಲ್ಲ. 135 16 ಶಿವಪ್ಪ ಮಾಳೆಕುಡಿಯ ಧರ್ಮಸ್ಥಳದ ಲಾಡ್ಜಿನಲ್ಲಿ ಕೆಲಸ ಮಾಡುವವನ ಹೇಳಿಕೆ, ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರೂಜ್ ಜೈನ್ ಇವರ ಮೇಲೆ ಅನುಮಾನ ಇದೆ ಎಂದು ಟಿವಿ ಮತ್ತು ದಿನಪತ್ರಿಕೆಯಲ್ಲಿ ಬಂದುಕೊಂಡು ಬರುತ್ತಿವೆ ಎಂದು.
137 ಈ ಆರೋಪಗಳ ಹಿನ್ನೆಲೆಯಲ್ಲಿ ವಿಚಾರಣೆಯ ಸಮಯದಲ್ಲಿ ನನ್ನ ಪೂರ್ವಾಧಿಕಾರಿಯವರು ತನಿಖೆ ಮುಂದುವರೆಸಲು ಆದೇಶಿಸಿದ್ದರು. ಮೃತಳ ತಂದೆಯವರು ಸಲ್ಲಿಸಿದ ಅರ್ಜಿ ಆಧಾರಿತವಾಗಿ ಮಲ್ಲಿಕ್ ಜೈನ್, ಧೀರಜ್ ಜೈನ್ ಮತ್ತು ಉದಯ್ ಜೈನ್ ಅವರಿಗೆ ಸಮನ್ಸ್ ಜಾರಿ ಮಾಡಲಾಗಿತ್ತು ದಿನಾಂಕ 19.11.2016 ರಂದು. ಆದರೆ ಈ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿಆರ್ಎಲ್ ಪಿಟಿಷನ್ ಸಂಖ್ಯೆ 1928 ಡಿವಿಷನ್ 2017 WP ನಂ 2208 ಡಿವಿಷನ್ 2018 ಮತ್ತು 8678 ಡಿವಿಷನ್ 2016 ಆಧಾರಿತವಾಗಿ ಆರೋಪಿಗಳ ಅರ್ಜಿ ವಿಚಾರಣೆಯಲ್ಲಿ ರದ್ದುಪಡಿಸಲಾಗಿದೆ. 138 ಆರೋಪಿಗಳ ವಿರುದ್ಧ ಮಾಡಿದ ಆರೋಪಗಳತ್ತ ಹಿಂದಿರುಗಿದಾಗ ಆರೋಪಿಗಳನ್ನು ಅಪರಾಧದೊಂದಿಗೆ ನೇರವಾಗಿ ಸಂಪರ್ಕಿಸುವಂತಹ ಯಾವುದೇ ಪರಿಸ್ಥಿತಿಗಳು ಇಲ್ಲ. ಪೋ 1 ರಿಂದ ಪೋ 28 ಸಾಕ್ಷ್ಯಗಳಲ್ಲಿ ಆರೋಪಿಗಳನ್ನು ಅಪರಾಧದೊಂದಿಗೆ ಸಂಪರ್ಕಿಸುವಂತಹ ಯಾವುದೇ ಪುರಾವೆಗಳಿಲ್ಲ. ಆದರೂ ಪೋ 29 ಮತ್ತು ಪೋ 31 ಅವರ ಸಾಕ್ಷ್ಯದಲ್ಲಿ ಆರೋಪಿಗಳ ನಡೆನಡವಳಿಕೆಯಲ್ಲಿ ಅನುಮಾನಾಸ್ಪದತೆ ಕಂಡುಬಂದಿದ್ದು ಆರೋಪಿಯನ್ನು ಹಿಡಿದು ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಾರೆ. ಆದರೆ ಈ ಎಲ್ಲ ಘಟನೆಗಳು ನ್ಯಾಯಾಲಯದ ಮನಸ್ಸಿನಲ್ಲಿ ಗಂಭೀರ ಅನುಮಾನವನ್ನು ಹುಟ್ಟಿಸುತ್ತವೆ. 139 ಮರಳಿಪಡಿಸಿದ ಮಹಜರ್ ಸಾಕ್ಷಿದಾರ ಪೋ 15 ಮತ್ತು ಸ್ವಚ್ಛಂದ ಹೇಳಿಕೆಯನ್ನು ದಾಖಲಿಸಿದ ತನಿಖಾಧಿಕಾರಿ ಆರೋಪಿಯಿಂದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯನ್ನು ಅತ್ಯಾಚಾರ ಮತ್ತು ಕೊಲೆಯ ಸ್ಥಳವನ್ನು ತೋರಿಸಿದ್ದಾನೆ ಎಂಬ ಆಧಾರವನ್ನು ಕೂಡ ಅವರು ನೀಡಿದ್ದಾರೆ ಹಾಗೂ ವಸ್ತುಗಳನ್ನು ಪೊಲೀಸ್ ಮುಂದೆ ತೋರಿಸಿದ್ದಾರೆ. ಆದರೂ ಈ ಆರೋಪಿಯನ್ನು ಅಪರಾಧದೊಂದಿಗೆ ನೇರವಾಗಿ ಜೋಡಿಸುವಲ್ಲಿ ಅಭಿಯೋಜನೆ ವಿಫಲವಾಗಿದೆ. ಆ ಆರೋಪಿಯ ಬಳಿ ಸಿಕ್ಕ ಬಟ್ಟೆಗಳನ್ನು ಆತನದು ಎಂದು ಹೇಳಲಾಗಿದ್ದು ಅಪಘಾತದ ಸಮಯದಲ್ಲಿ ಅವನು ಧರಿಸಿದ್ದ ಎಂದು ಹೇಳಲಾಗಿದೆ. ಆದರೆ ಆ ಬಟ್ಟೆಗಳಲ್ಲಿ ಯಾವುದೇ ವಿಧದ ಕಲೆ ಅಥವಾ ಮಣ್ಣಿನ ಕಣಗಳಿರುವುದಿಲ್ಲ. ಅದರ ಜೊತೆಗೆ ಪೋ 1ರ ಸಾಕ್ಷ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ವಿಕ್ಟಿಮ್ನ ಒಳುಡುಪು ಮೃತದೇಹದ ಬಳಿ ಸಿಕ್ಕಿಲ್ಲ. ಪೊಲೀಸರು ಆ ಒಳುಡುಪನ್ನು ಆಕೆ ಮನೆಯಲ್ಲಿಯೇ ಇಟ್ಟು ಹೋಗಿದ್ದರೆಂದು ಮನೆಗಳಿಂದಲೇ ವಶಪಡಿಸಿಕೊಂಡಿದ್ದರು. ಇದನ್ನೆಲ್ಲ ಮೃತಳ ತಂದೆಯವರ ಒಪ್ಪಿಗೆಯೂ ಸ್ಪಷ್ಟಪಡಿಸುತ್ತಿದ್ದು, ಇದರಿಂದಲೇ ಈ ಪ್ರಕರಣದಲ್ಲಿ ಹೆಚ್ಚಿನ ಅನುಮಾನ ಹುಟ್ಟುತ್ತದೆ ಮತ್ತು ಅಭಿಯೋಜನೆಯ ಮೇಲೆ ಶಂಕೆ ಮೂಡುತ್ತದೆ. 140 ತನಿಖಾಧಿಕಾರಿ ನೈಸರ್ಗಿಕ ಚಿಕಿತ್ಸಾ ಆಸ್ಪತ್ರೆಯ ಮುಂಭಾಗದ ಗೇಟ್ನ ಸಿಸಿಟಿವಿ ದೃಶ್ಯಗಳನ್ನು ವಶಪಡಿಸಿಕೊಳ್ಳಲು ವಿಫಲರಾಗಿದ್ದಾರೆ ಮತ್ತು ಅಲ್ಲದೆ ಅಂಬ್ರೆಲಾ, ಛತ್ರಿ, ಚಪ್ಪಲಿಗಳು ಮತ್ತು ಹತ್ಯೆಯಾಗಿದ್ದ ಯುವತಿಯ ಒಳುಡುಪುಗಳನ್ನು ಕೂಡ ವಶಪಡಿಸಿಕೊಳ್ಳಲಿಲ್ಲ. ಹೆಚ್ಚುವರಿ ತಪಾಸಣೆಗೆ ತೆಗೆದುಕೊಂಡ ಯೋನಿಸ್ವಾಬ್ ಕೂಡ ಕೆಡಕಿ ಹೋಗಿದ್ದು ಪರೀಕ್ಷೆಗೆ ಅಸಾಧ್ಯವಾಗಿದೆ. ಇಂತಹ ಎಲ್ಲ ದೋಷಗಳ ಹೊರತಾಗಿಯೂ ಅಭಿಯೋಜಕರು ಆರೋಪಿಯನ್ನು ಅಪರಾಧದೊಂದಿಗೆ ಜೋಡಿಸುವ ಯಾವುದೇ ನಿರ್ದಿಷ್ಟ ಪರಿಸ್ಥಿತಿಯನ್ನು ಸ್ಥಾಪಿಸಲು ವಿಫಲರಾಗಿದ್ದಾರೆ. ಪ್ರಕರಣದಲ್ಲಿ ಹೇಳಲಾಗಿದ್ದ ಪರಿಸ್ಥಿತಿಗಳು ದೃಢಪಡಿಸಲ್ಪಡಲಿಲ್ಲ. ಯಾವುದೇ ಸಂದರ್ಭವೂ ಆರೋಪಿಯನ್ನು ಅಪರಾಧದೊಂದಿಗೆ ನೇರವಾಗಿ ಜೋಡಿಸುವುದಿಲ್ಲ. ಯಾರಾದರೂ ವ್ಯಕ್ತಿಯನ್ನು ಕೇವಲ ಶಂಕೆಯ ಆಧಾರದ ಮೇಲೆ ಅಪರಾಧಿಗೆ ಘೋಷಿಸಲು ಸಾಧ್ಯವಿಲ್ಲ. ಕಾನೂನು ಸಾಕ್ಷ್ಯದ ಆಧಾರದ ಮೇಲೆ ಮಾತ್ರ ತೀರ್ಮಾನಿಸಬೇಕು. ಊಹೆ, ಸಮಕಾಲೀನತೆ ಅಥವಾ ಹಿತೋಪದೇಶದ ಆಧಾರದ ಮೇಲೆ ಅಲ್ಲ. 141 ಪರಮ್ಜೀತ್ ಸಿಂಗ್ ಪೆಮ್ ವರ್ಸಸ್ ಸ್ಟೇಟ್ ಆಫ್ ಉತ್ತರಾಖಂಡ್ 2010 439 ಪ್ರಕರಣದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಹೆಸರಿಸಿದ್ದಾರೆ. ಅಪರಾಧ ಪ್ರಕರಣ ಎಂದರೆ ಹಗ್ಗದ ಕಥೆಯಲ್ಲ, ಇದು ನಿರ್ದಿಷ್ಟವಾಗಿರುವ ವಾಸ್ತವಿಕ ಜೀವನದ ಘಟನೆಯಾಗಿದೆ. ಇದು ಮಾನವ ಭಾವನೆಗಳ ಮಧ್ಯೆ ನಡೆಯುವ ನೈಜ ಕ್ರೀಡೆ. ಆಪಾದಿತನ ಅಪರಾಧಿತ್ವದ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರುವ ಸಂದರ್ಭದಲ್ಲಿ ನ್ಯಾಯಾಲಯವು ಸಾಧ್ಯತೆಗಳ ಅಳತೆಗಟ್ಟಲಿನಿಂದ, ಸಾಕ್ಷಿಗಳ ಸ್ವಾಭಾವಿಕತೆಯಿಂದ ಮತ್ತು ಅವರ ಹೃದಯ ಸ್ಥಿತಿಯಿಂದ ಸಾಕ್ಷಿಗಳನ್ನು ಮೌಲ್ಯಮಾಪನ ಮಾಡಬೇಕು. ಪ್ರತಿಯೊಂದು ಪ್ರಕರಣವೂ ಅಂತಿಮವಾಗಿ ತನ್ನದೇ ಆದ ವಾಸ್ತವಾಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನ್ಯಾಯಾಲಯವು ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ಮಾನವ ಸ್ವಭಾವವು ಕ್ರೂರ ಅಪರಾಧಗಳನ್ನು ನೋಡಿದಾಗ ಭಾರೀ ಶಂಕೆಗಳ ಆಧಾರದ ಮೇಲೆ ಕಥೆಗಳು ಹುಟ್ಟಿಸುವ ಪ್ರವೃತ್ತಿಯುಳ್ಳದು. ಅಪರಾಧವು ಎಷ್ಟು ಭೀಕರವಾಗಿರಲಿ ಅಥವಾ ಮಾನವ ಮನಸ್ಸಿಗೆ ಎಷ್ಟು ಕಟುವಾಗಿರಲಿ, ಆದರೆ ಕಾನೂನು ಪ್ರಕಾರ ಆರೋಪಿಯನ್ನು ಕೇವಲ ಕಾನೂನು ಸಾಕ್ಷ್ಯಾಧಾರಗಳ ಮೇಲೆ ಮಾತ್ರ ದೋಷಿ ಎಂದು ಘೋಷಿಸಬಹುದು, ಊಹೆ ಮತ್ತು ಶಂಕೆಗಳ ಆಧಾರದ ಮೇಲೆ ಅಲ್ಲ. ನ್ಯಾಯಾಲಯವು ಆರೋಪಿ ವಿರುದ್ಧ ನೈತಿಕ ನಂಬಿಕೆಯ ಆಧಾರದ ಮೇಲೆ ಅಥವಾ ಶಂಕೆಯ ಆಧಾರದ ಮೇಲೆ ಶಿಕ್ಷೆ ವಿಧಿಸಲು ಅನುಮತಿಸಿಲ್ಲ. ಅಪರಾಧ ನಿರೂಪಣೆಯ ಭಾರವು ಯಾವತ್ತೂ ಅಭಿಯೋಜಕರ ಮೇಲಿದೆ ಮತ್ತು ಅವರು ಅದನ್ನು ಸ್ವೀಕರಿಸಲ್ಪಡುವ ಸಾಕ್ಷ್ಯಗಳ ಆಧಾರದ ಮೇಲೆ ನ್ಯಾಯಾಲಯವನ್ನು ಸಂಶಯಾತೀತವಾಗಿ ನಂಬುವಂತೆ ಮಾಡುವ ಜವಾಬ್ದಾರಿ ಹೊಂದಿದ್ದಾರೆ. ನಿಜವಾಗಿ ಅಪರಾಧ ನ್ಯಾಯಶಾಸ್ತ್ರದಲ್ಲಿ ಸ್ಥಿರವಾಗಿರುವ ತತ್ವವೆಂದರೆ ಅಪರಾಧ ಎಷ್ಟು ಗಂಭೀರವಾಗಿದೆಯೋ ಸಾಕ್ಷ್ಯದ ಪ್ರಮಾಣವೂ ಅಷ್ಟು ಅಧಿಕವಾಗಿರಬೇಕು. ಆರೋಪಿಯನ್ನು ದೋಷಿಯಾದೆಂದು ಘೋಷಿಸಲು ಹೆಚ್ಚಿನ ಖಾತರಿಯ ಅಗತ್ಯವಿದೆ. ಈ ಅಪರಾಧವು ಕ್ರೂರ ಮತ್ತು ಅಸ್ವಸ್ಥಗೊಳಿಸುವ ರೀತಿಯಲ್ಲಿ ನಡೆದಿರುವುದು ಸಾಕ್ಷ್ಯಗಳನ್ನು ಇನ್ನಷ್ಟು ಪರಿಶೀಲನೆಯಿಂದ ವೀಕ್ಷಿಸುವ ಅಗತ್ಯವನ್ನು ತರುವಂತಹದ್ದು. ಅಪರಾಧದ ಈ ಶಾಕಿಂಗ್ ಸ್ವರೂಪವು ನ್ಯಾಯಾಲಯದ ನಿರ್ದಾಕ್ಷಿಣ್ಯ ವಾಸ್ತವ ಮತ್ತು ಕಾನೂನು ಪರಿಶೀಲನೆಗೆ ಅಡ್ಡಿಯಾಗುವಂತೆ ಮನಸ್ಪರ್ಶಿಯ ಪ್ರತಿಕ್ರಿಯೆ ಉಂಟುಮಾಡುತ್ತದೆ. ದಾಖಲೆಗಳ ಪ್ರಕಾರ ಆರೋಪಿಯು ಈ ಅಪರಾಧದೊಂದಿಗೆ ಯಾವುದೇ ರೀತಿಯ ಸಂಪರ್ಕ ಹೊಂದಿಲ್ಲವೆಂದು ಸ್ಪಷ್ಟವಾಗಿ ತೋರುತ್ತದೆ.
ಆರೋಪಿಯು ಒಬ್ಬನೇ ಬಂದು ಪೀಡಿತ ಹುಡುಗಿಯನ್ನು ಎಳೆದೊಯ್ದು ಕಾಡಿನಲ್ಲಿ ಒಳನುಗ್ಗುವ ಲೈಂಗಿಕ ದೌರ್ಜನ್ಯ ಎಸಗಿದನು ಹಾಗೂ ನಂತರ ಶಾಲಾ ಟ್ಯಾಗ್ ಬಳಸಿ ಕೊಂದು ಹಾಕಿದನು ಎಂಬುದರ ಬಗ್ಗೆ ದಾಖಲೆಗಳಿಲ್ಲ. ಆರೋಪಿಯ ಬಟ್ಟೆಗಳನ್ನು ವಶಪಡಿಸಿಕೊಳ್ಳುವ ಹೊರತು ಇತರೆ ಯಾವುದೇ ಸಾಕ್ಷ್ಯಗಳಿಲ್ಲ. ಅಭಿಯೋಗದ ಪರಿಯ ದೂರಿನಿಂದ ಬೇರೆ ಆರೋಪಿ ವೈದ್ಯರ ಪರೀಕ್ಷೆಯ ಪ್ರಕಾರ ಆರೋಪಿ ಫೈಮೋಸಿಸ್ಟ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದನು ಎಂಬ ಅಭಿಪ್ರಾಯ ನೀಡಲಾಗಿದೆ. ಅಭಿಯೋಗವು ಆರೋಪಿಯು ಆರೋಪಿಸಿದ ಕೃತ್ಯಗಳನ್ನು ಎಸಗಿದ್ದಾನೆ ಎಂಬುದನ್ನು ಸಾಬೀತುಪಡಿಸಲು ವಿಫಲವಾಗಿದೆ. ಆರೋಪಿಯು ಈ ಅಪರಾಧದೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂಬುದಕ್ಕೆ ಸಂಪೂರ್ಣವಾಗಿ ಯಾವುದೇ ಸಾಕ್ಷ್ಯವಿಲ್ಲ. ಆರೋಪಿಯ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸುವಂತಹ ಯಾವುದೇ ಪರಿಸ್ಥಿತಿಗಳು ಇಲ್ಲ. ಆರೋಪಿತ ಆರೋಪಗಳು ಸಾಬೀತಾಗಿಲ್ಲ. ತನಿಖೆ ಸೂಕ್ತವಾದ ಸಮಯದಲ್ಲಿ ನಡೆಯಲಿಲ್ಲ. ಪೀಡಿತೆಯ ಸ್ವಾಬ್ ಸಂಗ್ರಹಿಸಿದ ವೈದ್ಯನು ಈ ಪ್ರಕರಣದ ಪ್ರಾರಂಭದಲ್ಲಿಯೇ ಅಭಿಯೋಗದ ಸಂಪೂರ್ಣ ವಿಚಾರವನ್ನು ಭಂಗಪಡಿಸಿದ್ದಾನೆ. ಮೇಲಿನ ಚರ್ಚೆಯ ಬೆಳಕಿನಲ್ಲಿ ಅಭಿಯೋಗವು ತನ್ನ ವಿಚಾರಣೆಯನ್ನು ಯಾವುದೇ ಶಂಕೆಗೆ ಅವಕಾಶವಿಲ್ಲದಂತೆ ಸಾಬೀತುಪಡಿಸಲು ವಿಫಲವಾಗಿದೆ ಎಂಬುದು ಅನಿವಾರ್ಯವಾದ ತೀರ್ಮಾನವಾಗಿದೆ. ಆರೋಪಿಯು ಅತ್ಯಾಚಾರ ಹಾಗೂ ಹತ್ಯೆ ಎಸಗಿದ್ದಾನೆ ಎಂಬುದಕ್ಕೆ ದಾಖಲೆಗಳಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಅನುಮಾನಗಳ ಲಾಭವು ಆರೋಪಿಗೆ ಸಿಗಬೇಕಾಗಿದೆ. ಆದ್ದರಿಂದ ನಾನು ಈಗೆ ನಕಾರಾತ್ಮಕ ಉತ್ತರ ನೀಡುತ್ತಿದ್ದೇನೆ. ಪಾಯಿಂಟ್ ನನ್ 3 ನನ್ನ ತೀರ್ಮಾನದ ಆಧಾರದಲ್ಲಿ ಈ ಕೆಳಗಿನ ಆದೇಶವನ್ನು ನೀಡುತ್ತಿದ್ದೇನೆ. ಕ್ರಿ ಪ್ರ ಸಂ ಸೆಕ್ಷನ್ 235(1) ರ ಪ್ರಕಾರ ಆರೋಪಿಯನ್ನು ತನ್ನ ವಿರುದ್ಧವಾದ ಆರೋಪಗಳಿಂದ ಬಿಡುಗಡೆ ಮಾಡಲಾಗಿದೆ. ಆರೋಪಿಯ ಜಾಮೀನಿನ ಬಾಂಡ್ ಮತ್ತು ಅವನ ಖಾತರಿದಾರರ ಬಾಂಡ್ ಅನ್ನು ಮುಂದಿನ 6 ತಿಂಗಳ ಕಾಲ ಕ್ರಿ ಪ್ರ ಸಂ ಸೆಕ್ಷನ್ 437(a) ಪ್ರಕಾರ ಮುಂದುವರಿಸಲಾಗುವುದು. ಉನ್ನತ ನ್ಯಾಯಾಲಯದಲ್ಲಿ ಮೇಲ್ಮನವಿ ಅಥವಾ ಪರಿಶೀಲನೆ ಸಲ್ಲಿಸಿದಲ್ಲಿ ಹಾಜರಾಗಲು ಖಚಿತಪಡಿಸಿಕೊಳ್ಳಲು. ಮೌನಂ 1 ರಿಂದ 10, 12 ರಿಂದ 22, 24, 25, 26ಗಳು ಅಪ್ರಾಯೋಜಕವಾದುದರಿಂದ ಮೇಲ್ಮನವಿ ಅವಧಿಯ ಬಳಿಕ ನಾಶಪಡಿಸಲಾಗುವುದು. ಮೇಲ್ಮನವಿ ಸಲ್ಲಿಸಿದಲ್ಲಿ ನಂತರದ ತೀರ್ಮಾನದ ಪ್ರಕಾರ ಅದನ್ನು ವಿಲೀನಗೊಳಿಸಲಾಗುವುದು. ಮೌ 11 ರು 3721 ನಗದು ಅನ್ನು ಮೇಲ್ಮನವಿ ಅವಧಿಯ ನಂತರ ಆರೋಪಿಗೆ ಮರಳಿ ನೀಡಲಾಗುವುದು. ಮೌ 23 ಮಹಿಳೆಯ ವಾಚ್ ಅನ್ನು ದೂರುದಾರರಿಗೆ ಹಿಂತಿರುಗಿಸಲಾಗುವುದು. ಆದರೂ ಆ ಆಭರಣವನ್ನು ಈ ಆದೇಶದ ದಿನಾಂಕದಿಂದ 6 ತಿಂಗಳೊಳಗೆ ಹಿಂಪಡೆಯದಿದ್ದಲ್ಲಿ ಅದನ್ನು ಜಪ್ತಿ ಮಾಡಿ ಕಾನೂನು ಪ್ರಕಾರ ವಹಿಸಲಾಗುವುದು. ಈ ತೀರ್ಪಿನ ನಕಲನ್ನು ಸನ್ಮಾನ್ಯ ದೋಸ ಅಧ್ಯಕ್ಷರ ಮುಂದೆ ಇಡಬೇಕಾಗಿದೆ, ತೊಂದರೆಪಟ್ಟವರ ಕುಟುಂಬಕ್ಕೆ ಪರಿಹಾರ ನೀಡಲು. ಹೆಚ್ಚಾಗಿ ಇದು ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲು ಅರ್ಹವಾದ ಪ್ರಕರಣವೆಂದು ಈ ಬಿಡುಗಡೆ ಸಮಿತಿಯ ಮುಂದೆ ಇಡಬೇಕಾಗಿದೆ. 16ನೇ ಜೂನ್ 2023 ರಂದು ಈ ತೀರ್ಪು ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. ನನ್ನ ತಮ್ಮ ಪಟ್ಟ ಕಷ್ಟ, ಅವನು ಕೊಟ್ಟ ಆ ನರಕ ಯಾತನೆ ಅದರ 100 ಪಟ್ಟರಷ್ಟು ಆ ಅಪರಾಧಿಗಳು ಯಾರು ಇದ್ದಾರೆ ಅವರು ಅನುಭವಿಸಬೇಕು. ಅಷ್ಟೇ ನನ್ನ ಮಾತು. ಅದೇ ಥರ ಅದನ್ನು ಅದರ ಚಂದವನ್ನು ನೋಡಿ ನಮ್ಮ 2 ಫ್ಯಾಮಿಲಿಯವರು ಸಂತೋಷ ಪಡಬೇಕು. ಅದೇ ನನಗೆ ಬೇಕಾದದ್ದು.